ಈ ದ್ರೌಪದಿಯ ಒಟ್ಟಾರೆ ಬದುಕು ಒಂದು ರೀತಿ ಎಲ್ಲ ಅನಿರೀಕ್ಷಿತ ಘಟನೆಗಳಿಂದಲೇ ತುಂಬಿದೆ ಅಂತ ಅನಿಸುತ್ತೆ. ಸೊ ಆಕೆಯ ಹುಟ್ಟಿನಲ್ಲೇ ಆಕೆಯ ಮನಸ್ಥಿತಿ ಒಂದು ಜನತೆಗೆ ಗೊತ್ತಾಗ್ಬಿಡ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆಕೆಯ ಒಂದು ಉದ್ದೇಶ ಇಟ್ಕೊಂಡ್ರೆ ಆಕೆಯ ಜನ್ಮ ಆಯ್ತಾ? ಬಹಳ ವಿಚಿತ್ರವಾದ ಹುಟ್ಟು ಅದು ಅಂತ. ಮಹಾಭಾರತದ ತಿರುವುಗಳಿಗೆಲ್ಲ ಕಾರಣಳಾದವಳು ಅವಳು ಹುಟ್ಟಿ ಬರಬೇಕು ಅಂತ ಯಾರು ಅಂದ್ಕೊಳ್ಳೇ ಇಲ್ಲ. ಕೊಲ್ಲೋಕ್ಕಾಗಿಯೇ ಒಂದು ಹುಟ್ಟತ್ತೆ ಅಂದರೆ ಅದಕ್ಕೆ ಅಲ್ವ ಆಯುಧ ಅಂತ ಹೇಳೋದು. ದ್ರೋಣ ದೃಪದ ಅನ್ನೋರ ಕಥೆ ಇದೆಯಲ್ಲ, ಇಡೀ ಮಹಾಭಾರತದಲ್ಲಿ ಬಹಳ ಮುಖ್ಯ ಸ್ಥಾನ ವಹಿಸಿದೆ. ಮನುಷ್ಯ ಸಂಪರ್ಕದಿಂದ ಹುಟ್ಟಿದವರೇ ಅಲ್ಲ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಸ್ವರ್ಗಶ್ರೀಯು ಹುಟ್ಟಿ ಬರಬೇಕಿತ್ತು. ಆಗ ದ್ರೌಪದಿ ಬಹಳ ನೊಂದವಳು, ಬೆಂದವಳು ಅನ್ನೋ ತರಹದಲ್ಲಿ ನೋಡುವವರಿದ್ದಾರೆ. ಎಲ್ಲದಕ್ಕೂ ದ್ರೌಪದಿನೇ ಕಾರಣ ಅಂತ ಹೇಳುವವರು ಇದ್ದಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯಾಮಿಥ್ಯ ಕಾರ್ಯಕ್ರಮದಲ್ಲಿ ಮಹಾಭಾರತದ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದಾರೆ ಜಗದೀಶ್ ಶರ್ಮ ಸಂಪ ಅವರು. ಇವತ್ತು ಮತ್ತೆ ಇದೇ ಕಾರ್ಯವನ್ನು ಮುಂದುವರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ನಾನು ಸಂಪ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ತೆ. ಸೊ ಭೀಮ, ದುರ್ಯೋಧನ, ಯುಧಿಷ್ಠಿರ, ಕರ್ಣ, ಇದೆಲ್ಲ ವ್ಯಕ್ತಿತ್ವಗಳ ಪರಿಚಯವನ್ನು ನೀವು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ರಿ. ಮಹಾಭಾರತದಲ್ಲಿ ಬರುವಂಥ ಮತ್ತೊಂದು ಮಹಾನ್ ವ್ಯಕ್ತಿತ್ವ ಅಂತಂದರೆ ದ್ರೌಪದಿ. ಸೊ ಒಂದಷ್ಟು ಜನ ಹೇಳ್ತಾರೆ ದ್ರೌಪದಿ ಸನಾತನ ಧರ್ಮದ ಮೊಟ್ಟ ಮೊದಲ ಫೆಮಿನಿಸ್ಟ್ ಅಂತ, ಸ್ತ್ರೀವಾದಿ ಹೋರಾಟಗಾರ್ತಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದು ಎಷ್ಟು ನಿಜನೋ, ಎಷ್ಟು ಸುಳ್ಳೋ, ಎಷ್ಟು ಸತ್ಯ, ಎಷ್ಟು ವಾಸ್ತವ ಅದು ಗೊತ್ತಿಲ್ಲ. ಈ ದ್ರೌಪದಿಯ ಒಟ್ಟಾರೆ ಬದುಕು ಒಂದು ರೀತಿ ಎಲ್ಲ ಅನಿರೀಕ್ಷಿತ ಘಟನೆಗಳಿಂದಲೇ ತುಂಬಿದೆ ಅಂತ ಅನಿಸುತ್ತೆ. ಹುಟ್ಟಿನಿಂದ ಹಿಡಿದು ಆಕೆಯ ಹುಟ್ಟೇ ಒಂದು ಅನಿರೀಕ್ಷಿತ, ಆಶ್ಚರ್ಯಕರ ಅನ್ನೋ ರೀತಿಯಲ್ಲಿ ಆಗಿದ್ದು ಅಂತ. ಸೊ ಆಕೆಯ ಹುಟ್ಟಿನಲ್ಲೇ ಆಕೆಯ ಮನಸ್ಥಿತಿ ಒಂದು ಜನತೆಗೆ ಗೊತ್ತಾಗ್ಬಿಡ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಆಕೆಯ ಮನಸ್ಥಿತಿ, ಆಕೆಗೆ ಒಂದು ಬಾಲ್ಯ, ಒಂದು ಪ್ರೌಢಾವಸ್ಥೆ, ಈ ಥರ ಸಾಮಾನ್ಯ ಜನರಿಗಿರುವಂಥ ಇದು ಆಕೆಯ ಜೀವನದಲ್ಲಿ ಇತ್ತ, ಅಥವಾ ಆಕೆಯ ಒಂದು ಉದ್ದೇಶ ಇಟ್ಕೊಂಡ್ರೆ ಆಕೆಯ ಜನ್ಮ ಆಯಿತಾ? ಹೇಗೆ ಆಕೆ ದ್ರೌಪದಿಯ ಜನ್ಮ ಹೇಗಾಯಿತು? ದ್ರೌಪದಿಯ ಜನ್ಮ ಅಂದರೆ ಅವಳು ಅಗ್ನಿಜಾತೆ. ಬಹಳ ವಿಚಿತ್ರವಾದ ಹುಟ್ಟು ಅದು ಅಂತ. ಈಗ ಅಗ್ನಿಯಿಂದ ಮೇಲೆದ್ದು ಬಂದವಳು ಅಂತ, ಅಗ್ನಿಯಿಂದ ಮೇಲೆದ್ದು ಬಂದಳು ಅಂತ ಅನ್ನುವಾಗ ಅವಳು ಯಾರು ಬಯಸಿದ್ದಲ್ಲ, ಬಯಸದೇ ಬಂದವಳು ಅವಳು. ಇಡೀ ಮಹಾಭಾರತದ ತುಂಬ ಅಷ್ಟು ಪ್ರಮುಖವಾಗಿ ಕಾಣಿಸಿಕೊಳ್ಳುವ ಮಹಾಭಾರತದ ತಿರುವುಗಳಿಗೆಲ್ಲ ಕಾರಣಳಾದವಳು ಅವಳು. ಆದರೆ ಅವಳು ಬೇಕು ಅಂತ ಯಾರೂ ಏನೂ ಪಡೆದುಕೊಂಡಿದ್ದಲ್ಲ ಅದು ಅಂತ. ಬೇಕು ಅಂತ ಪಡೆದುಕೊಂಡಿದ್ದಲ್ಲ ಅನ್ನೋದನ್ನು ಒತ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ತಂದೆ ತಾಯಿಗೆ ಮಗು ಬೇಕು ಅಂತ ಅನ್ನಿಸುತ್ತೆ, ಆಗ ಮಗು ಹುಟ್ಟೋದು. ಇಲ್ಲಿ ಅವಳು ಹುಟ್ಟಿ ಬರಬೇಕು ಅಂತ ಯಾರೂ ಅಂದ್ಕೊಳ್ಳೇ ಇಲ್ಲ. ಹಾಗಂತ ಅವನೊಂದು ಯಜ್ಞ ಮಾಡಿದ್ದ ದೃಪದ ಯಜ್ಞ ಮಾಡಿದಾಗಲೂ ಅದು ದ್ರೌಪದಿ ಬರಬೇಕು ಅಂತ ಮಾಡಿದ್ದಲ್ಲ. ಅವನಿಗೆ ದೃಷ್ಟದ್ಯುಮ್ನ ಬರಬೇಕಿತ್ತು. ಅಂದರೆ ದೃಷ್ಟದ್ಯುಮ್ನ ಅಂತ ಆಮೇಲೆ ಹೆಸರಿಟ್ಟಿದ್ದು. ಒಂದು ಮಗು ಪುತ್ರ ಬೇಕಿತ್ತು. ಎಂಥ ಪುತ್ರ ಬೇಕಿತ್ತು ಅಂತ ಅಂದರೆ ಅವನಿಗೆ ದ್ರೋಣರನ್ನು ಕೊಲ್ಲುವ ಮಗ ಬೇಕಿತ್ತು. ದ್ರೋಣರನ್ನು ಕೊಲ್ಲುವ ಮಗ ಅಂತ ಅಂದರೆ ಒಂದು ಸೇಡನ್ನು ಈಡೇರಿಸುವಂಥ ಒಬ್ಬ ಮಗ ಬೇಕಿತ್ತು. ಅಂದರೆ ಒಂದು ಆಯುಧ ಬೇಕಿತ್ತು ಅಂತ ಹೇಳಬೇಕು. ಓಕೆ, ಕೊಲ್ಲೋಕ್ಕಾಗಿಯೇ ಒಂದು ಹುಟ್ಟತ್ತೆ ಅಂದರೆ ಅದಕ್ಕೆ ಅಲ್ವ ಆಯುಧ ಅಂತ ಹೇಳೋದು. ಹೌದು. ಇನ್ನೇನಕ್ಕೆ ಆಯುಧ ಅಂತ ಹೇಳೋದು? ದೃಪದನಿಗೊಂದು ಆಯುಧ ಬೇಕಿತ್ತು. ಯಾಕೆಂದರೆ ಅವನ ಹತ್ರ ಇರೋ ಆಯುಧಗಳೆಲ್ಲ ಅವನು ಅಂದ್ಕೊಂಡು ಕೆಲಸ ಮಾಡ್ತಾ ಇರಲಿಲ್ಲ, ಮಾಡುವ ಸಾಮರ್ಥ್ಯ ಅವಕ್ಕೆ ಇರಲಿಲ್ಲ. ದ್ರೋಣರನ್ನು ಸೋಲಿಸಬೇಕಿತ್ತು. ದ್ರೋಣರಿಂದ ಅವನು ಅವಮಾನಿತನಾಗಿದ್ದ ಅಂದರೆ ಹೇಗೆ ಅಂದರೆ, ದ್ರೋಣರು ತಮ್ಮ ಶಿಷ್ಯರ ಮೂಲಕ ಅವನ ಹೆಡೆಮೂರಿ ಕಟ್ಟಿ ಕರೆಸಿ ಅವನ ಇಡೀ ರಾಜ್ಯವನ್ನು ಗೆದ್ದು ಮತ್ತು ಭಿಕ್ಷೆ ಥರದಲ್ಲಿ ಅರ್ಧ ರಾಜ್ಯ ಇಟ್ಕೋ ಅಂತ ಬಿಟ್ಟುಕೊಟ್ಟಿದ್ರು. ದೃಪದ ನಂತರ ಒಬ್ಬ ಮಾನಧನ ಅಂತ ಕರೆಸಿಕೊಳ್ಳುವ ರಾಜನಿಗೆ ಅದು ದೊಡ್ಡ ಅವಮಾನ. ಅದು ದ್ರೋಣರಿಗೆ ಸೇಡು ತೀರಿಸಬೇಕಿತ್ತು. ದ್ರೋಣರ ಮೇಲೆ ಸೇಡು ತೀರಿಸಬೇಕಿತ್ತು. ದ್ರೋಣರಿಗೂ ಸೇಡು ತೀರಿಸಬೇಕಾಗಿಯೇ ಅದನ್ನು ಮಾಡಿದ್ದವರು. ಅವ್ರಿಗೆ ಇನ್ನೊಂದಿತ್ತು, ಇವನು ಅವಮಾನಿಸಿದ್ದ ಅಂತ. ಇವನೊಂದು ಸಮಾನತೆಯ ಪಟ್ಟಿ ಭಾಳ ಮುಖ್ಯವಾದ ಚರ್ಚೆ ಅದು. ವಾಸ್ತವವಾಗಿ ನಮ್ಮಲ್ಲಿ ಮಹಾಭಾರತದ ಮೇಲೆ ಚರ್ಚೆ ಆಗಬೇಕಾದ ಜಾಗ ಬಿಟ್ಟು ಬೇರೆ ಕಡೆಗೆ ಚರ್ಚೆ ಆಗಿಬಿಡುತ್ತೆ, ಯಾವ ವಿಷಯ ಬಿಟ್ಟು. ದ್ರೋಣ ದೃಪದ ಅನ್ನೋರ ಕಥೆ ಇದೆಯಲ್ಲ, ಇಡೀ ಮಹಾಭಾರತದಲ್ಲಿ ಬಹಳ ಮುಖ್ಯ ಸ್ಥಾನ ವಹಿಸಿದೆ. ಕೊನೆಯವರೆಗೂ ದ್ರೌಪದಿಯ ಬದುಕಿನಲ್ಲಂತೂ ಅದು ಭಾಳ ಮುಖ್ಯ ಸ್ಥಾನ ವಹಿಸಿದೆ. ಪಾಂಡವರ ಬದುಕಿನಲ್ಲೂ ಮುಖ್ಯ ಸ್ಥಾನ ಇದೆ ಅದಕ್ಕೆ.
ದ್ರೋಣ ದೃಪದರ ಈ ಇದು. ಆದರೆ ಅದು ಹುಟ್ಟುಕೊಳ್ಳೋದು ಎಲ್ಲಿ ಅಂತ ಅಂದರೆ ಸಮಾನತೆ ಅಸಮಾನತೆಯ ಚರ್ಚೆ ಇದೆ ಅಲ್ಲಿ. ಸಮಾನತೆ ಅಸಮಾನತೆಯ ಚರ್ಚೆಯನ್ನು ನಾವು ಕರ್ಣನ ವಿಷಯದಲ್ಲಿ ಎತ್ಕೊಂಡ್ಬಿಟ್ಟಿದ್ದೀವಿ. ವಾಸ್ತವವಾಗಿ ಅಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ. ಕರ್ಣನನ್ನು ನೀನು ಸಮಾನ ಅಲ್ಲ ಅಂತ ನೋಡಲೇ ಇಲ್ಲ ಮಹಾಭಾರತದ ಜಗತ್ತು. ನೀನು ಸಮಾನ ಅಲ್ಲ ಅಂತ ನೋಡಲೇ ಇಲ್ಲ. ಆದರೆ ನೀನು ಸಮಾನ ಅಲ್ಲ ಅನ್ನೋ ವಿಷಯವನ್ನು ದೃಪದ ನೋಡ್ದ ದ್ರೋಣರ ವಿಷಯದಲ್ಲಿ. ಯಾವ ವಿಷಯದಲ್ಲಿ ನೋಡ್ದ ಅಂತ ಅಂದರೆ ಅದು ಜಾತಿ ತಾರತಮ್ಯ ಅಲ್ಲ, ಅದು ವರ್ಗ ತಾರತಮ್ಯ ಅಲ್ಲಿ ನಡೆದಿದ್ದು. ತಾನು ಶ್ರೀಮಂತ, ತಾನು ಅಧಿಕಾರಿ, ನೀನೇನೂ ಅಲ್ಲ ಅಂತ ದ್ರೋಣರನ್ನು ನೋಡಿದ್ದು. ಅಂದರೆ ಅಲ್ಲಿ ಬಂದಿದ್ದು ಬಡವ ಮತ್ತು ಶ್ರೀಮಂತ ಅನ್ನುವ ವರ್ಗ ತಾರತಮ್ಯದ ವಿಷಯ ಇದೆ ಅಲ್ಲಿ ಚರ್ಚೆಗೆ. ಓಕೆ. ದೃಪದ ಹಾಗೆ ಮಾಡಿದ್ದು ತಪ್ಪು ಅಂತಲೇ ಕೊನೆಗೂ ಮಹಾಭಾರತ ಹೇಳುತ್ತೆ. ವ್ಯಕ್ತಿಯನ್ನು ವ್ಯಕ್ತಿಯಾಗಿ ನೋಡಬೇಕಾಗಿತ್ತೇ ಹೊರತು ವರ್ಗ ತಾರತಮ್ಯವಾಗಿ ಅಲ್ಲ ಅಂತ. ಶ್ರೀಮಂತರ ಗುಂಪು ಬೇರೆ, ಬಡವರ ಗುಂಪು ಬೇರೆ. ಶ್ರೀಮಂತರ ಗುಂಪಿನ ಜೊತೆಗೆ ಬಡವರು ಸಮಾನವಾಗಿ ಗುರುತಿಸಿಕೊಳ್ಳಲಾರರು. ಅಂದರೆ ಶ್ರೀಮಂತರಿಗೆ ಬಡವ ಗೆಳೆಯನಾಗಲಾರ ಅಂತ. ಶ್ರೀಮಂತನೊಬ್ಬನಿಗೆ ಬಡವ ಗೆಳೆಯನಾಗಲಾರ ಅಂತಂದ್ರೇನು? ಅದೆರಡು ಬೇರೆ ಬೇರೆ, ಇದು ಕೆಳಗೆ ಅದು ಮೇಲೆ ಅಂತ. ಮಹಾಭಾರತದಲ್ಲಿ ಮುಖ್ಯ ಚರ್ಚೆ ಇರೋದು ಅದೇನೆ. ಅಂದರೆ ವರ್ಗ ತಾರತಮ್ಯವನ್ನು ಮಾಡುವ ಒಂದು ಮನೋಭಾವವು ಆಗ ಕೆಲವರಲ್ಲಿತ್ತು ಅಂತ, ಎಲ್ಲರಲ್ಲಿತ್ತು ಅಂತೇನೂ ಅಲ್ಲ. ಈಗ ಕೃಷ್ಣ ಕುಚೇಲರ ಕಥೆಯೂ ಅಲ್ಲಿದೆ. ಓಕೆ, ಹೌದು. ಅಲ್ಲಿ ವರ್ಗ ತಾರತಮ್ಯಕ್ಕೆ ವಿರುದ್ಧವಾದ ಸಂದೇಶ ಇದೆ ಅಲ್ಲಿ. ಕುಚೇಲನನ್ನು ಅವನು ನೀನು ಕನಿಷ್ಠ ಅಂತ ನೋಡಲೇ ಇಲ್ಲ, ಬಡ ಕುಚೇಲನನ್ನು ಕೃಷ್ಣ. ಆದರೆ ದೃಪದ ನೋಡ್ದ ದ್ರೋಣರನ್ನು. ಅಲ್ಲಿ ಶುರುವಾಯ್ತದು, ಅವಮಾನ ಅಂತ ಶುರುವಾಯಿತು. ಅವಮಾನಕ್ಕೆ ಪ್ರತ್ಯವಮಾನ ಮಾಡಿದರು ದ್ರೋಣರು. ಮಾಡಿ ಇವನಿಗೆ ಅದು ಮುಗಿಲಿಲ್ಲ, ಸೇಡು ಹುಟ್ಟುಕೊಳ್ತು. ಸೇಡು, ಸಿಟ್ಟು, ಬೆಂಕಿ ಇವೆಲ್ಲ ಒಟ್ಟಿಗೆ ಬರುವಂಥದ್ದು. ಹಾಗಾಗಿ ದ್ರೌಪದಿಯ ಹುಟ್ಟಿನಲ್ಲಿರೋದು ಒಂದು ನೆಮ್ಮದಿಗಾಗಿ ಮಕ್ಕಳು ಬೇಕು, ಖುಷಿಗಾಗಿ ಮಕ್ಕಳು ಬೇಕು ಅಂತಲ್ಲ. ಮಕ್ಕಳನ್ನ ಯಾಕೆ ಪಡ್ಕೋತೀವಿ? ಮಕ್ಕಳು ನಮಗೆ ಖುಷಿ, ನಮಗೆ ಸಂತೋಷ. ಅದು ಮಕ್ಕಳು ನಮಗೆ ಸಂತೋಷ ಅಂದರೆ ಏನು? ಮಕ್ಕಳು ಹುಟ್ಟಿ ನಮ್ಮನ್ನೇನೋ ಕಾಯ್ತಾರೆ, ನಮ್ಮನ್ನೇನೋ ಕಾಪಾಡ್ತಾರೆ, ನಮಗನ್ನ ಹಾಕ್ತಾರೆ ಅಂತ ಅಲ್ಲ. ಹಂಗೆ ಬಯಸ್ಕೊಂಡು ಯಾರೋ ನಮಗೆ ಆಮೇಲೆ ಯಾರು ವಯಸ್ಸಾದ್ಮೇಲೆ ಅನ್ನ ಹಾಕೋರಿರಲ್ಲ, ಅದಕ್ಕಾಗಿ ಮಕ್ಕಳು ಬೇಕು ಅಂತ ಯಾವ ತಂದೆ ತಾಯಿನೂ ಯೋಚನೆ ಮಾಡೋಲ್ಲ. ಮಕ್ಕಳು ಖುಷಿ ಅಂತಲೇ, ನಮ್ಮ ನೆಮ್ಮದಿ, ನಮ್ಮ ತೃಪ್ತಿ ಅಂತಲೇ ಪಡ್ಕೊಳ್ಳೋದು ಮಕ್ಕಳನ್ನು ಅಲ್ವಾ? ನೆಮ್ಮದಿಗೆ ಮಕ್ಕಳನ್ನು ಪಡ್ಕೊಳ್ಳೋದು ಲೋಕದಲ್ಲಿದೆ. ಮಕ್ಕಳಿಲ್ಲ ಅಂತಂದಾಗ ತಪಸ್ಸು ಮಾಡಿದ ಕಥೆಗಳಿದೆ ಇತಿಹಾಸದಲ್ಲಿ. ಯಾರೋ ಸಂತರ ಬಳಿಗೆ ಹೋಗಿ ಇದು ಮಾಡ್ಕೊಂಡಿರೋದಿದೆ, ಇನ್ನೆಲ್ಲೋ ಚಿಕಿತ್ಸೆ ಪಡ್ಕೊಂಡಿರೋದಿದೆ, ಏನೆಲ್ಲ ಇದೆ. ಇಲ್ಲೆಲ್ಲ ಕಡೆಗೆ ಏನು ಅಂದರೆ ನೆಮ್ಮದಿಗಾಗಿ ಮಗು ಅಂತ ಇರೋದು. ಇಲ್ಲಿ ನೆಮ್ಮದಿಗಾಗಿ ಮಗುವೇ ಅಲ್ಲ, ಇಲ್ಲಿ ಸೇಡಿಗಾಗಿ ಮಗು. ಯಾಕೆ ಅಂದರೆ ದ್ರೌಪದಿಗೆ ಮಕ್ಕಳಿದ್ರು ಅದಕ್ಕಿಂತ ಮೊದಲು. ಮಕ್ಕಳಿಲ್ಲದವನೇನೂ ಅಲ್ಲ. ಆದರೆ ಇರುವ ಮಕ್ಕಳು ಕೂಡ ದ್ರೋಣರನ್ನು ಸೋಲಿಸಲಾರರು ಅನ್ನೋದು ಅವನಿಗೆ ದೃಢ ಆಗಿತ್ತು. ಓಕೆ. ಹಾಗಾಗಿ ಈಗ ಬೇಕಾಗಿದ್ದು ಅವನಿಗೆ ಮಗುವಲ್ಲ, ಆಯುಧ. ಹಾಗಾಗಿ ಅವನೊಂದು ಪ್ರಯತ್ನ ಪಟ್ಟ. ಅಂದರೆ ಉದ್ದೇಶದಲ್ಲೇ ಕೆಡುಕಿದೆ, ಉದ್ದೇಶದಲ್ಲಿ ಒಳಿತಿಲ್ಲ. ಹಾಗಾಗಿ ಅದಷ್ಟು ಕೆಡುಕನ್ನೇ ಹುಟ್ಟಿಸಿದೆ ಮುಂದೆ. ಈಗ ದೃಷ್ಟದ್ಯುಮ್ನ ಪಾಂಡವರ ಪರವಾಗೇ ಇದ್ದ, ಅದು ಬೇರೆ ವಿಷಯ. ಆದರೆ ದೃಷ್ಟದ್ಯುಮ್ನಿಂದಾಗಿ ಏನಾಯಿತು ಅಂತ ಅಂದರೆ ಒಳಿತೇನೂ ಆಗಲಿಲ್ಲ ಅದರಲ್ಲಿ. ಯಾಕೆ ಅಂತ ಮುಂದೆ ದ್ರೌಪದಿ ವಿಷಯ ಮುಂದೆ ಮಾತನಾಡುವಾಗ ಗೊತ್ತಾಗತ್ತೆ. ಹೀಗೆ ಒಂದು ಉದ್ದೇಶವೇ ಸರಿ ಇಲ್ಲದ ಹೊತ್ತಿನಲ್ಲಿ, ಅಂದರೆ ಒಂದು ದೃಷ್ಟಿಯಿಂದ ದುರುದ್ದೇಶ ಅಂತ ಹೇಳಬೇಕು. ಓಕೆ. ದ್ರೋಣರ ಅವಮಾನಿಸಬಾರದಿತ್ತು ಅನ್ನೋ ವಿಷಯ ಬೇರೆ. ಬಿಡ್ಬೋದಾಗಿತ್ತು ಅವರು ಅಂತ ಬಿಡಲಿಲ್ಲ, ಬಿಡಬಹುದಾಗಿತ್ತು ಅಂತ ಬಿಡಬೇಕಾಗಿತ್ತು ಅಂತ ಹೇಳೋದಾಗಿ ವ್ಯಕ್ತಿಗಾದ ಅವಮಾನ ಅದು. ಹೌದು. ಅಲ್ಲಿ ಒಂದು ದುರುದ್ದೇಶಕ್ಕಾಗಿ ಮಗುಬೇಕು ಅಂತಂದಾಗ ಒಂದು ನಿರುದ್ದೇಶಕ್ಕಾಗಿ ಹುಟ್ಟುಕೊಂಡವಳು ದ್ರೌಪದಿ. ಅವನಿಗೆ ಗೊತ್ತಿಲ್ಲ ಇನ್ನೊಬ್ಬಳು ಹುಟ್ಟಿಕೊಂಡು ಬಂದುಬಿಟ್ಲು ಅಂತ. ದೃಷ್ಟದ್ಯುಮ್ನ ಹುಟ್ಟಿ ಬಂದಾಗ ದ್ರೌಪದಿಯು ಎದ್ದು ಬಂದುಬಿಟ್ಲು ಅಂತ. ಉದ್ದೇಶ ಅವಳಿಗಿತ್ತು, ಇವರಿಗೆಲ್ಲ. ಓಕೆ. ಮಗಳು ಬಂದ್ಲು, ಸ್ವೀಕಾರ. ಹೇಗಾಯ್ತು ಆ ಘಟನೆ? ಆ ಥರ ಬಂದ್ಲು ಅಂದರೆ ಹೇಗೆ? ಅದು ಅಗ್ನಿಯಿಂದ ಮೇಲೆದ್ದು ಬಂದು ಬಿಡ್ತಾರೆ ಅವರಿಗೆ. ಓಕೆ. ಅಗ್ನಿಯಿಂದ ಮೇಲೆದ್ದು ಬಂದು ಬಿಡ್ತಾರೆ. ಅಗ್ನಿಯಿಂದ ಮೇಲೆದ್ದು ಬಂದು ಬಿಡ್ತಾರೆ. ಅಂದರೆ ಇವರು ಪುತ್ರನನ್ನು ಪಡೆಯೋದಕ್ಕಾಗಿ ಯಜ್ಞ ಮಾಡ್ತಿರ್ತಾನೆ. ಯಜ್ಞದ ಹವಿಶೇಷವನ್ನ ಅವಳು ಸ್ವೀಕಾರ ಮಾಡಬೇಕು. ಓಕೆ. ಅವನ ಪತ್ನಿ. ಆಮೇಲೆ ಅವಳು ಗರ್ಭಿಣಿ ಆಗ್ತಾಳೆ. ಕಾಲ ನವಮಾಸ ಹೊತ್ತು ಮಗು ಬರುತ್ತೆ.
ಹಾಗಾಗಬೇಕು. ಹೇಗೆ ದಶರಥನಿಗೆ ಪಾಯಸ ಸಿಕ್ಕಿ ಅದನ್ನ ಕೊಟ್ನೋ ಹಾಗೆ ಇಲ್ಲಿ ಪಾಯಸ ಅಂತ ಅಗ್ನಿಯಿಂದ ಬಂದಿದ್ದಲ್ಲ. ಆದರೆ ಯಜ್ಞ ಮಾಡುವಾಗ ಅದರ ಪ್ರಸಾದ ಹವಿಶೇಷ ಅಂತಿದೆಯಲ್ಲ, ಅದನ್ನು ಇವಳು ಸ್ವೀಕಾರ ಮಾಡಬೇಕಿತ್ತು ರಾಣಿ. ಕೊಟ್ಟರು ಅವರು. ಆಗ ಅವಳು ತಾಂಬೂಲ ಹಾಕ್ಕೊಂಡಿದ್ಲು ಅಂತ. ಅವಳು ಆಗ ಸ್ವೀಕರಿಸಲಿಲ್ಲ ಅದನ್ನು. ಇವರಿಗೆ ಸಿಟ್ಟು ಬಂತು, ತೆಗೆದು ಅದನ್ನು ಅಗ್ನಿಗೆ ಹಾಕಿಬಿಟ್ರು. ಮತ್ತೆ ಹುಟ್ಟಿ ಬಂದ್ಬಿಟ್ರು ಮಕ್ಕಳು. ಅಯೋನಿಜರಾಗಿ ಬಂದವರು ಅವರಿಬ್ಬರು. ಮನುಷ್ಯ ಸಂಪರ್ಕದಿಂದ ಹುಟ್ಟಿದವರೇ ಅಲ್ಲ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಹಾಗಾಗಿ ದ್ರೌಪದಿಯ ಹುಟ್ಟಿದೆಯಲ್ಲ, ಮನುಷ್ಯ ಸಂಪರ್ಕವೇ ಇಲ್ಲ ಅಲ್ಲಿ. ಹೇಗೆ ಸೀತೆಯ ವಿಷಯದಲ್ಲೂ ಹೇಳ್ತೀವಲ್ಲ ನಾವು, ಸೀತೆಯನ್ನ ಅಯೋನಿಜೆ ಅಂತ ಹೇಳ್ತೀವಿ ನಾವು, ಮನುಷ್ಯ ಸಂಪರ್ಕದಿಂದ ಹುಟ್ಟಿದವಳಲ್ಲ ಅಂತ. ದ್ರೌಪದಿ ಕೂಡ ಹಾಗೆಯೇ ಅಂತ, ಆವಿರ್ಭವಿಸಿದವಳು ಅಂತ ಹೇಳ್ಬೇಕು ಅವಳನ್ನು. ಹಾಗಾಗಿ ದ್ರೌಪದಿಯನ್ನ ಮುಂದೆ ದೇವತೆಯಾಗಿ ನೋಡೋದಕ್ಕೆ ಮುಖ್ಯ ಕಾರಣಗಳಲ್ಲಿ ಅದು ಒಂದು. ನಮ್ಮಲ್ಲೇ ಇದೆಯಲ್ಲ, ಬೆಂಗಳೂರಲ್ಲಿ ನಾವು ಕರಗ ನಡೆಸ್ತೀವಲ್ಲ, ಅಲ್ಲಿ ದ್ರೌಪದಿ ದೇವಿ ಹಾಗೆ ಹುಟ್ಟಿ ಬಂದವಳು. ಆದರೆ ಅವಳಿಗೆ ಹುಟ್ಟೋದಕ್ಕೆ ಕಾರಣ ಇತ್ತು. ಅವಳಿಗೆ ಹುಟ್ಟೋದಕ್ಕೆ ಕಾರಣ ಇತ್ತು ಅಂದರೆ ಏನು ಅಂದರೆ, ಇಂದ್ರರು ಹುಟ್ಟಿ ಬಂದಿದ್ರು. ಇಂದ್ರ ಹುಟ್ಟಿ ಬಂದಿದ್ದ ಪಾಂಡವರಾಗಿ. ಅವಳು ಸ್ವರ್ಗಶ್ರೀ. ಅವಳು ಸ್ವರ್ಗಶ್ರೀಯು ಹುಟ್ಟಿ ಬರಬೇಕಿತ್ತು ಆಗ. ಅಂದರೆ ಏನು ಅಂತ ಅಂದರೆ, ಇಂದ್ರ ಅಂತ ಅಂದರೆ ಆಳುವವ ಅಂತ ಅರ್ಥ. ಇಂದ್ರ ಅಂತ ಒಂದು ವ್ಯಕ್ತಿ ಅಲ್ಲ. ಇಂದ್ರ ಅನ್ನೋದೊಂದು ಹುದ್ದೆ. 14 ಭುವನಗಳನ್ನು ನೋಡುವ ಆಳುವ ಹುದ್ದೆಗೆ ಇಂದ್ರ ಅಂತ ಹೆಸರು. ಅದಕ್ಕೆ ಬೇರೆ ಬೇರೆಯವರು ಬರ್ತಾ ಇರ್ತಾರೆ ಅಲ್ಲಿ. ಈ ಅಗ್ನಿ ಬದಲಾಗೋದಿಲ್ಲ, ವಾಯು ಬದಲಾಗೋದಿಲ್ಲ, ಯಮ ಬದಲಾಗೋದಿಲ್ಲ, ಆದರೆ ಇಂದ್ರ ಬದಲಾಗ್ತಾ ಇರ್ತಾನೆ. ಅಧಿಕಾರ ಬದಲಾಗ್ತಾ ಇರುತ್ತೆ ಅಲ್ಲ, ಇವರುಗಳು ಇವರೇ ಇಂದ್ರನ ಅಧಿಕಾರದಲ್ಲಿ ವ್ಯಕ್ತಿ ಬದಲಾಗ್ತಾ ಇರ್ತಾನೆ. ಇವಳು ಸ್ವರ್ಗಶ್ರೀ. ಅಂದರೆ ಇಂದ್ರ ಹುಟ್ಟಿ ಬಂದ ಅಂದರೆ ಆಳುವವ ಹುಟ್ಟಿ ಬಂದಿದ್ದಾನೆ. ಆಗ ಸ್ವರ್ಗಶ್ರೀಯು ಹುಟ್ಟಿ ಬರಬೇಕಿದೆ. ಹಾಗೆ ಹುಟ್ಟಿ ಬಂದವಳು. ಅದರ ಜೊತೆಗೆ ಅವಳದ್ದು ಇನ್ನೊಂದು ಕಥೆಯೂ ಇದೆ. ಸ್ವರ್ಗಶ್ರೀ ಅವಳು ಇನ್ನೊಂದು ಜನ್ಮ ತಾಳಿದ್ಲು, ಒಂದು ತಪಸ್ಸು ಮಾಡಿದ್ಲು. ಆಗ ಅವಳಿಗೆ ಗಂಡೇ ಸಿಕ್ಕಿರಲಿಲ್ಲ ಮದುವೆ ಆಗೋದಕ್ಕೆ. ಶಿವನ ಕುರಿತು ತಪಸ್ಸು ಮಾಡಿದ್ಲು. ಶಿವ ಪ್ರತ್ಯಕ್ಷ ಆದ ಆ ಉತ್ಕಟತೆಯಲ್ಲಿ ಪತಿಂದೇಹಿ 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 ಅಂತ ಹೇಳಿದ್ಲು. ಲೆಕ್ಕ ಮಾಡಿದ್ರೆ 5 ಸಲ ಇತ್ತು ಅದು. ತಥಾಸ್ತು ಅಂದ ಅವನು ಹೇಳ್ದ, 5 ಸಲ ಕೇಳಿದೆಯಲ್ಲ, 5 ಗಂಡಂದ್ರಾಗ್ತಾರೆ ಅಂತ ಶಿವ ಹೇಳ್ದ. ಆ 5 ಜನ ಯಾರೋ ಗಂಡಂದ್ರಾಗೋದಕ್ಕಾಗೋದಿಲ್ಲ. ಒಂದೇ ಇಂದ್ರನೇ 5 ಆಗಿ ಬಂದಿದ್ದು ಅಂತ. ಒಂದೇ ಇಂದ್ರನೇ 5 ಆಗಿ ಬಂದಿದ್ದಿಲ್ಲಿ. ಹಾಗಾಗಿ ಅವಳು ಹುಟ್ಟಿ ಬಂದ್ಲು. ಅವಳು ಹುಟ್ಟಿ ಬರೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ಈ ಇಂದ್ರಗ ಯಾಕೆ ಹುಟ್ಟಿ ಬಂದಿದ್ದ? ತನ್ನ ಜೊತೆಗೆ ಯಮ, ಆಮೇಲೆ ವಾಯು, ಅಶ್ವಿನಿ ದೇವತೆಗಳು ಇವರ ಅಂಶವನ್ನು ಸೇರಿಸ್ಕೊಂಡು ಯಾಕೆ ಹುಟ್ಟಿ ಬಂದಿದ್ದ ಅಂತ ಅಂದರೆ, ಅವನಿಗೆ ಇಡೀ ಜಗತ್ತಿನ ಕೆಡುಕನ್ನು ನಿವಾರಣೆ ಮಾಡಬೇಕಾಗಿತ್ತು. ಮಹಾಭಾರತದ ಹುಟ್ಟಿನ ಹಿನ್ನೆಲೆಯಲ್ಲಿ ಆ ಕಥೆ ಇದೆ. ಅಂದರೆ ರಾಕ್ಷಸರೆಲ್ಲ ಮನುಷ್ಯರಾಗಿ ಹುಟ್ಟಿದ್ರು, ಅವರ ಸಂಹಾರಕ್ಕೆ ದೇವತೆಗಳು ಮನುಷ್ಯರಾಗಿ ಹುಟ್ಟಿ ಬಂದರು ಅಂತ. ಹಾಗಾಗಿ ಇಂದ್ರ ಯಾರಿಗೆ ಇದರ ಆಳ್ವಿಕೆ ಸಂಬಂಧಿಸಿತ್ತೋ ಅವನು ದುಷ್ಟ ಸಂಹಾರಕ್ಕೆ ಅಂತ ಹೀಗೆ ತನ್ನವರೊಡನೆ ಹುಟ್ಟಿ ಬಂದಾಗ ಅವನ ಶಕ್ತಿ ಇದೆಯಲ್ಲ, ಅದು ಹುಟ್ಟಿ ಬರಬೇಕು. ಅಂದರೆ ದ್ರೌಪದಿ ಇಲ್ಲಿ ಹುಟ್ಟಿ ಬಂದು ಒಂದು ಯುದ್ಧ ಮಾಡಿಸ್ಲೇಬೇಕು ಅವಳು. ಯುದ್ಧ ಆಗದೆ ಸಂಹಾರ ಆಗೋದಿಲ್ಲ. ಆ ಸಂಹಾರ ಮಾಡಿಸೋದಕ್ಕೆ ಅವಳು ಹುಟ್ಟಿ ಬರಬೇಕಾಯ್ತು. ಹಾಗಾಗಿ ಹುಟ್ಟಿ ಬಂದವಳು. ಅವಳು ಯಾಕೆ ಹುಟ್ಟಿ ಬಂದ್ಲು ಅಂದರೆ ಅದಕ್ಕೆ ಹುಟ್ಟಿ ಬಂದ್ಲು. ದೃಪದನ ಬಯಕೆ ಅಲ್ಲ ಅದು, ಅದು ಅವಳ ಬಯಕೆ ಮತ್ತು ಅದು ವಿಶ್ವದ ಬಯಕೆ ಅಂತ ಹೇಳ್ಬೇಕು ಅದನ್ನು. ಅದು ವಿಶ್ವದ ಬಯಕೆ ಅದು. ಯಾಕೆಂದರೆ ಎಲ್ಲರೂ ಅಂದರೆ ಒಳಿತಿನ ಶಕ್ತಿಗಳೆಲ್ಲ ಸೇರಿ ಜಗತ್ತಿಗೆ ಒಳಿತಾಗಬೇಕು ಅಂತ ಬಯಸಿದಾಗಲೇ ನಡೆದಿದ್ದದು ಅಂತ. ಹಾಗೆ ಹುಟ್ಟಿ ಬಂದವಳವಳು ಅಗ್ನಿಪುತ್ರಿಯಾಗಿ ಹುಟ್ಟಿ ಬಂದ್ಲು, ಅಗ್ನಿಜಾತೆ ಅಂತ. ಹಾಗಂತ ಈ ದ್ರೌಪದಿಯ ಬದುಕನ್ನು ಇಟ್ಟುಕೊಂಡು ಹೀಗೆ ಹುಟ್ಟಿದ್ದನ್ನು ನೋಡಿ, ಅವಳ ಬದುಕಿನಲ್ಲಿ ನಡೆದ ಕೆಲವು ಘಟನೆಗಳನ್ನು ನೋಡಿ ದ್ರೌಪದಿ ಬಹಳ ಬೆಂದವಳು ಅನ್ನೋದಕ್ಕಿಂತ ದ್ರೌಪದಿಯನ್ನು ಬೆಂದವಳು ಅನ್ನೋ ತರಹದಲ್ಲಿ ನೋಡುವವರಿದ್ದಾರೆ. ಮತ್ತು ಅವಳು ಬೇಯಿಸಿದವಳು ಅಂತ ನೋಡುವವರು ಇದ್ದಾರೆ. ಎಲ್ಲದಕ್ಕೂ ದ್ರೌಪದಿನೇ ಕಾರಣ ಅಂತ ಹೇಳುವವರು ಇದ್ದಾರೆ. ಆದರೆ ಹಾಗೇನೂ ಅಲ್ಲ. ಅವಳ ಬದುಕಿದೆಯಲ್ಲ ಹಾಗಿಲ್ಲ. ಕೆಲವು ಹೊತ್ತಲ್ಲಿ ಹಾಗಿದೆ ಅವಳ ಬದುಕಿನಲ್ಲಿ, ಆದರೆ ಎಲ್ಲವೂ ಹಾಗಲ್ಲ. ಹಾಗಾಗಿ ಅವಳನ್ನು ಸ್ವರ್ಗಶ್ರೀ ಅಂತ ಕರೆಯೋದು. ಸ್ವರ್ಗಶ್ರೀ ಅಂದರೆ ಸಂಪತ್ತು. ಅವಳು ಸಂಪತ್ತು ಅಂದರೆ ಸಮೃದ್ಧಿ ಅಂದರೆ ಸಂತೃಪ್ತಿ. ಹಾಗಾಗಿ ಅವಳು ಬರೀ ಸುಡುವ ಹಾಗಲ್ಲ. ಈ ದ್ರೌಪದಿ ಅಂತ ಕೂಡಲೇ ಒಂದು ಬೆಂಕಿ ಚಿತ್ರ ಹಾಕೋದಿದೆಯಲ್ಲ, ಅದೇನು ಹೊಂದಿಕೊಳ್ಳಲ್ಲ. ಅವಳ ಬದುಕಿನಲ್ಲಿ ಅದು ಕಾಣಿಸುತ್ತೆ ನಮಗೆ. ಏನಾಗತ್ತೆ, ನಮಗೆ ಘಟನೆಗಳಲ್ಲಿ
ದಟ್ಟ ಪ್ರಭಾವ ಬೀರುವ ಘಟನೆಗಳಿದೆಯಲ್ಲ, ಅದು ಸಾಮಾನ್ಯ ಬದುಕಿನ ಘಟನೆಗಳಾಗಿರೋದಿಲ್ಲ. ಹಾಗಾಗಿ ಸಾಮಾನ್ಯ ಬದುಕು ದ್ರೌಪದಿಯದ್ದೇನಾಗಿತ್ತು ಅಂತ ನೋಡಿದರೆ ದ್ರೌಪದಿ ಹಾಗಲ್ಲ ಅಂತ ಗೊತ್ತಾಗತ್ತೆ. ಅವಳು ಬೆಂಕಿ ಅಲ್ಲ ಅಂತ ಗೊತ್ತಾಗತ್ತೆ. ಇಷ್ಟ ಆಯಿತು, ಅವಳು ಹುಟ್ಟುಕೊಂಡ್ಳು, ದೃಪದನ ಅರಮನೆಯಲ್ಲಿ ಬೆಳೆದ್ಲು. ದೃಪದನ ಅರಮನೆಯಲ್ಲಿ ಅಯಾಚಿತವಾಗಿ ಬಂದ ಮಗುವನ್ನು ಅವನು ಪ್ರೀತಿಯಿಂದಲೇ ಸ್ವಾಗತ ಮಾಡ್ದ, ಪ್ರೀತಿಯಿಂದಲೇ ಬೆಳೆಸದ. ಅವನಿಗೆ ಶಿಖಂಡಿ ಮಗ ಇದ್ದ, ಇನ್ನೂ ಬೇರೆ ಬೇರೆ ಮಕ್ಕಳಿದ್ರು, ತುಂಬ ಸಂಸಾರ ಅವನದ್ದು. ಈಗ ದೃಷ್ಟದ್ಯುಮ್ನ ಹುಟ್ಟು ಬಂದಿದ್ದ. ಆದರೆ ಅವನು ಈ ತರಹ ಬಂದ ಮಕ್ಕಳು ಅಂತ ಬೇರೆ ಮಾಡಲಿಲ್ಲ. ಮತ್ತು ದ್ರೌಪದಿಯನ್ನು ಅದು ಹೇಗೆ ಅವನು ಬೆಳೆಸಿದ ಅಂತ ಅಂದರೆ, ಅವಳ ಗುರುತೇ ಅವನು. ದೃಪದನೇ ಅವಳ ಗುರುತು. ಯಾಕಂದರೆ ಅವಳ ಹೆಸರು ದ್ರೌಪದಿ. ದ್ರೌಪದಿಯಿಂದ ದೃಪದನ ಮಗಳು ಅಂತ ಅರ್ಥ. ಹಿಂದೆ ಆ ಥರ ಬಳಕೆ ಇತ್ತು. ತಂದೆ ಅಥವಾ ತಾಯಿಯ ಹೆಸರನ್ನ ಸೇರಿಸ್ಕೊಂಡು ಮಕ್ಕಳನ್ನು ಕರೆಯೋದು. ಈಗ ಕೌಂತೆಯ ಅಂತ ಕರೀತಾರೆ, ಕುಂತಿಯ ಮಗ ಅಂತ. ರಾಮಾಯಣದಲ್ಲಿ ಸೌಮಿತ್ರಿ ಅಂತ ಕರೀತಾರೆ ಲಕ್ಷ್ಮಣನನ್ನು. ಹಾಗೆ ಪಾಂಡವರು ಅಂತ ಕರಿತೀವಿ, ಪಾಂಡವಿನ ಮಕ್ಕಳು ಅಂತ ಅರ್ಥ. ಧಾರ್ತರಾಷ್ಟ್ರರು ಅಂತ ಕರಿತೀವಿ ದುರ್ಯೋಧನಾದಿಗಳನ್ನು. ದಾಶರಥಿ ಅಂತ ಕರಿತೀವಿ ರಾಮನನ್ನು. ಹೀಗೆ ತಂದೆ ಮತ್ತು ತಾಯಿಯ ಹೆಸರನ್ನು ಸೇರಿಸ್ಕೊಂಡು ಕರೆಯೋದು ಅನ್ನೋದೊಂದು ಅಭ್ಯಾಸ ಇತ್ತು. ಈಗ ಮೈಥಿಲಿ, ವೈದೇಹಿ ಅಂತೆಲ್ಲ ಕರಿತೀವಲ್ಲ, ಹಾಗೆ ಜಾನಕಿ ಅಂತ ಕೂಡ ಕರಿತೀವಿ, ಜನಕನ ಮಗಳು ಅಂತ, ಸೀತೆಯನ್ನು. ಹಾಗೆ ಇವಳನ್ನು ಕರೆದಿದ್ದು ಹೇಗೆ ಅಂತ ಅಂದರೆ ದ್ರೌಪದಿ ಅಂತ. ಈಗ ಅಲ್ಲೆಲ್ಲ ಅವರನ್ನು ಹಾಗೆ ಕರೆಯುವಾಗ ಅವರಿಗೊಂದು ಹೆಸರಿದೆ. ದಾಶರಥಿ ಅಂತ ಕರೆದ್ರೆ ರಾಮ, ಪಾಂಡವ ಅಂತ ಕರೆದ್ರೆ ಅವ್ರಿಗೆ ಬೇರೆ ಯುಧಿಷ್ಠಿರ, ಭೀಮ, ನಕುಲ ಅಂತ ಹೆಸರಿದೆ ಅಲ್ವಾ. ಜಾನಕಿ ಅಂತ ಕರೆದ್ರೂ ಕೂಡ ಅವಳಿಗೆ ಸೀತೆ ಅಂತ ಹೆಸರಿದೆ. ದ್ರೌಪದಿಯ ಹೆಸರೇನು ಅಂತಲೇ ಗೊತ್ತಿಲ್ಲ ಜಗತ್ತಿಗೆ ಅನ್ನೋಷ್ಟು ದ್ರೌಪದಿ ಅನ್ನೋ ಹೆಸರು ಉಳಿದು ಬಿಡುತ್ತು. ಹಾಗಾಗಿ ತಾನಾಗಿ ಹುಟ್ಟಿ ಬಂದ ಮಗು ತನ್ನ ಹೆಸರಿನಿಂದಲೇ ಗುರುತಿಸಿಕೊಳ್ಳುವಷ್ಟು ಚೆನ್ನಾಗಿ ಅವಳನ್ನು ಸಾಕದ ದೃಪದ ಅಂತ. ಹಾಗಾಗಿ ಅವಳು ದೃಪದನ ಪಡಿಯಚ್ಚೇನೋ ಅನ್ನೋ ಥರ ದ್ರೌಪದಿ ಅಂತ ಆಗ್ಬಿಟ್ಲು. ದ್ರೌಪದಿ ಅಂತ ಕರೆಸ್ಕೊಂಡು ಕೃಷ್ಣ ಅಂತ ಕರೆದಿರಬೇಕು ಅಂತ ಕಾಣಿಸುತ್ತೆ. ಅವಳನ್ನು ತುಂಬಾ ಹೆಸರಿಸೋದು ಕೃಷ್ಣ ಅಂತ ಮಹಾಭಾರತದಲ್ಲಿ. ದ್ರೌಪದಿ ಅಂತ ಹೇಳೋದಕ್ಕಿಂತ ಹೆಚ್ಚು ಸಲ ಅದನ್ನ ಬಳಸ್ತಾರೆ. ಕೃಷ್ಣ ಅನ್ನೋ ಶಬ್ದ 3 ಜನಕ್ಕಲ್ಲಿ ಬಳಕೆ ಆಗುತ್ತೆ. ಒಂದು ಶ್ರೀಕೃಷ್ಣನಿಗೆ, ಇನ್ನೊಂದು ವ್ಯಾಸರಿಗೆ, ಒಂದು ದ್ರೌಪದಿಗೆ. ಅವರಿಬ್ಬರನ್ನ ಕೃಷ್ಣ ಅಂತ ಕರೀತಾರೆ, ಇವಳನ್ನ ಕೃಷ್ಣ ಅಂತ ಕರೀತಾರೆ. 3 ಜನರ ಬಣ್ಣ ಅದು ಕಪ್ಪು. ಕೃಷ್ಣ ಅಂದ್ರೆ ಕಪ್ಪು. ಇವತ್ತು ನಮಗೆ ಕಪ್ಪು ಅಂತ ಅನ್ನೋದು ಒಂದು ಇದು ಅಂತ ಆಗ್ಬಿಟ್ಟಿದೆ, ವರ್ಣ ತಾರತಮ್ಯದಲ್ಲಿ ಸೇರಿದೆಯಲ್ಲ. ಆದರೆ ನಮ್ಮ ಪ್ರಾಚೀನರಲ್ಲಿ ಕಪ್ಪು ಸುಂದರ, ಕಪ್ಪೇ ಸುಂದರ ಅಂತೇನಲ್ಲ, ಕಪ್ಪು ಸುಂದರ, ಬಿಳಿಯೂ ಸುಂದರ. ಬಣ್ಣದ ಮೇಲೆ ಸೌಂದರ್ಯದ ಅಳತೆ ಇರಲಿಲ್ಲ ಅಲ್ಲಿ, ಎಲ್ಲ ಬಣ್ಣಗಳು ಸುಂದರವಾಗಿದ್ದು ಅಂತ. ಇವತ್ತು ಕೂಡ ಮನುಷ್ಯನ ಬಣ್ಣ ಕಪ್ಪಾದರೂ ಮಾತ್ರ ಚೆನ್ನಾಗಿಲ್ಲ ಅಂತ, ಮತ್ತೆ ಬೇರೆದು ಕಪ್ಪು ಬಣ್ಣವೇ ಸುಂದರ ಅಂತ ಹೇಳ್ತೀವಿ. ಅತ್ಯಂತ ಹೆಚ್ಚು ಬಳಕೆ ಆಗೋದು ಕಪ್ಪು ಬಣ್ಣ, ಸೌಂದರ್ಯಕ್ಕೆ ಬಳಕೆ ಆಗೋದು. ಕೃಷ್ಣ ಅಂತ ಕರೆದಿರಬೇಕು, ಅದು ಹೆಸರ ಅಥವಾ ಆಗ ಬಣ್ಣ ನೋಡಿಯೇ ಕರಿತಾ ಇದ್ರು. ಗೌರಿ ಅಂತ ಇದೆಯಲ್ಲ ಪಾರ್ವತಿಗೆ, ಗೌರಿ ಅನ್ನೋದು ಹೆಸರಲ್ಲ, ಅದು ಗೌರ ವರ್ಣ ಅಂತ, ಅಂದ್ರೆ ಬೆಳ್ಳಗಿರೋಳು ಅಂತ ಹಾಗೆ ಕರೆಯೋ ಅಭ್ಯಾಸ ಇತ್ತು. ಇತ್ತೀಚಿನವರೆಗೂ ಇತ್ತು, ಈಗ ನಿಲ್ತು. ಯಾಕೆಂದ್ರೆ ಆ ಬಣ್ಣಗಳನ್ನೆಲ್ಲ ಲೇವಡಿ ಮಾಡೋದಕ್ಕೆ ಯಾವತ್ತು ಶುರು ಮಾಡಿದ್ವೋ ಆಗ ಇದು ಬಣ್ಣದ ಹೆಸರನ್ನ ಹೇಳೋದು, ಅದು ಬಾಡಿ ಶೇಮಿಂಗ್ ಅಂತ ಕರೆಸ್ಕೊಳ್ಳುವಂತೆ ಅನಿವಾರ್ಯ ಆಯಿತು ನಮಗೆ. ಆದರೆ ಅವತ್ತು ಅವಳನ್ನು ಕರೆದಿದ್ದು ಕೃಷ್ಣ ಅಂತ. ಅವಳಿಗೊಂದು ಹೆಸರು ಅನ್ನೋದು ಗೊತ್ತಾಗಿಲ್ಲ, ಕೃಷ್ಣ ಅಂತಲೇ ಹೆಸರು ಇದೆಯಾ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವಳು ಚೆನ್ನಾಗಿ ಅಲ್ಲಿ ಬೆಳೆದ್ಲವಳು. ಮುಂದೆ ದ್ರೌಪದಿ ಕಾಣಿಸ್ಕೊಳ್ಳೋದು ನಮಗೆ ಸ್ವಯಂವರದಲ್ಲಿ. ಒಂದು ಅದ್ಭುತ ಸ್ವಯಂವರ ಏರ್ಪಡ್ತು ಅಲ್ಲಿ. ಆ ಸ್ವಯಂವರಕ್ಕೆ ಎಲ್ಲರೂ ಬಂದಿದ್ರು ಅಂತ, ಆ ಕಾಲದ ಎಲ್ಲರೂ ಬಂದಿದ್ರು. ಕೆಲವರು ಯುದ್ಧ ಮಾಡೋದಕ್ಕೆ ಬಂದಿದ್ರು, ಅಲ್ಲ ಕೆಲವರು ಪಣ ಗೆಲ್ಲೋದಕ್ಕೆ ಬಂದಿದ್ರು, ಕೆಲವರು ನೋಡೋದಕ್ಕೆ ಬಂದಿದ್ರು. ಇದು ಭಾಳ ವಿಶೇಷ. ಸ್ವಯಂವರಕ್ಕೆ ಸಾಧಾರಣವಾಗಿ ಬರೋರು ಯಾರು ಅಂದರೆ, ಯಾರಿಗೆ ವಿವಾಹವಾಗಬೇಕು ಅಂತಿದೆಯೋ ಅವರು ಬರಬೇಕು. ಇಲ್ಲಿ ಕುರುವಂಶೀಯರು ಬಂದಿದ್ರಲ್ಲ, ಅವ್ರು ಯಾರೂ ಭಾಗವಹಿಸಲಿಲ್ಲ ದ್ರೌಪದಿ ಸ್ವಯಂವರದಲ್ಲಿ. ಹಾಗೆಯೇ ಯಾದವರು ಭಾಗವಹಿಸಲಿಲ್ಲ. ಕೃಷ್ಣ ಬಂದಿದ್ದ, ಬಲರಾಮ ಬಂದಿದ್ದ, ಎಲ್ಲರೂ ಬಂದಿದ್ದರು. ಅವ್ರು ಯಾರೂ ಪಣದ ಸುದ್ದಿಗೆ ಹೋಗೇ ಇಲ್ಲ. ಉಳಿದವರು ಪ್ರಯತ್ನಿಸಿದರು. ಎಲ್ಲರೂ ಬಂದಿದ್ರು ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದರೆ 2 ಕಾರಣ. ಒಂದು, ದೃಪದ ಆ ಕಾಲದ ಅತ್ಯಂತ ಪ್ರತಿಷ್ಠಿತ ರಾಜಕಾರಣಿ ಅವನು. ಅಂದರೆ ಅವನ ಮನೆಯಲ್ಲೊಂದು ಸ್ವಯಂವರ ನಡೆಯುತ್ತೆ ಅಂದರೆ ಜಗತ್ತಿನ ಎಲ್ಲರಿಗೂ ಆಮಂತ್ರಣ ಇದೆ, ಎಲ್ಲರೂ ಬರ್ತಾರೆ ಅನ್ನುವಷ್ಟರ ಮಟ್ಟಿನ ಸಾಧಾರಣದವನಲ್ಲ ಅವನು, ಅಸಾಮಾನ್ಯ ಮನುಷ್ಯ ಅವನು. ಮತ್ತು ಆ ಸ್ವಯಂವರ ನೋಡುವ ಆಸಕ್ತಿ ಕೂಡ ಇತ್ತು ಅವರಿಗೆ ಅಂತ. ಸ್ವಯಂವರ ನೋಡುವ ಆಸಕ್ತಿ ಯಾಕಿತ್ತು ಅಂದರೆ ದ್ರೌಪದಿ ಆಗಿದ್ಲು.
ಆ ಕಾಲದಲ್ಲಿ ಮನೆ ಮಾತಾಗಿಬಿಟ್ಟಿದ್ಲು ಅವಳು. ಅಂಥ ಚಲುವೆ ಅಂತ, ಅಂಥ ಚಲುವೆ ಅಂತ. ಬಹಳ ಬಹಳ ಮುಖ್ಯವಾಗಿ ಇದನ್ನು 10 ಸಲ ಹೇಳಬೇಕು, 100 ಸಲ ಹೇಳಬೇಕು. ದ್ರೌಪದಿ ಕಪ್ಪುಗಿದ್ಲು, ಆದರೆ ಆ ಕಾಲದ ಅದ್ಭುತ ಚಲುವೆ ಆಗಿದ್ಲು ಅವಳು. ಓಕೆ, ಕಾಂಟ್ರಾಡಿಕ್ಟರಿ ಇವತ್ತಿನ ಆಲೋಚನಾ ಲಹರಿಗೆ. ಆ ಆಲೋಚನಾ ಲಹರಿಗೆ ಬಹಳ ವಿರೋಧವಾದದ್ದು ಕಾಣಿಸುತ್ತೆ ಅಲ್ಲಿ. ಅದೇ ಸತ್ಯ, ಮತ್ತೆ ಅದೇ ವಾಸ್ತವ. ಅಳಿಬೇಕಾದದ್ದು ಅವುಗಳ ಮೇಲಲ್ಲ ಅಂತ. ವ್ಯಕ್ತಿ ಇಡೀ ಮಹಾಭಾರತ ಇದೆಯಲ್ಲ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಭಾಗವತ ಇರಲಿ, 1000 ಕಡೆಯಲ್ಲಿ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ನೋಡು ಅನ್ನೋ ಪಾಠ ಮಾಡುತ್ತೆ ಅಂತ. ನಾವು ಆ ನಂತರದ ಕಾಲದಲ್ಲಿ ಸಮುದಾಯಗಳನ್ನು ಅಥವಾ ವರ್ಗಗಳನ್ನು, ಈ ತಾರತಮ್ಯಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ. ಈಗ ಸೃಷ್ಟಿ ಮಾಡಿಕೊಂಡ ತಾರತಮ್ಯ ಎಲ್ಲ ಅಲ್ಲಿದೆ ಅಂತ ಹೇಳೋದಕ್ಕೆ ಹೊರಟಿದೀವಲ್ಲ. ಅಂದರೆ ವಾಸ್ತವವಾಗಿ ನಾವು ಸೃಷ್ಟಿಸಿಕೊಂಡ ತಾರತಮ್ಯದ ಭಾವಗಳು ಇಲ್ಲ ಅನ್ನೋದನ್ನು ಇವುಗಳು ಹೇಳುತ್ತವೆ ಅಂತ. ಅಂದರೆ ನೀನು ಬಣ್ಣದಿಂದ ನೋಡಬೇಡ, ಸಮುದಾಯದಿಂದ ನೋಡಬೇಡ, ನೀನು ವಿದ್ಯೆಯಿಂದ ನೋಡಬೇಡ, ನೀನು ಸಂಪತ್ತಿನಿಂದ ನೋಡಬೇಡ, ವ್ಯಕ್ತಿಯನ್ನು ವ್ಯಕ್ತಿಯಾಗಿ ನೋಡು ಅಂತಲೇ ಇರೋದಲ್ಲಿ ಅಂತ. ಹಾಗೆ ಇವಳ ಚೆಲುವು ಅಷ್ಟು ಎಲ್ಲ ಕಡೆ ಹರಡಿತ್ತು. ಅಲ್ಲಿ ಇವಳನ್ನು ಅರ್ಜುನ ಗೆದ್ದ. ಅರ್ಜುನ ಗೆದ್ದ ಕೂಡಲೇ ಏನು ಅಂದರೆ ಅವನ ಜೊತೆಗೆ ಅವಳು ಹೋಗಬೇಕು, ಹೊರಟ್ರೆ ಅವನು ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಅಂತ ಅಂದರೆ ಒಬ್ಬ ಕುಂಬಾರನ ಮನೆಯ ಹೊರವಲಯದ ಅವನ ಅಂಗಳದಲ್ಲಿದ್ದ ಒಂದು ಸಣ್ಣ ಮನೆ. ಇಲ್ಲಿ ಅರ್ಜುನ ಗೆದ್ದ ಅಂತ ಹೇಳ್ತಿರಲ್ವಾ, ಸ್ವಯಂವರಕ್ಕಿಂತ ಮುಂಚೆಯೇ ದ್ರೌಪದಿಗೆ ಅರ್ಜುನನ ಬಗ್ಗೆ ಗೊತ್ತಿತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದರೆ ದ್ರೌಪದಿಗೆ ಅರ್ಜುನನ ಮೇಲೆ ಸ್ವಲ್ಪ ಮುಂಚೆನೇ ಒಂದು ವ್ಯಾಮೋಹ ಇತ್ತು ಅಥವಾ ಆಸೆ ಇತ್ತು ಅನ್ನುವಂಥದ್ದು ನೀವೇ ಹಿಂದೆ ಹೇಳಿದ್ರಿ. ಆ ಸಂದರ್ಭದಲ್ಲಿ ಆಕೆಯ ಮನಸ್ಥಿತಿ ಹೇಗಿತ್ತು? ದ್ರುಪದನಿಗಿತ್ತು. ಓಕೆ ಓಕೆ. ದ್ರೌಪದಿಗಿದ್ದಿರಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ತನ್ನನ್ನು ಸೋಲಿಸಿದವ ಅರ್ಜುನ, ದ್ರುಪದನನ್ನ ದ್ರೋಣರ ಮೂಲಕ. ಇವನೇ ತನ್ನ ಅಳಿಯ ಆಗಬೇಕು ಅಂತ ಅವನಿಗೆ ಅನ್ನಿಸಿಬಿಟ್ಟಿತ್ತು. ಅನ್ನಿಸಿದ್ದು ಸೋಲಿಸಿದಾಗ ಅಲ್ಲ, ಯಾಕೆಂದ್ರೆ ಸೋಲಿಸಿದಾಗ ಮಗಳಿಲ್ಲ ಅವನಿಗೆ. ದ್ರೌಪದಿ ಹುಟ್ಟಿ ಬಂದಾಗ ಅನ್ನಿಸ್ತವನಿಗೆ ಅರ್ಜುನನಿಗೆ ಕೊಡಬೇಕು ಅಂತ. ಎಂತ ವಿರೋಧಾಭಾಸ ನೋಡಿ. ದ್ರೋಣರನ್ನ ಕೊಲ್ಲೋದಕ್ಕೆ ಅಂತಲೇ ಯಜ್ಞ ಮಾಡಿ ಮಗು ಪಡ್ಕೊಂಡಿದ್ದಾನೆ ದೃಷ್ಟದ್ಯುಮ್ನನ್ನ. ಅವನ ಜೊತೆ ಹುಟ್ಟು ಬಂದವಳನ್ನ ತನ್ನನ್ನ ಸೋಲಿಸಿದವನಿಗೆ ಮಗಳನ್ನು ಕೊಡುವುದು, ತಾನು ಸೋಲಲು ಕಾರಣನಾದವನಿಗೆ ಮೃತ್ಯುವನ್ನು ಕೊಡುವುದು ಅಂತ. ಹೌದು. ಈ ದೃಪದ ಅವನ ಮನೋಭಾವ ಇದೆಯಲ್ಲ, ಅದನ್ನು ಬಹಳ ಅಧ್ಯಯನ ಮಾಡೋ ತರ ಇದ್ದಾನ ಅವನು. ಹೌದು ಹೌದು. ಸುಲಭಕ್ಕೆ ದಕ್ಕೋದಲ್ಲ ಅವನು ಹೆಂಗೆ ಯೋಚನೆ ಮಾಡ್ತಾನೆ ದೃಪದ ಅಂತ. ಹಾಗಾಗಿ ದೃಪದನಿಗೆ ಅರ್ಜುನನಿಗೆ ಕೊಡಬೇಕು ಅಂತ ಇತ್ತಲ್ಲ, ಆ ಮಾತನ್ನ ಅವನು ದ್ರೌಪದಿಗೆ ಹೇಳಿರಬಹುದು ಅಂತ ನನ್ನ ಊಹೆ ಇರೋದು. ಮಾತುಕತೆಗಳು ಸಿಗೋಲ್ಲ. ಮತ್ತೆ ಸಹಜವಾಗಿಯೇ ಆ ಕಾಲದಲ್ಲಿ ವರನ ಬಗ್ಗೆ ಒಂದು ಯೋಚನೆ ಹುಟ್ಟಿರುತ್ತೆ. ಯಾರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ವೀರಶೂರರಿದ್ದಾರೆ ಅಂತ ಇದ್ದಾಗ ಅರ್ಜುನನ ಬಗ್ಗೆ ಕೇಳಿ ಗೊತ್ತಿತ್ತಲ್ಲ. ಹಾಗಾಗಿ ದ್ರೌಪದಿಗೆ ಅದು ಹುಟ್ಟಿರ್ಬೋದು. ಮತ್ತೆ ತಂದೆಗಿರೋದನ್ನ ತಂದೆ 10 ಸಲ ಮನೇಲಿ ಹೇಳಿರ್ತಾನೆ. ಅದನ್ನೇನು ಗುಪ್ತವಾಗಿ ಇಟ್ಕೊಂಡಿರೋ ಸಾಧ್ಯತೆ ಇಲ್ಲ ಅವನು. ಮನೇಲಿ ಹೇಳಿದಾಗ ಸಹಜವಾಗಿ ಅವಳಿಗೆ ಆಗಬಹುದು ಅಂತ ಇದ್ದಿರಬಹುದು. ಹಾಗಾಗಿ ಅವಳಿಗೆ ಮುಂದೆ ಕೂಡ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ ಏನು ಉಳ್ಕೊಳ್ತು, ಅದಕ್ಕೆ ಕಾರಣ ಮೊದಲಿಂದ ಅವನ ಬಗ್ಗೆ ಬೆಳೆಸಿಕೊಂಡು ಬಂದ ಭಾವ ಇದ್ದಿರಬಹುದು ಅಂತ ಅನ್ಸತ್ತೆ. ಅವಳು ಹೊರಟ್ಲು. ಅದನ್ನು ಯಾಕೆ ನಾನು ಹೇಳಿದೆ ಅಂದರೆ, ಕುಂಬಾರನ ಮನೆಗೆ ಹೋದ್ಲಲ್ಲ ರಾಜಕುಮಾರಿ, ತನ್ನದೇ ಒಬ್ಬ ಪ್ರಜೆಯ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು, ಅವನಿಂದ ಹೋಗ್ತಾ ಇದ್ದಾಳೆ ಅವಳು. ನೋಡಿ ಮನೋಭಾವ ಹೇಗಿದೆ ಅಂತ. ನಾವು ಆ ಕಾಲದ ಮನೋಭಾವ ಅಂತ ತೆಗೆದುಕೊಳ್ಬೇಕಾದದ್ದು. ಅದು ಈ ಕಾಲಕ್ಕೆ ಎಷ್ಟು ಬೇಕಾಗಿದೆ ಅಂತ. ರಾಜಕುಮಾರಿಯನ್ನು ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅವನು ಅಂದರೆ, ಅರಮನೆಯಿಂದ ಯಾರೋ ಒಬ್ಬ ಅಪರಿಚಿತ ಗೆದ್ದವ ತನ್ನೂರಿನ ಕೊನೆಯಲ್ಲಿರುವ ಒಬ್ಬ ಮಡಿಕೆ ಮಾಡುವವನ ಮನೆ, ಅವನ ಮನೆಯೂ ಅಲ್ಲ, ಅವನ ಮನೆಯ ಒಂದು ಔಟ್ ಹೌಸ್ ತರ ಇರೋ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ನೀನ್ ಯಾರಯ್ಯ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ, ನಿನ್ನ ನಂಬ್ಕೊಂಡು ಬಂದ್ರೆ ಇದು ಏನಿದು, ಎಲ್ಲಿ ಕರ್ಕೊಂಬಂದೆ ಅನ್ನೋ ಮಾತು ದ್ರೌಪದಿ ಆಡೋಲ್ಲ ಅಂತ. ಮನೆಗೆ ಹೋದ್ರೆ ಅಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಾಳೆ, ಅತ್ತೆ. ಅವನಿಗೆ ಬೇರೆ ಒಂದು 4 ಜನ ಅಣ್ಣ ತಮ್ಮಂದ್ರಿದ್ದಾರೆ. ಅವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಅವತ್ತು ಇಡೀ ದಿನ ಏನೇನು ನಡೀತು ಅಂತ ಮಹಾಭಾರತ ಗುರುತಿಸತ್ತೆ. ಅವರವರೇ ಮಾತಾಡ್ಕೋತಾ ಇದ್ದಾರೆ. ಅವಳು ತಣ್ಣಗಿದ್ದಾಳೆ. ಅಂದರೆ ಎಷ್ಟು ವಿಚಿತ್ರ ಅನ್ಸತ್ತೆ ಅಂದರೆ, ದ್ರೌಪದಿಯ ಮನಸ್ಸಿನಲ್ಲಿ ಏನು ಪ್ರಶ್ನೆ ಹುಟ್ಟಿರಬಹುದು ಅಂದರೆ, ಯಾವ ಪ್ರಶ್ನೆಯೂ ಹುಟ್ಟಲೇ ಇಲ್ಲ ಅಂತ. ಪ್ರಶ್ನೆ ದೃಪದನ ಮನಸ್ಸಲ್ಲಿ ಹುಟ್ಟಿದೆ, ದೃಷ್ಟದ್ಯುಮ್ನನ ಮನಸ್ಸಲ್ಲಿ ಹುಟ್ಟಿದೆ. ದೃಪದ ಕಳಿಸಿದಾನೆ ದೃಷ್ಟದ್ಯುಮ್ನನ್ನ, ಯಾರು ಏನು ನೋಡ್ಕೊಂಬ ಅಂತ. ಅವನು ರಾತ್ರಿ ಗುಟ್ಟಾಗಿ ಹೋಗಿ ಮನೆಯ ಪಕ್ಕದಲ್ಲಿ ನಿಂತಿವ್ರು ಯಾರು ಅಂತ ಗುರ್ಸೋದಕ್ಕೆ ಹೋಗಿದ್ದಾನ ಅವನು. ಆದರೆ ಅವಳಿಗೆ ಯಾವ ಸಮಸ್ಯೆಯೂ ಇಲ್ಲ. ಅವರೆಲ್ಲ ಮಲಗಿದ್ದಾರೆ, ಅವಳು ಒಂದು ಕಡೆ ಮಲಗಿದ್ದಾಳೆ. ಅವಳ ಎದುರಿಗೆ ಹೆಚ್ಚು ಪಕ್ಷ ಮಾತುಕತೆ ನಡೆದಿದೆ. ಒಬ್ಬರು ಮದುವೆ ಆಗಬೇಕಾ,
ಇಬ್ರು ಮದುವೆ ಆಗ್ಬೇಕಾ, ಅವನು ಮದುವೆ ಆಗ್ಬೇಕಾ, ಇವನ್ ಮದುವೆ ಆಗ್ಬೇಕಾ ಅಂತ ಚರ್ಚೆ ನಡೆದಿದೆ. ಈಗ ಅರಮನೆ ಆದರೆ ಎಲ್ಲದಕ್ಕೂ ಬೇರೆ ಬೇರೆ ಜಾಗ ಇರುತ್ತೆ. ಪುಟ್ಟ ಮನೆಯಲ್ಲಿ ಅವ್ರ ಎದುರಿಗೆ ಚರ್ಚೆ ನಡೀತಲ್ಲ, ಅವಳು ಎಲ್ಲರೂ ಹಂಚ್ಕೊಳ್ಳಿ ಅಂತ ತಾನು ಹೇಳ್ಬಿಟ್ಲು ಕುಂತಿ, ಹೌದು. ಇವರು ಅದನ್ನೇ ಇಟ್ಕೊಂಡು ಕೂತರು. ಆಮೇಲೆ ನೀನು ಮದುವೆ ಆಗು ಅಂತ ಒಬ್ಬ ಅಂದ, ಅರ್ಜುನ ಯುಧಿಷ್ಠಿರನಿಗಂದ, ಇಲ್ಲ ಅವರೆಲ್ಲ ಸೇರಿ ನೀನು ಮದುವೆ ಆಗು ಅಂದರು. ಅವಳು ಇಷ್ಟೇ ಚರ್ಚೆ ಆಗ್ತಾ ಇದೆ. ಅವಳೆಲ್ಲ ಕೇಳಿಸ್ಕೊತಾ ಇದ್ದಾಳೆ, ಕೇಳಿಸ್ಕೊಂಡು ಸುಮ್ಮನಿದ್ದಾಳೆ ಅವಳು. ಅವ್ರು ನಿರ್ಣಯ ಮಾಡಿದ್ದಾರೆ 5 ಜನ ಮದುವೆ ಆಗೋದು ಅಂತ ಅವಳ ಎದುರಿಗೆ. ಅವಳು ತುಟಿಕ್ ಪಿಟಿಕ್ ಅಂದಿಲ್ಲ ಅದಕ್ಕೆ. ಓಕೆ. ಬಹಳ ವಿಚಿತ್ರ ಅಂತ ಅನ್ಸೋದು ದ್ರೌಪದಿಯ ಈ ವರ್ತನೆ. ಅಂದ್ರೆ ನಮಗಿವತ್ತು ವಿಚಿತ್ರ ಅಂತ ಅನ್ಸೋದು. ಹೌದು. ಆಮೇಲೆ ಇವತ್ತು ನಿಂತು ನೋಡಿದಾಗ ಅವರು ಆಕ್ಷೇಪಾರ್ಹರಾಗ್ತಾರೆ. ಒಂದು ಮಾತು ಕೇಳಬಾರ್ದ ಅವಳನ್ನ? ಹೌದು. ನಿನಗೂ ಒಂದು ಅಭಿಪ್ರಾಯ ಇದೆಯಾ ಅಂತ ಕೇಳಬೇಕಲ್ವಾ ಅಂತ ಅನ್ಸುತ್ತೆ. ಆಗಿನ ಕಾಲದಲ್ಲಿ ಕೇಳ್ತಲೇ ಇರಲಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಓಕೆ. ಈಗ ಸುಭದ್ರೆಗೆ ಅರ್ಜುನನ ಮೇಲೆ ಮನಸ್ಸಿತ್ತು ಅಂತ ಗೊತ್ತಾಗಿಯೇ ಕೃಷ್ಣ ಅರ್ಜುನನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳೋದು. ಕೃಷ್ಣನೇ ಅವಳನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇಬ್ಬರದ್ದು ಮನಸ್ಸು ಗೊತ್ತಾಗತ್ತೆ ಅವನಿಗೆ. ತಂಗಿಗೂ ಮನಸ್ಸಿದೆ, ಅರ್ಜುನನಿಗೂ ಮನಸ್ಸಿದೆ ಅಂತ ಗೊತ್ತಾದಾಗಲೇ ಅವನು ಮಾಡೋದು ಅದನ್ನ. ಈಗ ರುಕ್ಮಿಣಿಯನ್ನ ಅವನು ಅಪಹರಿಸಿಕೊಂಡು ಬಂದು ಮದುವೆ ಆದ ಕೃಷ್ಣ. ಸಂದೇಶ ಏನದ್ರಲ್ಲಿ? ನೀವು ಅವಳ ಅಣ್ಣನಿಗೆ ಇಷ್ಟ ಇರಲಿಲ್ಲ ಅದು. ಅವಳ ಅಣ್ಣನಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅವಳಿಗೆ ಇಷ್ಟ ಆಗಿದೆ ಅಲ್ವಾ, ಅಂದ್ರೆ ಮದುವೆ ಆಗಬೇಕು ಅಂತಲೇ ಕೃಷ್ಣ ಹೇಳ್ದಂಗೆ ಆಯ್ತಲ್ವಾ. ಹೆಣ್ಣಿನ ಇಷ್ಟದಂತೆ ನಡೆಯಿರಿ ಅನ್ನೋ ಸಂದೇಶ ಕೂಡ ಇದೆಯಲ್ವಾ ಅಲ್ಲಿ. ಈಗ ಅಂಬಿಕೆ ಅಂಬಾಲಿಕೆಯರ ವಿವಾಹ ನಡೀತು, ಅಲ್ಲಿ ಸಂಯಮರ ನಡೀತು. ಭೀಷ್ಮ ಗೆದ್ಕೊಂಡು ಬಂದಾಗ ಅಂಬೆ ಹೇಳಿದು ನಾನು ಬೇರೆ ಒಬ್ಬನ ಪ್ರೀತಿಸಿದ್ದೀನಿ ಅಂತ. ಭೀಷ್ಮ ಬಿಟ್ಕೊಟ್ಟ, ಹೋಗು ಅಂತ. ಅಂದ್ರೆ ಹೆಣ್ಣಿನ ಅಭಿಪ್ರಾಯಕ್ಕೆ ಆಶಯಕ್ಕೆ ಬೆಲೆ ಇರಲಿಲ್ಲ ಅನ್ನೋ ಕಾಲ ಅಲ್ಲ ಅದಲ್ಲ. ಆದರೆ ಒಂದು ಸ್ವಯಂವರದಲ್ಲಿ ಗೆದ್ದಾಗ ಅವಳಿಗೊಂದು ಬೇರೆ ಅಪೇಕ್ಷೆ ಅಂತ ಉಳ್ಕೊಳ್ಳೋದಿಲ್ಲ. ಓಕೆ. ಸ್ವಯಂವರಕ್ಕೊಂದು ಪಣ ಇಟ್ಟು ಇದನ್ನ ಗೆದ್ದವರು ಮದುವೆ ಆಗಬೇಕು ಅಂದ್ರೆ ಅವನು ಯಾರಾದರೂ ಆಗಲಿ ನಾನು ಮದುವೆ ಆಗ್ತೀನಿ ಅಂತಲೇ ಆ ತೀರ್ಮಾನಕ್ಕೆ ಬರಬೇಕು. ಆದರೆ ಅಲ್ಲಿ 5 ಜನ ವಿವಾಹವಾಗಬೇಕು ಅಂತಂದಾಗ ದ್ರೌಪದಿ ತಣ್ಣಗಿದ್ದಾಳೆ. ಮಹಾಭಾರತ, ಇಡೀ ಮಹಾಭಾರತ ದ್ರೌಪದಿಯ ಮನಸ್ಸಿನಲ್ಲಿ ಆವಾಗಲಿ ಆಮೇಲಾಗಲಿ ಏನಾಡಿತ್ತು ಅನ್ನೋದನ್ನ ಹೇಳೋದಿಲ್ಲ. ಓಕೆ. ಈ ಪ್ರಶ್ನೆ ಹಾಗೆಯೇ ಉಳ್ಕೊಳ್ಳುತ್ತೆ. ಇದು ಯೋಚಿಸುವವರಿಗೆ ಬಿಟ್ಟಿದ್ದು. ಆ ಕಾಲದಲ್ಲಿ ನಿಂತು ಯೋಚಿಸ್ತೀವ, ಮಧ್ಯಕಾಲದಲ್ಲಿ ನಿಂತು ಯೋಚಿಸ್ತೀವ, ಇವತ್ತು ನಿಂತು ಯೋಚಿಸ್ತೀವ, ನಮ್ಮನ್ನ ಬೆಳೆಸಿದ ಪರಿಸರದ ಆಧಾರದ ಮೇಲೆ ದ್ರೌಪದಿಯ ಮನಸ್ಸಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ನಾವು ಯೋಚಿಸೋದಕ್ಕೊಂದು ಮುಕ್ತ ಅವಕಾಶ ಇದೆ. ಆದರೆ ಒಂದು ಗಮನಿಸಬೇಕಾದದ್ದು ಅಂದರೆ ಅಲ್ಲೆಲ್ಲೂ ದ್ರೌಪದಿ ಯಾರನ್ನೂ ಈ ಅಧಿಕ್ಷೇಪಿಸುವವಳಲ್ಲ ಅನ್ನೋದು ಗೊತ್ತಾಗತ್ತೆ. ಆಕ್ಷೇಪಿಸುವವಳಲ್ಲ ಅಂತ. ಓಕೆ. ಬಹಳ ಬಹಳ ಹೊಂದಾಣಿಕೆಯ ಸ್ವಭಾವ ಅವಳದ್ದು ಅಂತ. ನಾನು ಅದಕ್ಕೆ ಹೇಳಿದ್ದು, ದ್ರೌಪದಿ ಅಂದ ಕೂಡಲೇ ಪಕ್ಕದಲ್ಲಿ ಬೆಂಕಿ ಇಟ್ಟು ಬೆಂಕಿಯ ಜ್ವಾಲೆಗಳನ್ನಿಟ್ಟು ದ್ರೌಪದಿ ಅಂತ ತೋರ್ಸೋಕೆ ಹೋಗಬೇಡಿ ಅಂತ ಹೇಳಿದ್ದು. ಅದಕ್ಕೆ ತುಂಬ ತಣ್ಣಗಿನ, ತುಂಬ ಪ್ರಬುದ್ಧವಾದ, ತುಂಬ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಲ್ಲ, ಸಂತುಲಿತವಾದ ಸಮತೋಲನದ ಸ್ವಭಾವ ದ್ರೌಪದಿಯದ್ದು. ವ್ಯಾಸರ ದ್ರೌಪದಿ ನಾವದುಕೊಂಡ ಹಾಗೆ ಬೆಂಕಿ ಅಲ್ಲ. ಬೆಂಕಿ ಆಗಬೇಕಾದ ಹೊತ್ತು ಅವಳ ಬದುಕಿನಲ್ಲಿ ಬಂದಿದ್ದಿದೆ, ಅದು ಬೇರೆ. ಎಂಥ ಶಾಂತ ಮನುಷ್ಯನು ಯಾವಾಗಲೂ ಒಂದ್ಸಲ ಇದಾಗ್ತಾನಲ್ಲ, ಅದು ಬೇರೆ. ಆದರೆ ಉಳಿದಂತೆ ಅವಳ ಸ್ವಭಾವ ಅತ್ಯಂತ ಸಂತೃಪ್ತಿಯಿಂದ ಇರುವ ಸ್ವಭಾವ, ಏನಿದ್ದರೂ ಏನಿಲ್ಲದಿದ್ದರು. ಕರೆಕ್ಟ್. ಅದು ದ್ರೌಪದಿಯ ಬದುಕಿನಲ್ಲಿ ಕಾಣಿಸುತ್ತೆ ನಮಗೆ. ಇದಾದ ಮೇಲೆ 5 ಜನರ ಜೊತೆಗೆ ಅವಳ ವಿವಾಹ ಆಗತ್ತೆ. ನನಗೆ ಈ ಸಂದರ್ಭದಲ್ಲಿ ಮೊನ್ನೆ ಒಂದು ವೈರಲ್ ಆಗ್ತಿದೆ ವಿಡಿಯೋ. ಅಂದರೆ ಒಂದು ಹೆಣ್ಣು ಗಂಡನ ಮನೆಗೆ ಹೋಗೋಕ್ಕೆ ಮುಂಚೆ ಗಂಡನ ಮನೆಯವರು ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಗಂಡನ ಮನೆ ಬಗ್ಗೆ ಅಂತ. ಒಂದು ವಿಡಿಯೋದಲ್ಲಿ ಒಬ್ಬಳು ಹೆಂಗಸು ಬರ್ತಾಳೆ, ಇದಕ್ಕೆ ಬರ್ತಾಳೆ, ಏನಕ್ಕೆ, ಸಮೀಕ್ಷೆಗೆ. ಈ ಜಾತಿ ಸಮೀಕ್ಷೆ ಎಲ್ಲ ನಡೀತಾ ಇದೆಯಲ್ಲ, ಅಲ್ಲಿ ನಿಂತ್ಕೋತಾನೆ ಅವನು ಗಂಡು ಬಂದು, ನಿನ್ನ ಹೆಸರೇನು, ನಿನ್ನ ಉದ್ಯೋಗ ಏನು, ಎಷ್ಟು ದುಡಿಮೆ, ನಿನ್ನ ಕಾರ್ ಇದೆಯಾ, ಬೈಕ್ ಇದೆಯಾ, ಫ್ರಿಜ್ ಇದೆಯಾ ಎಲ್ಲ ಕೇಳ್ತಾನೆ. ಅವ್ನು ಸಮೀಕ್ಷೆ ಇಟ್ಕೊಂಡು ಎಲ್ಲ ವಿವರ ಕೊಡ್ತಾನೆ. ಅವಾಗ ಅವಳು ತಕ್ಷಣ ಅಲ್ಲಿಂದಲೇ ಫೋನ್ ಮಾಡ್ತಾನೆ, ಏಯ್ ಹುಡುಗ ನಿನ್ಗೆ ಆಗಲ್ಲ ಬಿಡು, ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಅಂದರೆ ಇದು ತಮಾಷೆ ಅನಿಸಿದ್ರೂ ಇವತ್ತಿನ ಸಂದರ್ಭದಲ್ಲಿ ಒಂದು ಗಂಡಿನ ಮನೆಗೆ ಕೊಡಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಆಗ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಗೆದ್ದಾಗ ಯಾರು ಅಂತಲೇ ಗೊತ್ತಿಲ್ಲ ಅಂದಾಗ ಆ ಮನಸ್ಥಿತಿಯಲ್ಲಿ ದ್ರೌಪದಿ ಬಂದ್ಲು ಅನ್ನುವಂಥದ್ದನ್ನು ಭಾಳ, ಆ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಈಗ ಇವತ್ತಿನ ಕಾಲಕ್ಕೆ ಊಹೆನೂ ಮಾಡ್ಕೊಳ್ಳಿಕ್ಕಾಗಲ್ಲ ಬಹುಶಃ. ಹೌದು. ಮತ್ತು ಅಲ್ಲಿ ನಮಗೆ ನಮ್ಮ ಸ್ಮೃತಿಗಳಲ್ಲಿ ನೋಡಿದಾಗ ಅವರು ಹೆಣ್ಣಿನ ಆಯ್ಕೆಗಿಂತ ಗಂಡಿನ ಆಯ್ಕೆಗೆ ಮಹತ್ವ ಕೊಟ್ಟಿದ್ದು ಕಾಣಿಸುತ್ತೆ.
ನಾವು ಇದನ್ನ ಪುರುಷ ಪ್ರಧಾನ ಅಂತ ಹೇಳ್ತೀವಿ, ಓಕೆ, ಆದ್ರೆ ಅದು ಸ್ತ್ರೀ ಪ್ರಧಾನ ಆಯ್ತು ಅಂತ. ಹೌದು ಹೌದು. ಅಂದ್ರೆ ಗಂಡು ಯೋಗ್ಯನಾಗೋದಕ್ಕೆ ಬಹಳ ಕಷ್ಟ ಇದೆ ಅಂತ. ಅವ್ಯಂಗೆ ಪತಿತೆ ಕ್ಲೀಬೆ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಅಂತ ಮದುವೆಯಲ್ಲಿ ಬರುತ್ತೆ ಈ ಮಾತು. ನಾನು ಯಾರಿಗೆ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ ಅಂತ ಅಂದ್ರೆ 10 ದೋಷಗಳನ್ನ ಪಟ್ಟಿ ಮಾಡ್ತಾರೆ. ಆ 10 ದೋಷಗಳಿಲ್ಲ ಅವನಲ್ಲಿ, ಇಷ್ಟು ದೋಷಗಳು ಅಂತ ಒಬ್ಬ ಗಂಡಿನಲ್ಲಿ ಇರುವ ದೋಷಗಳು ಅದು ಯಾವುದೂ ಇಲ್ಲ. ಅವನ ಸಭೆಯಲ್ಲಿ ಹೇಳ್ತಾನೆ, ಹೆಣ್ಣಿನ ತಂದೆ. ಪ್ರತಿ ಮದುವೆಗಳಲ್ಲೂ ಇದೆ, ಪುರೋಹಿತರು ಹೇಳ್ಕೊಂಡು ನಡೆಸುವಾಗ್ಲೂ ಈಗಲೂ ಇದೆ ಅದು. ಪುರೋಹಿತರು ಹೇಳ್ಕೊಂಡು ಹೋಗ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನಾನು ಆಯ್ಕೆ ಮಾಡಿದ್ದೀನಿ ಎಂತವನು ಅಂದ್ರೆ ದಶದೋಷ ವಿವರ್ಜಿತ ಅಂತ. 10 ದೋಷಗಳು ಏನು ಇದೆ ಗಂಡಿನ ದೋಷಗಳು ಅಂತ, ಅದೇನೂ ಇಲ್ಲ. ಅಪತಿತೆ ಅಂತ ಅಂದ್ರೆ ಪತಿತ ಅಲ್ಲ ಇವನು ಅಂತ. ಪತಿತ ಅಂದ್ರೆ ಭ್ರಷ್ಟ ಅಲ್ಲ ಅಂತ. ಅಂದ್ರೆ ಯಾವುದೇ ತರಹದಲ್ಲಿ ಪತಿತನಾಗುವುದು ಅನ್ನೋದು ಹಲವು ಕಾರಣಗಳಿವೆ. ಅದು ಹಣದ ವಿಷಯ ಇರ್ಬೋದು, ಅದು ಹೆಣ್ಣಿನ ವಿಷಯ ಇರ್ಬೋದು, ಅದು ಮಣ್ಣಿನ ವಿಷಯ ಇರ್ಬೋದು. ಅಂತಹ ಯಾವುದೇ ವಿಷಯದಲ್ಲೂ ಪತಿತನಾಗುವನಲ್ಲ, ಅಂಥವನ್ನ ಆಯ್ಕೆ ಮಾಡಿ ಕೊಡ್ತಾ ಇದ್ದೀನಿ ಅಂತ ಸಭೆಯಲ್ಲಿ ಹೇಳ್ತಾನೆ ಅವನು ಅಂತ. ಓಕೆ, ಅಂದ್ರೆ ಹೆಣ್ಣಿನ ತಂದೆ ಹೇಳೋದು, ಗಂಡಿನ ತಂದೆ ಹೇಳೋದು ಏನೂ ಇಲ್ಲ. ನಾನು ಅಂತ ಕಾಲದಲ್ಲಿ ವ್ಯತ್ಯಾಸ ಆಗಿದೆ ಮುಂದೆ, ಅದೆಲ್ಲ ಬೇರೆ. ಆದರೆ ಅತ್ಯಂತ ಪ್ರಾಚೀನವಾದ ಯೋಚನೆ ಹೀಗಿತ್ತು. ಹಾಗಾಗಿ ಗಂಡನ್ನ ಆಯ್ಕೆ ಮಾಡುವಲ್ಲಿ ಬಹಳ ಅವರು ಹುಡುಕಾಡ್ತಾ ಇದ್ರು. ಇಲ್ಲಿ ಏನಾಯಿತು ಅಂತಂದರೆ ಒಬ್ಬ ಗೆದ್ದ, ಆದರೆ ಗೆದ್ದವನು ಸುರಸುಂದರ, ಬಹಳ ಚೆನ್ನಾಗಿದ್ದ. ಅವನ ಸಾಮರ್ಥ್ಯ ಗೊತ್ತಾಯಿತು 2 ಕಾರಣಕ್ಕೆ. ಒಂದು ಅದನ್ನು ಗೆದ್ದಿದ್ದು, 2ನೇದು ಉಳಿದವ್ರನ್ನ ಸೋಲಿಸಿದ ಅವನು, ಅದು ಕಾಣಿಸ್ತಾ ಇತ್ತು. ಆವಾಗ ದ್ರೌಪದಿಯೂ ಅಲ್ಲೇ ಇದ್ಲು, ದೃಪದನೂ ಅಲ್ಲೇ ಇದ್ದ. ಹಾಗಾಗಿ ಒಂದು ಏನು ಗೊತ್ತಾಗಿದೆ, ಸಮರ್ಥ ಗೆದ್ದಿದ್ದಾನೆ ಅಂತ ಗೊತ್ತಾಗಿದೆ. ಅತ್ಯಂತ ಸಮರ್ಥನೆ ಯಾರೋ ಗೆದ್ದಿದ್ದಾನೆ ಅಂತ ಅಷ್ಟೇ. ಅಲ್ಲಿ ನನಗೆ ಕಾಣಿಸುವ ದ್ರೌಪದಿ ಯಾರು ಅಂದರೆ ಬಹಳ ಪ್ರಬುದ್ಧ ದ್ರೌಪದಿ. ಅವಳ ತಲೆಯಲ್ಲಿ ಯಾಕೆ ಯೋಚನೆ ಹುಟ್ಟಲಿಲ್ಲ ಅಂತ ಅಂದರೆ, ಅವಳದನ್ನು ಯಾವತ್ತೂ ನನ್ನೊಂದು ಮಾತು ಕೇಳಬಾರ್ದಾಗಿತ್ತ ಅಂತಲೂ ಮಾತಾಡಲಿಲ್ವಲ್ಲ. ಹಂಗಂತ ಅದನ್ನೆಲ್ಲ ಕೇಳೋದಕ್ಕಾಗ್ತಿರ್ಲಿಲ್ಲ ಅಂತಲ್ಲ, ಮಧ್ಯಕಾಲದಲ್ಲಿ ಹಂಗೆಲ್ಲ ಆಗಿದೆ. ಹೆಂಡತಿಯಾದವಳು ಒಂದು ಪ್ರಶ್ನೆಯನ್ನು ಗಂಡನಲ್ಲಿ ಕೇಳದಂತೆ 1000 ವರ್ಷಗಳಲ್ಲೆಲ್ಲ ಬದುಕು ಮಾಡಿದ್ದೀವಿ ನಾವು. ಆದರೆ ಇದು ಪ್ರಾಚೀನರ ಆಶಯ ಅಲ್ಲ. ಯಾಕೆಂದರೆ ಅವಳು ನೇರನೇ ನಿಮ್ಮ ತಪ್ಪು ಅಂತ ಹೇಳುವವಳೆ. ಆ ಮಾತನ್ನು ಹೇಳ್ತಾಳೆ ಕೂಡ ಮುಂದವಳು. ಅಂದರೆ ಆ ಅಧಿಕಾರಗಳು ಅವಳಿಗಿತ್ತು. ಅಂದರೆ ಆ ಕೆಚ್ಚು ಇತ್ತು ಅವಳಿಗೆ, ಗಟ್ಟಿತನವೂ ಇತ್ತು, ವೈಚಾರಿಕವಾಗಿ ಕೂಡ ಗಟ್ಟಿತನ ಇತ್ತು ಅವಳಿಗೆ. ಆದರೆ ಈ ಹೊತ್ತಿನಲ್ಲಿ ಯಾಕೆ ಕೇಳಿಲ್ಲ ಅಂದರೆ ಅದು ಪ್ರಬುದ್ಧತೆ, ಅದು ಅವಳ ಪ್ರಬುದ್ಧತೆ ಅಂತ. ಆ ಮಟ್ಟಿನ ಸಮತೋಲನ ಅವಳಿಗೆ ಅವಳ ಮನಸ್ಸು ಮೇಲಿತ್ತು. 5 ಜನ ಮದುವೆ ಆಗ್ತಾರೆ ಅನ್ನೋದು ಶಾಕಿಂಗ್. ಹೌದು, ಇವತ್ತು ಶಾಕಿಂಗು ಬ್ರೇಕಿಂಗು ಎಲ್ಲ 5 ಜನರನ್ನೊಬ್ಬಳು ಮದುವೆ ಆದರೆ. ಅವತ್ತು ಏನಾಗಿರ್ಬೋದು, ದೃಪದ ನಿಜವಾಗೂ ಶೇಕ್ ಆಗಿದ್ದಾನೆ, ಶಾಕಿಂಗ್ ಮಾತ್ರ ಅಲ್ಲ ಅದು. ಅಂದ್ರೆ ಅವನಿಗೆ ಒಪ್ಪೋಕೆ ಆಗ್ತಾ ಇಲ್ಲ ದೃಪದನಿಗೆ. ಆದರೆ ಅವಳು ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದನ್ನು ಹೊರಗಡೆಯಲ್ಲಿ ಎಷ್ಟು ತಪ್ಪಾಗಿ ಅವಳನ್ನು ತಗೊಂಡೋಗಿದ್ದಾರೆ ಅಂದ್ರೆ ಎಷ್ಟು ಗಂಡಸರಾದರೂ ಆಗ್ತಾ ಇದ್ರು ಅವಳಿಗೆ ಅನ್ನೋ ತರಹ ಅಂತೂ ಕೂಡ ದ್ರೌಪದಿಯನ್ನು ವಿಮರ್ಶೆ ಮಾಡಿದವರಿದ್ದಾರೆ. ಅವಳು ಕರ್ಣನನ್ನು ಬಯಸಿದ್ಲು ಅಂತೆಲ್ಲ. 5 ಜನ ಇರುವಾಗ 6ನೇವನು ಮತ್ತೆ ಇವರನ್ನು ಮೀರಿ ಕರ್ಣ ಅಂತ ಹಿಂಗೆಲ್ಲ ಹುಚ್ಚುಚ್ಚು ಕಥೆ ಎಲ್ಲ ಹುಟ್ಟಿಸ್ಕೊಂಡಿದ್ದಾರೆ. ಇದು ಅವರವರ ಮನಸ್ಸಿನ ಕೊಳೆಗಳು. ಅಂಥವಳು ಅಲ್ಲ ಅವಳು, ಆದ್ರೆ ಒಂದು ಪ್ರಬುದ್ಧತೆ ಇದೆ ಅವಳಿಗೆ ಅಂತ. ಅಂಥ ದ್ರೌಪದಿ ಇವರ ಕೈ ಹಿಡಿತಾಳೆ 5 ಜನರನ್ನ. ಕೈ ಹಿಡಿದ ಮೇಲೆ ಅವಳ ಸಂಸಾರ ಆರಂಭ ಆಗೋದು ಇಂದ್ರಪ್ರಸ್ಥದಲ್ಲಿ. ಖಾಂಡವ ಪ್ರಸ್ಥ ಅಥವಾ ಇಂದ್ರಪ್ರಸ್ಥ ಅಂದ್ರೆ ಇವತ್ತಿನ ನಮ್ಮ ರಾಜಧಾನಿಯಲ್ಲಿ, ಹೌದು, ಭಾರತದ ರಾಜಧಾನಿಯಲ್ಲಿ ಈಗ ಇರುವ ಪ್ರದೇಶಕ್ಕೆ ಸೇರಿಕೊಂಡ ಪ್ರದೇಶವೇ ಅದು. ಅಲ್ಲಿ ಅವಳ ಸಂಸಾರ ಅನ್ನೋದು ಆರಂಭ ಆಗತ್ತೆ ನೋಡಿ. ಈಗ ಯಾರೋ ಒಬ್ಬ ಅಂತ ಅವಳ ಮನಸ್ಥಿತಿ ನೋಡಿ, ಯಾರೋ ಒಬ್ಬ ಗೆದ್ದುಕೊಂಡ ಹೋದ, ಮಾರನೇ ದಿನ ಗೊತ್ತಾಯ್ತು ಅವನು ಯಾರು ಅಂತ. ಯಾರು ಅಂದರೆ ಇಷ್ಟು ದೊಡ್ಡವರು ಅಂತ ಗೊತ್ತಾಯ್ತು. ಈಗ ಒಳ್ಳೆ ಸಂಬಂಧ ಅಂತ ಆಯ್ತು. ಈಗ ಒಳ್ಳೆ ಸಂಬಂಧ ಅಂತ ಆದಾಗ ಏನು ಮೊದಲೇ ಸಿಕ್ಕ ಮಾಹಿತಿ ಏನು, ಇವರ ಮೇಲೆ ಒಂದು ದೊಡ್ಡ ಇದಿದೆ ಅಂತ, ಏನು ದ್ವೇಷ ಕಾರುವ ಒಂದು ತಂಡ ಇದೆ. ಎಂಥ ತಂಡ ಅದು ಅಂದರೆ ಇವರನ್ನು ಕೊಲ್ಲೋದಕ್ಕೆ ಸಿದ್ಧವಾದ ಒಂದು ತಂಡ ಇದೆ ಅಂತ ಮೊದಲ ದಿನ ಗೊತ್ತಾದ ಅಂಶಗಳಲ್ಲಿ. ಇದು ಗಮನಿಸಬೇಕು ನಾವು. ಹೌದು, ಯಾವುದೇ ಒಂದು ಹೆಣ್ಣು ಗಂಡನ ಮನೆಗೆ ಹೋಗಿದ್ ಮೊದಲನೇ ದಿನನೇ ಈ ಇಡೀ ಕುಟುಂಬಕ್ಕೆ ಅಪಾಯ ಇದೆ ಅಂದಾಗ ಆಘಾತ ಏನಾಗ್ಬೋದು ಅಂತ ಅಲ್ವಾ. ಅದು ಯಾವುದು ಅವಳ ಮೇಲೆ ಕೆಲಸನೇ ಮಾಡಲಿಲ್ಲ. ಹಸ್ತಿನಪುರಕ್ಕೆ ಹೋದರು, ಅವರು ಕರೆ ಕಳಿಸಿದ್ರು. ಅಲ್ಲಿಗೆ ಹೋಗ್ತಾ ಇದ್ದಾಗೆ ಇವರನ್ನು ಖಾಂಡವ ಪ್ರಸ್ಥಕ್ಕೆ ಕಳಿಸಿದ್ರು. ರಾಜ್ಯ ಕೊಟ್ಟರು, ಆದರೆ ರಾಜಧಾನಿ ಇಲ್ಲ.
ಒಂದು ರಾಜ್ಯ ಕೊಟ್ಟಿದ್ದಾರೆ, ಒಂದಿಷ್ಟು ಭಾಗ ಕೊಟ್ಟಿದ್ದಾರೆ, ರಾಜಧಾನಿ ಇಲ್ಲ. ಈ ರಾಜಧಾನಿ ಇಲ್ಲದೆ ಇರುವಲ್ಲಿ ರಾಜ್ಯಭಾರ ಆರಂಭ ಮಾಡೋದಿದೆಯಲ್ಲ, ಅದೊಂಥರ ಅನಾಥ ಪ್ರಜ್ಞೆಯದ್ದು, ಹೌದು ಸುಲಭ ಅಲ್ಲ ಅದು. ಹೌದು ಹೌದು ಕಟ್ಟಬೇಕಲ್ಲ, ಅಲ್ಲಿ ಹೌದು ಕಟ್ಟುವ ಕಾಲ ಅದು. ಹೌದು. ಅವರು ಇಂದ್ರಪ್ರಸ್ಥವನ್ನು ಕಟ್ಟುವ ಕಾಲ. ದ್ರೌಪದಿ ಜೊತೆಗೆ ಇದ್ದಿದ್ದು ಯಾವಾಗ ಅಂದರೆ ಕಟ್ಟುವ ಕಾಲದಲ್ಲಿ ಅಂತ. ಅಂದ್ರೆ ನನಗೀಗ ಹೆಂಗೆ ಇವತ್ತಿನ ಇದಕ್ಕೆ ಚಂದ್ರಬಾಬು ನಾಯ್ಡು, ಅಂತಂದ್ರೆ ಚಂದ್ರಬಾಬು ನಾಯ್ಡುದು ಇನ್ನೊಂದು ಹೊಸದಾಗಿ ಮದುವೆ ಆಗ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಹಾ. ಮನೆ ಇಲ್ಲ, ಹಾ. ಬಾಡಿಗೆ ಮನೆ ಹುಡುಕ್ಬೇಕು, ಹಾ. ಇನ್ನೆಲ್ಲೋ ಅದು ಆಗುತ್ತೋ ಇಲ್ವೋ, ಹೌದು. ಅಡ್ವಾನ್ಸ್ ದುಡ್ಡು ಕೊಡಬೇಕು, ಹಾ. ಅಂಥ ಮನಸ್ಥಿತಿಯಲ್ಲಿ ಗಂಡ ಏನು ಅಂತ ಇನ್ನೂ ಗೊತ್ತಿಲ್ಲ ಹೆಂಡತಿಗೆ, ಹೌದು ಅವನನ್ನು ಅರ್ಥ ಮಾಡ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಸಂಸಾರ ಹೂಡಬೇಕು. ಹೌದು ಆ ಥರದಲ್ಲಿ ದ್ರೌಪದಿಯ ಮನಸ್ಥಿತಿ. ಹೌದು. ಅದರಲ್ಲಿ ಒಬ್ಬ ಅಲ್ಲ, 5 ಜನ ಅದುವೇ ಭಿನ್ನ ಭಿನ್ನ ವ್ಯಕ್ತಿತ್ವದವರು. ಏಕ ಸೂತ್ರ ಇದೆ ಅವರಲ್ಲಿ, ವ್ಯಕ್ತಿತ್ವ ಭಿನ್ನ. ನಾವು ಅದನ್ನು ನೋಡಿದೀವಿ. ಹೌದು ಹೌದು ಆಯ್ತಾ. ಜೊತೆಗೆ ಒಬ್ಬ ಅತ್ತೆನೂ ಇದ್ದಾರೆ, ವಯಸ್ಸಾದವರು. ಹೀಗೆ ಸಂಸಾರ ಆರಂಭ ಮಾಡ್ತಾ ಇದ್ದಾಳೆ ಅವಳು. ಅವರಿಗೆ ಈಗ ಸಂಸಾರ ಆರಂಭ ಮಾಡುವಾಗ ಎಲ್ಲ ವ್ಯವಸ್ಥಿತವಾಗಿದ್ದಲ್ಲಿ, ತಂದೆ ದುಡಿದಿರ್ತಾನೆ, ಇವನಿಗೂ ಒಂದು ಉದ್ಯೋಗ ಇದೆ, ಚೆನ್ನಾಗೆಲ್ಲ ಇದೆ, ಮನೆ ಎಲ್ಲ ಇದೆ, ಮನೇಲಿ ಸ್ಟವ್ ಇದೆ, ಸ್ಟೂಲು ಇದೆ, ಎಲ್ಲ ಇದೆ. ಅಲ್ಲಿ ಸಂಸಾರ ಹೂಡೋದು, ಹನಿಮೂನಿಗೆಲ್ಲ ಹೋಗ್ಬಂದು ಅನ್ನೋದು ಬೇರೆ. ಹೌದು. ಇಲ್ಲಿ ಎಲ್ಲವೂ ಆರಂಭದಿಂದ ಆಗಬೇಕು ಅನ್ನುವಾಗ ಸಂಸಾರ ಹೂಡೋದಿದೆಯಲ್ಲ, ಬಹಳ ಸವಾಲಿನದ್ದು. ದ್ರೌಪದಿಯನ್ನು ನೋಡ್ಬೇಕಾಗಿರೋದು ಅಲ್ಲಿ ಅಂತ. ಅಲ್ಲಿ ಇಂದ್ರಪ್ರಸ್ಥದ ದ್ರೌಪದಿ ಅವಳು ಬಹಳ ಮುಖ್ಯ ಆಗ್ತಾಳೆ ನಮಗೆ. ಅಂದ್ರೆ ಒಬ್ಬ ಗೃಹಿಣಿ ದ್ರೌಪದಿ ಯಾರಿಗೂ ಅಷ್ಟೇ ಗೊತ್ತಿಲ್ಲ ಸಾಮಾನ್ಯ ಜನ. ಮಹಾಭಾರತ ಇದನ್ನ ಗುರುತಿಸುತ್ತೆ. ಎಲ್ಲಿ ಗುರುತಿಸುತ್ತೆ ಅಂದ್ರೆ, ಇಂದ್ರಪ್ರಸ್ಥದ ಬಗ್ಗೆ ಮಾತನಾಡುವಾಗ ದ್ರೌಪದಿಯ ವಿಷಯ ಮಾತೇ ಬರೋದಿಲ್ಲ ಅಲ್ಲಿ. ಅವಳ ವಿಷಯವೇ ಇಲ್ಲ. ಈ ವ್ಯಾಸರ ಹಾಗೆ ಯಾವ್ದಾವುದನ್ನು ಎಲ್ಲೆಲ್ಲೋ ಹೇಳ್ತಾರೆ. ನಾವು ಅದನ್ನ ಈ ಕಡೆ ತಂದ್ಕೊಳ್ಳದೆ ಇದ್ರೆ ನಮ್ಗೆ ಅರ್ಥ ಆಗಲ್ಲ. ಅದು ಮಹಾಭಾರತ ಎಲ್ಲರಿಗೂ ಕಷ್ಟ ಕೊಟ್ಟಿರೋದು ಅದಕ್ಕೆ. ಮಹಾಭಾರತನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿ ಹಲವರು ವಿಫಲರಾಗಿದ್ದು ಇದೇ ಕಾರಣಕ್ಕೆ, ಅದು ಅಪಾರ್ಥ ಆಗಿದ್ದು ಅದೇ ಕಾರಣಕ್ಕೆ. ವನವಾಸದ ಹೊತ್ತಲ್ಲಿ ಒಂದು ಘಟನೆ ನಡೆಯುತ್ತೆ. ಇವರು ದ್ಯೂತ ಆಡಿ ಕಾಡಿಗೆ ಹೋಗಿದ್ರು. ಆಗ ಕೃಷ್ಣ ಬಂದಿರಲಿಲ್ಲ, ಕೃಷ್ಣನಿಗೆ ಗೊತ್ತಿರಲಿಲ್ಲ. ದ್ಯೂತ ಆಡುವಾಗ ಅವನು ಬೇರೆ ಯುದ್ಧದಲ್ಲಿದ್ದ. ಕೃಷ್ಣ ಅವರೆಲ್ಲ ಬರ್ತಾರೆ ನೋಡೋದಕ್ಕೆ ಅಂತ. ಆಗ ಸತ್ಯಭಾಮೆ ಬಂದಿರ್ತಾಳೆ ಕೃಷ್ಣನ ಜೊತೆಗೆ. ಈ ಸತ್ಯಭಾಮೆ ಏಕಾಂತದಲ್ಲಿ ದ್ರೌಪದಿಯನ್ನು ಕೇಳ್ತಾಳೆ, ಒಂದು ಪ್ರಶ್ನೆ ಕೇಳ್ತಾಳೆ. ಏನು ಪ್ರಶ್ನೆ ಅಂದರೆ, ಅಲ್ಲ, ಒಬ್ಬ ಪತಿಯನ್ನು ನೋಡ್ಕೊಳ್ಳೋದೇ ನಮಗೆ ಕಷ್ಟ ಆಗತ್ತೆ, ನೀನು 5 ಜನರನ್ನು ಹೆಂಗೆ ನೋಡ್ಕೊಳ್ತಿ ಅಂತ ಒಂದು ಪ್ರಶ್ನೆ ಕೇಳ್ತಾಳೆ ಸತ್ಯಭಾಮೆ. 5 ಜನರ ಪತ್ನಿ ಆಗೋದು ಅನ್ನೋದು ಅಷ್ಟು ಸುಲಭ ಅಲ್ವಲ್ಲ. ಈಗ ಒಬ್ಬ ವ್ಯಕ್ತಿಗೆ ಸಂಗಾತಿ ಆಗೋದು, ಅದು ಪತ್ನಿ ಇರಲಿ ಪತಿ ಇರಲಿ, ಸಂಗಾತಿ ಆಗೋದು ಅನ್ನೋದು ದೊಡ್ಡ ಸವಾಲಿನ ಕೆಲಸ. ಕರೆಕ್ಟ್. ಅಷ್ಟು ಸುಲಭ ಅಲ್ಲ. ಅಲ್ಲಿ ನಿರ್ವಹಿಸೋದು ಅನ್ನೋದು ಇಬ್ಬರಿಗೂ ಇದ್ದೇ ಇರುತ್ತೆ. ಈ ನಿರ್ವಹಣೆಯಲ್ಲೇ ನಾವು ಸೋಲ್ತೇವೆ. ಹೌದು ಹೌದು. ಎಂಥ ಪ್ರಬುದ್ಧರೂ ಸೋಲ್ತಾರೆ, ಎಂಥ ಮೇಧಾವಿಗಳೂ ಸೋಲ್ತಾರೆ ಅಲ್ವಾ. ಸಂಗಾತಿಗಳನ್ನು ಅಥವಾ ಜೊತೆಗೆ ಬರುವ ವ್ಯಕ್ತಿಗಳನ್ನು, ಅದು ಮಕ್ಕಳಿರ್ಬೋದು, ಅದು ತಂದೆ ತಾಯಿ ಇರ್ಬೋದು, ಅವರನ್ನು ನಿರ್ವಹಿಸುವ ವಿಷಯದಲ್ಲಿ ಹೆಚ್ಚು ಜನ ಸೋಲ್ತಾರೆ. ಅವರು ಸೋತಿದ್ದು ಕೆಲವರದ್ದು ಹೊರಗೆ ಬರುತ್ತೆ, ಕೆಲವರದ್ದು ಹೊರಗೆ ಬರೋಲ್ಲ. ಹೌದು. ಹಾಗಾಗಿ ಎಲ್ಲ ಸಂಸಾರಗಳಲ್ಲೂ ಒಂದು ಅವರ ನಡುವೆ ಒಂದು ಅತ್ಯುತ್ತಮವಾದ ಸಾಹಚರ್ಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಂಬಂಧಗಳಲ್ಲಿ. ಯಾಕೆಂದರೆ ಇನ್ನೊಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು, ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಂಭಾಳಿಸೋದು ಅಂತ ಒಂದು ಶಬ್ದ ಇದೆಯಲ್ಲ, ಅದು ಗಂಡ ಹೆಂಡತಿಯನ್ನು ಸಂಭಾಳಿಸೋದು, ಹೆಂಡತಿ ಗಂಡನನ್ನು ಸಂಭಾಳಿಸೋದು, ತಂದೆ ತಾಯಿ ಮಕ್ಕಳನ್ನು ಸಂಭಾಳಿಸೋದು, ಮಕ್ಕಳು ತಂದೆ ತಾಯಿ ಸಂಭಾಳಿಸೋದು, ಎಲ್ಲ ಕಷ್ಟವೇ. ಆಫೀಸ್ ಸಂಭಾಳಿಸೋದು ಆಮೇಲೆ. ಹೌದು ಹೌದು. ಇನ್ನೂ ಸರಳವಾಗಿ ಹೇಳ್ಬೇಕು ಅಂದರೆ ಮೇಂಟೈನ್ ಮಾಡೋದು, ಅದೇ ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು ಎರಡೂ ಕಷ್ಟ ಇದೆ. ಅಂಥದ್ರಲ್ಲಿ 5 ಜನ ಜೊತೆಗೆ ಕುಂತಿನೂ ಇದ್ದಾಳಲ್ಲ. ಈ ಕುಂತಿ ಸಾಮಾನ್ಯ ಅತ್ತೆ ಅಲ್ಲ, ಗಮನಿಸಬೇಕು. ಇಂಥ ಹೊತ್ತಿನಲ್ಲಿ ಕುಂತಿ ಅಂದರೆ ಸಮಸ್ಯೆ ಆಗಿ ಬಿಡಬಹುದು. ಈಗ ಭಾನುಮತಿ ಗಾಂಧಾರಿ ಸಮಸ್ಯೆ ಆಗೋದಿಲ್ಲ ದುರ್ಯೋಧನನ ಹೆಂಡತಿಗೆ. ಯಾಕೆ ಅಂದರೆ ಸಂಪತ್ ಸಮೃದ್ಧವಾದ ಇದೆ, ಅವ್ರಿಗೆ ಅವರವರಿದ್ದು ಬೇಕಾದ್ದಿದೆ. ಯಾವ ನಿರ್ಣಯಕ್ಕೂ ಅವರೆಲ್ಲ ಕುತ್ಕೋಬೇಕಾಗಿಲ್ಲ. ಮನೆಯ ನಿರ್ಣಯಗಳಿಗೆ ಯಾರು ಕುತ್ಕೋಬೇಕಾ? ಅವಳ ಅಂತಃಪುರ ಭಾನುಮತಿದಲ್ಲಿದೆ, ಇವಳ ಅಂತಃಪುರ ಗಾಂಧಾರಿದೆಲ್ಲೋ ಇದೆ, ಇವಳಿಗೆ 100 ಜನ ಸೇವಕರು, ಅವಳಿಗೆ 100 ಜನ ಸೇವಕರು, ಖರ್ಚಿಗೆ ಸಮಸ್ಯೆ ಇಲ್ಲ, ಎಂಥದ್ದೂ ಇಲ್ಲ. ಅವರು ಭೇಟಿನೂ ವಾರಕ್ಕೊಂದ್ಸಲನೇನೋ ಇರ್ಬೋದು. ಅಲ್ಲಿ ಈ ಭಾನುಮತಿ ಗಾಂಧಾರಿ ಅರ್ಥ ಮಾಡ್ಕೋಬೇಕಾಗಿಲ್ಲ, ಗಾಂಧಾರಿ ಭಾನುಮತಿನೂ ಅರ್ಥ ಮಾಡ್ಕೋಬೇಕಾಗಿಲ್ಲ. ಇಲ್ಲ, ಹಂಗಲ್ಲ. ಇವರು ಕಟ್ಟುವ ಹೊತ್ತಿನಲ್ಲಿ ಕುಂತಿ ಪ್ರಧಾನವಾಗ್ತಾಳೆ. ಮತ್ತು ಕುಂತಿ ಒಬ್ಬ ಪಾಪದ ಅತ್ತೆಯೂ ಅಲ್ಲ, ಅಂದರೆ ಸ್ಟ್ರಾಂಗ್ ಅಂತ ನಾನು ಹೇಳ್ತಾ ಇರೋದು. ಕೆಟ್ಟವಳು ಅಂತ ಅಲ್ಲ. ಸ್ಟ್ರಾಂಗ್ ಅಂದರೆ ಏನು ಅಂದರೆ, ಅವಳದ್ದೇ ಆದ ಒಪಿನಿಯನ್ ಇದೆ,
ಅವಳದ್ದೇ ಆದ ನಿರ್ದಿಷ್ಟವಾದ ಇದಿದೆ. ಮತ್ತು ಈ ಸಿಂಗಲ್ ಪೇರೆಂಟ್ ಅಲ್ವಾ ಅವಳು, ಮಕ್ಕಳನ್ನು ಇಷ್ಟು ಕಾಲ ಸಾಕಿದವಳು ಅವಳು. ಹೌದು. ದುರ್ಯೋಧನಾದಿಗಳನ್ನು ಗಾಂಧಾರಿಯೇ ಸಾಕಿರೋದಿಲ್ಲ ಅಲ್ಲಿ. ನಾನು ಗಾಂಧಾರಿ ದುರ್ಯೋಧನ ಅನ್ನೋದನ್ನ ಉದಾಹರಣೆ ಪಕ್ಕಕ್ಕೆ ತಗೋತಾ ಇದ್ದೀನಿ. ಅಲ್ಲಿ ಏನು ಅಂದರೆ ಅವರು ಬೆಳೆದಿರ್ತಾರೆ ಅಂತ ಹೇಳಬೇಕು. ಅವರನ್ನು ಬೆಳೆಸೋದಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆ ಕೆಲಸ ಮಾಡ್ತಾ ಇರತ್ತೆ. ಇಲ್ಲಿ ಹಂಗಲ್ಲ. ಈ 5 ಜನ ಕುಂತಿ ಒಟ್ಟಿಗೆ ಬಂದಿದ್ದಾರೆ, ಬಾಂಡಿಂಗ್ ಎಷ್ಟಿರುತ್ತೆ ಅವರಲ್ಲಿ. ಅದರ ನಡುವೆ ದ್ರೌಪದಿ ಹೊರಗೆ ನೋಡಿ ಈಗ. ಹೌದು. ಅಂದರೆ ಯಾವುದೇ ದೃಷ್ಟಿಕೋನದಿಂದಲೂ ಕುಂತಿ ತೊಡಕಾಗ್ಬೋದು ಅವಳಿಗೆ. ತನ್ನದೇ ಆದ ನಿರ್ದಿಷ್ಟವಾದ ಕ್ರಮಗಳು, ಅಭಿಪ್ರಾಯಗಳು ಇರುವ ಅತ್ಯಂತ ಸಮರ್ಥಳಾದ ಒಬ್ಬ ಅತ್ತೆ ಇದ್ದುಕೊಂಡಾಗ ಅವಳ ಇದು ಜಾಸ್ತಿ ಆಯಿತು, ಸವಾಲು ಜಾಸ್ತಿ ಆಯಿತು. ಸೊಸೆ ಬಂದ್ಲಪ್ಪ ನಂದಿನ್ನೇನು ಅಂತ ಮೂಲೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ಅಂತ ಅಲ್ಲ, ಆ ಥರ ಅತ್ತೆ ಅಲ್ಲ. ಮಕ್ಕಳು ಕೂಡ ಇನ್ನು ಮುಂದೆ ಇವಳ ಹತ್ರ ಮಾತಾಡ್ಕೋತೀನಿ ಅಮ್ಮಂದೇನು ಅಂತ ಹೇಳೋರು ಅಲ್ಲ, ಪ್ರತಿಯೊಂದಕ್ಕೂ ಅಮ್ಮನ ಹತ್ರ ಹೋಗೋರೆ. ಹಾಗಾಗಿ ಸಮಸ್ಯೆ ಅಲ್ಲ, ಸವಾಲಾಯಿತು. ಅವಳದನ್ನು ನಿರ್ವಹಿಸಿದೆ ಅಂತ ಸತ್ಯಭಾಮೆಗೆ ಹೇಳ್ತಾಳೆ ದ್ರೌಪದಿ. ತಾನು ಹೇಗೆ ಇದನ್ನು ನಿರ್ವಹಿಸಿದೆ ಅಂತ ಒಂದು ಇಡೀ ಅಧ್ಯಾಯ ಇದೆ. ನಾನು ಅದನ್ನು ಹೇಗೆ ತಗೊಂಡು ಹೋದೆ ಅಂತ. ಹೇಗೆ ತಗೊಂಡು ಹೋದೆ ಅಂತಂದಾಗ ಅವಳು ಹೇಳ್ತಾ ಹೋಗುವಾಗ ಆ ಅಧ್ಯಾಯ ಮುಗಿಯುವಾಗ ಗೊತ್ತಾಗತ್ತೆ ದ್ರೌಪದಿ ಮಹಾರಾಜ್ಞಿ ಆಗ್ಬಿಟ್ಟಿದ್ಲು ಅಲ್ಲಿ ಅಂತ. ದ್ರೌಪದಿಯೇ ಎಲ್ಲವನ್ನ ನಡೆಸ್ತಾ ಇದ್ಲು ಇಂದ್ರಪ್ರಸ್ಥದಲ್ಲಿ ಅಂತ. ಅವಳು ಕುಂತಿಯನ್ನ ಅತ್ಯುಚ್ಚ ಗೌರವದಿಂದ ನೋಡ್ಕೊಂಡಿದ್ದಾಳೆ, ಅತ್ಯುಚ್ಚ ಗೌರವದಿಂದ. ಅದನ್ನು ಅವಳು ಹೇಳ್ತಾಳೆ, ತಾನು ಅತ್ತೆಯನ್ನು ಬಹಳ ಗೌರವದಿಂದ ನೋಡಿಕೊಂಡೆ, ಬಹಳ ಪ್ರೀತಿಯಿಂದ ನೋಡಿಕೊಂಡೆ, ಗಂಡಂದಿರನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡೆ ಅಂತ ತನ್ನ ಕಡೆಯದ್ದು ಹೇಳ್ತಾ ಇದ್ದಾಳೆ ಅವಳು. ತನ್ನ ಕಡೆಯಿಂದ ಅಂದರೆ ಅವಳು ದ್ರೌಪದಿ ತಾನು ದೊಡ್ಡ ರಾಜಕುಮಾರಿ ಅನ್ನೋ ಥರ ಹೋಗಲೇ ಇಲ್ಲ. ತಾನು ಅಂತಃಪುರದಲ್ಲಿ ಕೂತ್ಕೊಂಡಿರೋ ಒಬ್ಬ ಸಾಧಾರಣವಾಗಿ ರಾಣಿಯರು ಅಂದ್ರೆ ಅಂತಃಪುರದಲ್ಲಿ ಇದ್ದುಕೊಂಡಿರ್ತಾರಲ್ಲ, ಹಂಗೂ ಇಲ್ಲ. ಅವಳು ಎಲ್ಲದರಲ್ಲೂ ಭಾಗವಹಿಸಿದ್ಲು, ಅವಳು ನಿತ್ಯಾಡಳಿತದಲ್ಲೂ ಭಾಗವಹಿಸಿದ್ಲು ಅಂತ ಅನ್ನಿಸುತ್ತೆ ಆ ಮಾತನ್ನು ನೋಡಿದಾಗ. ಬರೀ ಅರಮನೆ ಅಲ್ಲ, ರಾಜ್ಯದ ಇದಕ್ಕೆ ಸಂಬಂಧಪಟ್ಟಂತೆಯೂ ದ್ರೌಪದಿಯ ಪ್ರವೇಶ ಇತ್ತು ಅನ್ನೋದು ಅನ್ನಿಸೋ ತರಹ ಇದೆ ಅವಳ ಮಾತುಕತೆಗಳು. ಹಾಗೆ ಅವಳು ನೋಡ್ಕೊಂಡಿದ್ದಾಳೆ. ಆತಿಥ್ಯ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಅವಳು. ಬಂದ ಗಣ್ಯರನ್ನೆಲ್ಲ ತಾ ನೋಡ್ಕೋತಾ ಇದ್ದೆ ಅಂತ. ಅರಮನೆಗಳಲ್ಲಿ ಎಂತ ಆತಿಥ್ಯ, ಮನೆಗಳಲ್ಲಾದ್ರೆ ಗೃಹಿಣಿಯರು ಮಾಡಬೇಕು. ಅರಮನೆಯಲ್ಲಿ ಅದು ಗೆಸ್ಟ್ ಹೌಸ್ ಇರುತ್ತೆ, ಅಲ್ಲಿ ಯಾರೋ ಅಡಿಗೆ ಮಾಡೋರು ಇರ್ತಾರೆ, ಅಲ್ಲಿ ಯಾರೋ ಬಡಿಸೋರು ಇರ್ತಾರೆ. ಇವ್ರದ್ದೇನ್ ಪಾತ್ರ ಬರುತ್ತೆ ಅಲ್ಲಿ? ಈ ಎಲ್ಲ ಕೆಲಸಗಳನ್ನ ಮಾಡಿದ್ದೀನಿ ಅಂತ. ಅಂದ್ರೆ ಅವಳು ಪಕ್ಕಾ ಮ್ಯಾನೇಜ್ ಮಾಡಿದಾಳೆ ಎಲ್ಲರನ್ನು. ಅವರವರ ಸ್ವಭಾವಕ್ಕನುಗುಣವಾಗಿ ಅವರಿಗೇನು ಬೇಕು ಬೇಡ ಅನ್ನೋದನ್ನು ಮಾಡಿದಾಳೆ. ಆದರೆ ಮಾಡ್ತಾ ಏನಾಗಿದ್ದಾಳೆ ಅಂದರೆ ಅವಳು ಅವರೆಲ್ಲರೂ ಒಪ್ಪಿಕೊಂಡ ವ್ಯಕ್ತಿ ಆಗ್ಬಿಟ್ಟಿದ್ದಾರೆ. ಅಂದರೆ ಕೊನೆಗೆ ಇಂದ್ರಪ್ರಸ್ಥದಲ್ಲಿ ಕುಂತಿ ಇರಲಿ ಪಾಂಡವರಿರಲಿ ದ್ರೌಪದಿ ಕೇಳಿಯೇ ನಿರ್ಣಯ ಮಾಡೋದು ಅನ್ನೋ ಥರ ಆಗೋಗಿದೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಅದಕ್ಕೆ ಹೇಳಿದ್ದ ಅವಳು ಸಾಮ್ರಾಜ್ಞಿ ಆಗ್ಬಿಟ್ಲು ಅಂತ. ಅವಳು ಸಾಮ್ರಾಜ್ಞಿ ಆಗ್ಬಿಟ್ಲು ಅಂತ. ವಿವಾಹದ ಮಂತ್ರಗಳಲ್ಲಿ, ವಿವಾಹಕ್ಕೆ ಬಳಕೆಯಾಗುವ ಮಂತ್ರದಲ್ಲಿ ಒಂದು ಮಂತ್ರ ಬರುತ್ತೆ, ಸಾಮ್ರಾಜ್ಞಿ ಶ್ವಶುರೇ ಭವ ಅಂತೆಲ್ಲ ಒಂದು ಮಂತ್ರ ಬರುತ್ತೆ. ನೀನು ನಿನ್ನ ಅತ್ತೆ ಮಾವಂದರಿಗೆ ಸಾಮ್ರಾಜ್ಞಿ ಆಗು, ನೀನು ನಿನ್ನ ಗಂಡನಿಗೆ ಸಾಮ್ರಾಜ್ಞಿ ಆಗು ಅನ್ನುವ ಮಂತ್ರ ಬರುತ್ತೆ. ಅವಳಿಗೆ ಹೇಳೋದು, ವಧುವಾಗಿ ಬರೋವಳಿಗೆ ನೀನು ಆಳ್ಬೇಕು ಇದನ್ನ ಅಂತಲೇ ಹೇಳೋದು ಅಂತ. ಹಾಗಾದ್ಲು ಅವಳು ಅಂತ. ಆದರೆ ಆಳುವಿಕೆ ಹೇಗೆ ಅಂದರೆ ಪ್ರೀತಿಯಿಂದ ಆಳಿದ್ದು, ಒಪ್ಪಿಕೊಂಡು ಆಳಿದ್ದು. ಅವರು ಒಪ್ಪಿಕೊಂಡು ಬಿಟ್ರು ದ್ರೌಪದಿಯನ್ನ. ಅವಳೇನು ಹೇಳ್ತಾಳೋ ಹಾಗೆ. ಯಾಕೆ ಅಂದರೆ ಅವಳು ಏನು ಹೇಳ್ತಾಳೆ ಅಂದರೆ ನನಗೇನು ಬೇಕು ಅದನ್ನೇ ಹೇಳ್ತಾಳೆ ಅಂತ. ನನಗೇನು ಬೇಕು, ಇವನಿಗೇನು ಬೇಕು ಅಂತ. ಅಂದರೆ ನನಗೇನು ಬೇಕು ಅನ್ನೋದು ನನಗಿಂತಲೂ ಅವ್ರಿಗೆ ಹೆಚ್ಚು ಗೊತ್ತಾಗುತ್ತೆ ಅಂತ ಎಷ್ಟೋ ಸಲ ಹೇಳ್ತೀವಲ್ಲ ನಾವು. ಗಂಡನ ಬಗ್ಗೆಯೋ, ಹೆಂಡತಿಯ ಬಗ್ಗೆಯೋ, ತಂದೆ ತಾಯಿ ಬಗ್ಗೆಯೋ, ಮಕ್ಕಳ ಬಗ್ಗೆ ಒಂದು ಹೇಳ್ತೀವಲ್ಲ, ನನಗೇನು ಬೇಕು ಅನ್ನೋದು ನನಗಿಂತ ಮೊದಲು ಅವ್ರಿಗೆ ಗೊತ್ತಾಗತ್ತೆ ಅಂತ. ಹಂಗಾಗ್ಬಿಟ್ಲು ದ್ರೌಪದಿ ಅಂತ. ಅದು ನೋಡಬೇಕು. ಗೃಹಿಣಿ ದ್ರೌಪದಿ ಅಂತ ನೀವು ಹೇಳಿದ್ರಲ್ಲ, ಅದ್ಭುತವಾಗಿದೆ. ಅಲ್ಲಿ ಗೃಹಿಣಿ ದ್ರೌಪದಿ ಅನ್ನುವಾಗ ಮತ್ತೆ ಆಕ್ಷೇಪಿಸುವಂತಿಲ್ಲ. ನೀವು ಯಾವುದೋ ಒಂದು ಮನೆಯಲ್ಲಿ ಕುಳಿತುಕೊಂಡು ಕಸ ಮುಸರೆ ಮಾಡಿಕೊಂಡು ಪಾತ್ರೆ ಬೆಳಕೊಂಡು ಇರುವ ಗೃಹಿಣಿಯ ಕಲ್ಪನೆ ಕೊಡ್ತಾ ಇದ್ದೀರಿ ಅಂತ ಹೇಳೋ ಹಾಗಿಲ್ಲ. ಅಂತ ಗೃಹಿಣಿಯರನ್ನ 1000 ವರ್ಷದಲ್ಲಿ ನೋಡಿದೀವಿ ನಾವು. ಹಂಗಲ್ಲ ಇಲ್ಲಿ ಅಂತ. ಅವಳು ನಿರ್ಣಾಯಕಳು ಕೂಡ ಹೌದು. ಹಂಗಂತ ಆ ಕೆಲಸಗಳ ಜವಾಬ್ದಾರಿಯನ್ನು ಅವಳು ನಡೆಸ್ತಾ ಇದ್ದಿದ್ದು ಹೌದು ಮನೆಯಲ್ಲಿ. ಇದು ದ್ರೌಪದಿ, ಇಂದ್ರಪ್ರಸ್ಥದಲ್ಲಿ ಕಾಣಿಸಿಕೊಳ್ಳುವ ದ್ರೌಪದಿ ಅವಳು. ಅಂದ್ರೆ ಯಾವುದೇ ಒಬ್ಬ ಕುಟುಂಬದ ಹಿರಿಯರಿಗೆ ನಮಗ್ ಸಿಕ್ಕರೆ ಇಂಥ ಸೊಸೆ ಸಿಗಬೇಕಪ್ಪ ಅಂತ ಅನ್ಕೋತಾರಲ್ಲ, ಇವತ್ತಿನ ದಿನಗಳಲ್ಲಿ ಸಾಮಾನ್ಯ ಆ ಥರದ್ದು. ಎಲ್ಲಿ ಕಾಣಿಸುತ್ತೆ ಇದು ಅಂತ ಅಂದರೆ ನಮಗೆ ಇದು ಮಹಾಭಾರತಲ್ಲೇ ಹಾಗೆ, ಅಲ್ಲಿ ಬರಲ್ಲ ಇನ್ನೆಲ್ಲೋ ಬರುತ್ತೆ ಅಂತ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ. ಕೃಷ್ಣ ಸಂಧಾನಕ್ಕೆ ಬಂದಾಗ ಸಂಧಾನ ವಿಫಲ ಆಗಿದೆ, ನಮ್ಗೆ ಗೊತ್ತದು ದುರ್ಯೋಧನನ ಕಾರಣದಿಂದ. ಕೃಷ್ಣ ಅದಕ್ಕಿಂತ ಮೊದಲೊಮ್ಮೆ ಕುಂತಿಯನ್ನು ಭೇಟಿ ಮಾಡಿದ್ದ ಹಿಂದಿನ ದಿನ.
ಮಾರನೇ ದಿನ ಸಂಧಾನ ವಿಫಲ ಆದಮೇಲೂ ಬರ್ತಾನೆ ಕುಂತಿಯ ಬಳಿಗೆ. ಸಂಧಾನ ವಿಫಲ ಆಯಿತು ಅನ್ನೋದು ಅವಳಿಗೂ ಗೊತ್ತಾಗಿದೆ. ಆಗ ಅವಳು ಒಂದು ವೀರ ಸಂದೇಶ ಕಳಿಸ್ತಾಳೆ ಮಕ್ಕಳಿಗೆ, ಯುದ್ಧ ಮಾಡಿ ಅಂತ. ಯುದ್ಧಕ್ಕೆ ಮಕ್ಕಳು ಸಿದ್ಧರಿಲ್ಲ ಅನ್ನೋದು ಗೊತ್ತಿದೆ ಅವಳಿಗೆ. ಓಕೆ. ಯುದ್ಧ ಮಾಡಿ ಅಂತ ಹೇಳುವಾಗ ಎಲ್ಲರಿಗೂ ಒಂದೊಂದು ಸಂದೇಶ ಕೊಡ್ತಾಳೆ. ಯುಧಿಷ್ಠಿರನಿಗೆ ಈ ಮಾತು ಹೇಳು, ಅರ್ಜುನನಿಗೆ ಹೇಳು, ಭೀಮನಿಗೆ ಹೇಳು ಅಂತ ಹೇಳಿ ಕೊನೆಗೆ ಮತ್ತೊಮ್ಮೆ ಹೇಳ್ತಾಳೆ ಕೃಷ್ಣನಿಗೆ, ಅರ್ಜುನನಿಗೆ ಈ ಮಾತು ಹೇಳು ಅಂತ 2ನೇ ಸಲ. ಮಾತೇನು ಅಂದರೆ ದ್ರೌಪದ್ಯಾ ಪದವೀಂಚರ, ಅಂದರೆ ದ್ರೌಪದಿಯ ನಡೆಯನ್ನು ಅನುಸರಿಸು ಅಂತ ಅರ್ಜುನನಿಗೆ ಹೇಳು ಅಂತ ಕುಂತಿ ಹೇಳ್ತಾಳೆ. ಜಗತ್ತಿನ ಯಾವ ತಾಯಿ ತನ್ನ ಮಗನಿಗೆ ಸೊಸೆ ಹೇಳ್ದಂಗೆ ಕೇಳು ಅಂತ ಹೇಳ್ತಾಳೆ? ಕುಂತಿ ಹೇಳ್ತಾಳೆ. ಕುಂತಿಯ ಮಹತ್ವವೂ ಇದೆ ಅದರಲ್ಲಿ. ಕುಂತಿಯನ್ನು ಮೀರಿ ದ್ರೌಪದಿಯ ಮಹತ್ವ ಇದೆ ಅಂದ್ರೆ, ದ್ರೌಪದಿಯ ಮಹತ್ವ ಇದೆ ಅಂತ. ಈಗ ಬೇರೆ ಸೊಸೆಯಂದರು ಇದ್ದಾರೆ ಅವಳಿಗೆ, ಸುಭದ್ರೆ ಇದ್ದಾಳೆ, ಹಿಡಿಂಬೆ ಇದ್ದಾಳೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪತ್ನಿಯರಿದ್ದಾರೆ. ಯಾರ ಹೆಸರು ಅಲ್ಲ, ಅವಳು ಹೇಳಿದ್ದು ದ್ರೌಪದ್ಯಾ ಪದವೀಂಚರ ಅಂತ. ಪದವೀಂಚರ ಅಂದರೆ ದ್ರೌಪದಿಯ ಹೆಜ್ಜೆಯನ್ನು ಅನುಸರಿಸು, ಅವಳ ನಡೆಯನ್ನು ಅನುಸರಿಸು ಅಂತ. ಅವಳು ಹೇಳ್ದಂಗೆ ಕೇಳು ಅನ್ನೋ ಮಾತು ಅಂತ. ಅಂದರೆ ಯುದ್ಧ ಆಗಬೇಕಾ ಬೇಡವಾ ಅನ್ನುವ ನಿರ್ಣಯವನ್ನ ದ್ರೌಪದಿ ಮಾಡಲಿ ಅಂತ ಹೇಳಿದಾಗ ಆಯ್ತು ಕುಂತಿ. ಅವಳು ಯುದ್ಧ ಬೇಕು ಅಂದರೆ ಯುದ್ಧ ಮಾಡಬೇಕು ನೀನು ಅಂತ. ಓಕೆ. ಇದು ಎಲ್ಲಿ ರೂಪುಗೊಂಡಿದೆ ಅಂತ ಅಂದರೆ ಅದು ಇಂದ್ರಪ್ರಸ್ಥದಲ್ಲಿದ್ದಾಗಲೇ ರೂಪುಗೊಂಡಿದ್ದು. ಯಾಕೆಂದ್ರೆ ಇಂದ್ರಪ್ರಸ್ಥ ಮುಗಿದ ಮೇಲೆ ಅವರು 13 ವರ್ಷ ವನವಾಸದಲ್ಲಿದ್ದರು. ಆಗ ದ್ರೌಪದಿ ಕುಂತಿ ಭೇಟಿಯೇ ಆಗಲಿಲ್ಲ. 13 ವರ್ಷಗಳ ನಂತರ, ಭೇಟಿಯಾಗದ 13 ವರ್ಷಗಳ ಅನಂತರ ಕುಂತಿ ಹೇಳ್ತಾಳೆ ದ್ರೌಪದಿ ಮಾತಿನಂತೆ ನಡಿಬೇಕು ಅಂತ ಹೇಳ್ತಾಳೆ ಅಂತ. ಅಂದರೆ ಇಂದ್ರಪ್ರಸ್ಥದಲ್ಲಿ ದ್ರೌಪದಿ ಏನಾಗಿದ್ಲು ಹಾಗಿದ್ರೆ? ಅಂದರೆ ನಿಜವಾಗಿ ಸಂಸಾರವನ್ನು ಅವಳೇ ನಡೆಸಿದ್ಲು ಅಂತ. ಇದು ದ್ರೌಪದಿ, ನಿಜವಾದ ದ್ರೌಪದಿ ಇವಳು ಅಂತ. ಅಂದರೆ ಒಬ್ಬ ಗೃಹಿಣಿ ಅನ್ನೋದಕ್ಕೆ ನಾವೊಂದು ಉದಾಹರಣೆ ಕೊಡಬೇಕಿದ್ರೆ ದ್ರೌಪದಿಯದ್ದು ಕೊಡಬೇಕು ನಾವು. ಸೊ ಗೃಹಿಣಿಯಾಗಿ ದ್ರೌಪದಿ ಎಂಥ ಮಹತ್ವದ ಪಾತ್ರವನ್ನು ವಹಿಸಿದ್ಲು ಅನ್ನುವಂಥದ್ದು ನಿಮ್ಮ ವಿವರಣೆಯಿಂದ ಗೊತ್ತಾಯಿತು. ಅಂಥ ಗೃಹಿಣಿಗೆ ಒಂದು ಸತ್ವ ಪರೀಕ್ಷೆ ಬಂದಿದ್ದು ದ್ಯೂತದ ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸ್ತ್ರೀಗೆ ಸ್ಫೋಟಗೊಳ್ಳುವಂಥ ಒಂದು ಆಕ್ರೋಶ ಬರೋದು ಸಹಜ. ಆ ಆಕ್ರೋಶವನ್ನು ಅವಳು ಅಲ್ಲಿ ಪ್ರದರ್ಶನ ಮಾಡಿದ್ದೂ ಉಂಟು. ಆ ಸಂದರ್ಭದಲ್ಲಿ ಆಕೆಯ ಆಕ್ರೋಶ ಯಾವ ಮಟ್ಟದಲ್ಲಿತ್ತು? ಒಬ್ಬ ಸಾಮಾನ್ಯ ಸ್ತ್ರೀಗೆ ಆಗುವಂಥ ಆಕ್ರೋಶವೋ ಅಥವಾ ಅದೊಂದು ಸಾತ್ವಿಕ ಆಕ್ರೋಶವೋ ಯಾವ ಥರ ಇತ್ತು? ಅಂದರೆ ಯಾರ್ಯಾರ ಮೇಲೆಲ್ಲ ಆಕ್ರೋಶಗಳು ಬಂದವು ಅವಳಿಗೆ? ಈ ದ್ರೌಪದಿಯ ಅಲ್ಲಿಯ ಆಕ್ರೋಶ ಇದೆಯಲ್ಲ, ವಸ್ತ್ರಾಪಹರಣದ ಒಟ್ಟು ಘಟನೆಗಳಿವೆಯಲ್ಲ, ಇಡೀ ಘಟನೆಗಳಲ್ಲಿ ಮತ್ತೆ ಪ್ರಬುದ್ಧ ದ್ರೌಪದಿಯೇ ಕಾಣಿಸ್ತಾಳೆ. ನಮಗೆ ಆಕ್ರೋಶದ ಸಿಟ್ಟಿನ ದ್ರೌಪದಿ ಕಾಣಿಸೋದಿಲ್ಲ. ಬಹಳ ಬಹಳ ವಿಚಿತ್ರ ಅಂತ ಅನ್ನಿಸುತ್ತೆ. ಅದನ್ನು ಗಮನಿಸಿಲ್ಲ ಹೆಚ್ಚು. ನೋಡಿ ಅದು ಹೇಗೆ ನಡೆಯುತ್ತೆ. ಈಗ ಅಲ್ಲಿಂದ ಒಂದು ಇದು ಬರುತ್ತೆ, ಎಲ್ಲಿ ಹಸ್ತಿನಾಪುರದಿಂದ ಒಂದು ಕರೆ ಬರುತ್ತೆ. ವಿದುರ ಬರ್ತಾನೆ, ಒಂದು ಮಿತ್ರದ್ಯೂತ, ಸ್ನೇಹದ್ಯೂತಕ್ಕೆ ಬರಬೇಕಂತೆ ಅಂತ. ದ್ಯೂತ ಅಂತ ಕೇಳಿದ ಕೂಡಲೇ ಯುಧಿಷ್ಠಿರ ನಿರಾಕರಿಸ್ತಾನೆ. ಒಂದು ಇಡೀ ಅಧ್ಯಾಯ ಇದೆ, ಮಾತಾಡ್ತಾನೆ. ದ್ಯೂತ ಯಾಕೆ ತಪ್ಪು ಅಂತ ಹೇಳ್ತಾನೆ. ಅಂದರೆ ವಿದುರ ಹೇಳ್ತಾನೆ, ಇದಿಷ್ಟು ನನಗೆ ಗೊತ್ತಿದೆ, ಆದರೆ ಅವರು ದ್ಯೂತಕ್ಕೆ ಕರೆದಿದ್ದಾರೆ. ದ್ಯೂತ ಯಾಕೆ ಹುಟ್ಟುಕೊಳ್ತು ಅಂತ ಅಂದರೆ, ದುರ್ಯೋಧನನಿಗೆ ಇವರ ಸಂಪತ್ತನ್ನು ನೋಡಿ ಅಸೂಯೆ ಹುಟ್ಟಿತ್ತು. ಮೊದಲನೇದು ಅವನಿಗೆ ಇವರಿಗೆ ರಾಜ್ಯ ಕೊಡೋದೇ ಇಷ್ಟ ಇಲ್ಲ. ಆದರೆ ಅನಿವಾರ್ಯ ಆಗಿಬಿಡುತ್ತೆ ಅವನಿಗೆ. ಅರಗಿನ ಮನೆಯಲ್ಲಿ ಇವರನ್ನು ಸುಡುವ ಈ ಕೆಲಸ ನಡೆದಿತ್ತಲ್ಲ, ಈಗ ಅವನು ಅದನ್ನು ರಾಜ್ಯ ಕೊಡೋದಿಲ್ಲ ಅಂತ ಕೂತ್ರೆ ಇಡೀ ರಾಜ್ಯ ಅವ್ರಿಗೆ ಹೋಗ್ಬೋದು. ಮತ್ತು ಅರಗಿನ ಅರಮನೆಯ ವಿಷಯ ಮತ್ತೆ ಮೇಲೆ ಬರ್ಬೋದು. ಅದು ಬರಲೇ ಇಲ್ಲ, ಹಗರಣ ಮುಚ್ಚೋಯ್ತದು. ಇವ್ರು ಮತ್ತೆ ಬದುಕಿ ಬಂದ ಮೇಲೆ ಹೆಂಗ್ ಬದುಕಿ ಬಂದ್ರಿ, ಅಲ್ಲಿ ಹೆಂಗೆ ಸುಟ್ತು ಮನೆ ಅಂತ ಬರ್ಬೇಕಲ್ಲ ಚರ್ಚೆ. ಅದು ಬರಬಾರದು ಅಂದ್ರೆ ಅವ್ರಿಗೆ ಕೊಡೋದಕ್ಕೆ ಸುಮ್ಮನಿರ್ಬೇಕು. ಅವನು ಹಂಗಾಗೋಯ್ತದು. ಅವನೇನಾರು ಅಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಬಂದ್ರೆ ಆ ಪ್ರಕರಣ ಮೇಲೆದ್ದು ಬಿಟ್ರೆ ಅಂತ. ಇದು ರಾಜಕಾರಣದಲ್ಲಿ ನಡೆಯುವಂತದ್ದೇ. ಸುಮ್ಮನಿರ್ತಾರೆ, ತನ್ನ ಪ್ರಕರಣ ಮೇಲೆದ್ದು ಬಿಟ್ರೆ. ಬೇಕಾದಾಗ ಎನ್ಕ್ವೈರಿ ಕಮಿಟಿ ಮಾಡ್ತಾರೆ, ಬ್ಯಾಡ್ದಿದ್ದಾಗ ಸುಮ್ಮನೆ ಆಗ್ಬಿಡ್ತಾರೆ. ಯಾವ ಬೇಕಾದ್ರೂ ತಣ್ಣಗೆ ಮಾಡ್ತಾರೆ. ಹಾಗಾಗಿ ಅವನು ಸುಮ್ಮನಾದ. ಇಷ್ಟ ಇರಲಿಲ್ಲ. ಅದರ ಜೊತೆಗೆ ಅವ್ರು ಏನು ಮಾಡಿದ್ರು, ರಾಜಸೂಯ ಯಾಗ ಮಾಡಿದಾಗ ಅವರ ಶ್ರೀಮಂತಿಕೆಯನ್ನು ನೋಡಿ ಬಂದು ತಂದೆ ಎದುರು ಗೋಳೋ ಅಂತ ಅತ್ತ. ಏನಂತ ಅವಮಾನ ಆಯಿತು ಅಂತ. ಅವಮಾನ ಆಯಿತು ಅನ್ನುವಾಗ ಏನು ಹೇಳ್ದ, ಏನು ಅವಮಾನ? ಈಗ ಅವ್ರಿಗೆ ಸಂಪತ್ತು ಬಂದರೆ ಇವನಿಗೆ ಹೇಗೆ ಅನುಮಾನ ಅಂದರೆ, ತನ್ನನ್ನು ದ್ರೌಪದಿ ಅವಮಾನಿಸಿದಾಳೆ, ಭೀಮ ಅವಮಾನಿಸಿದಾನೆ ಅಂತ ಕತೆ ಕಟ್ಟದ. ಕತೆ ಕಟ್ಟದ. ತಾನು ಹೋಗ್ತಾ ಇದ್ದೆ, ನೀರಲ್ಲದಲ್ಲಿ ನೀರು, ನೀರಿರುವಲ್ಲಿ ನೀರಲ್ಲ ಅಂತಲ್ಲ ಅಂದುಕೊಂಡೆ, ಗೋಡೆ ಇಲ್ಲದಲ್ಲಿ ಗೋಡೆ
ಆ ಬಾಗಿಲಿರುವಲ್ಲಿ ಹೀಗೆಲ್ಲ ಆಯ್ತು. ಅಲ್ಲಿ ದ್ರೌಪದಿ ನಕ್ಕಲು ಅವಮಾನ ಮಾಡಿದ್ಲು ಅನ್ನೋ ಅಂದನ ಮಗ ಅಂದ ಅಂತ ಅಂದ್ಲು ಹಾ ಹಾ ಅಂತೆಲ್ಲ ಈ ದುರ್ಯೋಧನ ಹೇಳ್ದ ಧೃತರಾಷ್ಟ್ರನಿಗೆ ಅವನನ್ನು ಕೆರಳಿಸೋದಕ್ಕೆ. ಓಕೆ, ವಾಸ್ತವವಾಗಿ ಅದು ಯಾವುದು ಆಗಲಿಲ್ಲ, ಏನೂ ನಡೆದಿಲ್ಲ. ಬಹುತೇಕ ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಸಿನಿಮಾಗಳಲ್ಲೆಲ್ಲ ಇದೆಲ್ಲ ಇದೆ. ಆ ದುರ್ಯೋಧನನ ಮಾತು ತಗೊಂಡಿದ್ದಾರೆ, ಇದು ತಗೊಂಡಿಲ್ಲ. ಎರಡನ್ನೂ ಅಕ್ಕಪಕ್ಕನೇ ಹೇಳತ್ತೆ ಮಹಾಭಾರತ. ಇಲ್ಲೇನ್ ನಡೆದಿದೆ ಅದು ಆಗ್ತಾ ಇದ್ದಾಗೇನೆ ಅವ್ನು ಊರಿಗೆ ಹೋಗಿ ಆ ಕಥೆ ಹೇಳಿದಾನೆ. ಇಲ್ಲೇನ್ ನಡೆದಿದೆ ಅಂದ್ರೆ ಇವನು ಪಂಚೆ ಎತ್ಕೊಂಡು ಹೋಗಿದ್ದೌದು ಬರೀ ನೆಲದಲ್ಲಿ. ನೆಲ ಅಂತ ಅಂದ್ಕೊಂಡು ನೀರಲ್ಲಿ ಬಿದ್ದು ಮೈಯೆಲ್ಲ ಒದ್ದೆ ಮಾಡ್ಕೊಂಡಿದ್ದು ಹೌದು. ಬಾಗ್ಲು ಅಂತ ಅಂದ್ಕೊಂಡು ಗೋಡೆಗೆ ತಲೆ ಹೊಡ್ಸ್ಕೊಂಡಿದ್ದು ಹೌದು. ಗೋಡೆ ಅಂತ ಅಂದ್ಕೊಂಡು ಅದು ತೆರ್ಕೊಂಡಿತ್ತು ಹೋಗಿ ಆ ಕಡೆ ಬಿದ್ದಿದ್ದು ಇದೆಲ್ಲ ಹೌದು. ಹಾಗಲ್ಲ ಅವ್ರು ಯಾರೂ ಇಲ್ಲ. ಆಳು ಕಾಳುಗಳು ಎಲ್ಲ ಕಡೆಗೂ ಇರ್ತಾರೆ, ಅಲ್ಲಲ್ಲಿ ನಿಂತಿರ್ತಾರೆ, ಯಾರೂ ನಕ್ಕೂ ಇಲ್ಲ. ದ್ರೌಪದಿಯಲ್ಲಿ ಇಲ್ವೇ ಇಲ್ಲ. ದ್ರೌಪದಿ ಸಭಾಭವನಕ್ಕೆ ಬರೋ ವಿಷಯವೇ ಇಲ್ಲ. ಸುಮ್ನೆ ಎಲ್ಲೋ ಬರ್ತಾನೂ ಇರಲಿಲ್ಲ. ಅವ್ರ ಅಂತಃಪುರದಲ್ಲಿ ಇರ್ತಾ ಇದ್ರು. ಸಭಾಭವನ ಪಬ್ಲಿಕ್ ಪ್ಲೇಸಿಗೆ ಅವರು ಬರ್ತಾ ಇರಲಿಲ್ಲ ಹೆಚ್ಚು. ಅವರು ಅವಶ್ಯಕತೆ ಇದ್ದಾಗ ಬರ್ತಾ ಇದ್ರು ಅಷ್ಟೇನೆ, ಉಳಿದಂತೆ ಬರ್ತಾ ಇರಲಿಲ್ಲ. ಅವಳು ಇರಲಿಲ್ಲ ಅನ್ನೋದನ್ನು ಹೇಳುತ್ತೆ ಮಹಾಭಾರತ. ಅದಾದ್ಮೇಲೆ ದುರ್ಯೋಧನ ಧೃತರಾಷ್ಟ್ರನಿಗೆ ಅವಳು ಅವಮಾನಿಸಿದ್ಲು ಅಂತ ಹೇಳಿದ್ದನ್ನು ಹೇಳುತ್ತೆ. ಹೆಚ್ಚು ಪ್ರಚಲಿತ ಇರೋದು ದುರ್ಯೋಧನ ಮುಂದಿನದ್ದು. ಹಾಗಾಗಿ ಅವಳು ಅಂಥದ್ದೇನೂ ಮಾಡಿಲ್ಲ. ಇದ್ದರೂ ಬಿದ್ದವರನ್ನು ನೋಡಿ ನಗುವವಳು ಅಲ್ಲ ಅವಳು ಅಂತ. ಅಷ್ಟು ಕ್ಷುದ್ರತೆ ಇದ್ದಿದ್ದಲ್ಲ. ಅತ್ಯಂತ ಎತ್ತರದ ಹೆಣ್ಣು ಅವಳು ದ್ರೌಪದಿ. ಆದರೆ ಅಲ್ಲಿ ದ್ಯೂತ ಆಯ್ತಲ್ಲ, ದ್ಯೂತ ಆಯಿತು. ಯುಧಿಷ್ಠಿರ ವಿರೋಧಿಸಿದ್ರು, ಅದನ್ನು ಒಪ್ಕೊಂಡು ಇವರು ಹೋದರು. ಅಲ್ಲಿ ದ್ಯೂತ ನಡೀತು, ಎಲ್ಲರೂ ಹೋದರು, ಇವರೆಲ್ಲರೂ ಹೋಗಿದ್ರು. ಹೋದಾಗ ಅಂದರೆ ಸ್ನೇಹದ್ಯೂತ ಅಂತ ಕರೆದಾಗ ಅದು ಕುಟುಂಬದೊಂದು ಕಾರ್ಯಕ್ರಮದ ಥರ. ಹಾಗಾಗಿ ಇವರೆಲ್ಲ ಹೋಗಿದ್ರು. ಹೋಗಿ ಇವರು ಅಂತಃಪುರದಲ್ಲಿ ಉಳಿದಿದ್ರು. ಆಗ ಅವಳು ರಜಸ್ವಲೆಯೂ ಆಗಿದ್ಲು. ಅವಳು ಯಾವಾಗ ಇವರು ಸೋತರೋ, ಇವನ್ನೆಲ್ಲ ಸೋಲ್ತಾ ಬಂದ ಯುಧಿಷ್ಠಿರ. ಸಂಪತ್ತನ್ನೆಲ್ಲ ಸೋತ, ರಾಜ್ಯ ಸೋತ, ಆಯುಧಗಳನ್ನು ಸೋತ, ಎಲ್ಲ ಸೋತ ಮೇಲೆ ನಕುಲ ಸಹದೇವ ಅರ್ಜುನ ಭೀಮ ಕೊನೆಗೆ ತನ್ನನ್ನೂ ಸೋತ. ಅವನು ತನ್ನನ್ನು ಸೋತ ಮೇಲೆ ಶಕುನಿ ಹೇಳ್ದ ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ಅಂತ. ಬೇರೆ ಸ್ತ್ರೀಯರನ್ನು ಹೇಳ್ಬೋದು ಅವನು, ಅವ್ರು ಯಾರ ಪತ್ನಿಯರನ್ನು ಹೇಳ್ಬೋದು. ಯಾರ ಅಂದರೆ ಆಡ್ತಾ ಇರೋ ಯುಧಿಷ್ಠಿರನ ಇನ್ನೊಬ್ಬ ಪತ್ನಿ ಇದ್ಲು, ಅವಳನ್ನೆಲ್ಲ ಹೇಳಲಿಲ್ಲ ಅವನು. ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ನೀನು ಅಂತ ಒಂದು ಆಕ್ಷೇಪಿಸಿದ. ಆಗ ಅವನು ದ್ರೌಪದಿಯನ್ನು ಪಣಕ್ಕಿಟ್ಟ. ಆಕ್ಷೇಪಿಸಿದ ಮೇಲೆ ಆಕ್ಷೇಪಿಸುವವರೆಗೂ ಹೇಳುವವರೆಗೂ ತನ್ನನ್ನೂ ಸೋತ್ಕೊಂಡಿದ್ದಾನೆ. ಅದೇ ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ಯುಧಿಷ್ಠಿರ. ದ್ರೌಪದಿಯನ್ನು ಕೇಳಬಹುದು ಅನ್ನುವ ನಿರೀಕ್ಷೆ ಏನು ಇವರಿಗಿಲ್ಲ. ಅಂದರೆ ಅವಳನ್ನೊಂದು ಪಣಕ್ಕಿಡು ಅಂತ ಹೇಳ್ತಾರೆ ಅನ್ನುವ ನಿರೀಕ್ಷೆ ಇವರಿಗಿಲ್ಲ. ಆದರೆ ಯುಧಿಷ್ಠಿರ ಬುದ್ಧಿಪೂರ್ವಕವಾಗಿಯೇ ಅವಾಯ್ಡ್ ಮಾಡಿದ್ದಾನೆ. ಅವನು ಇಡೋಕ್ಕೆ ಹೋಗಿಲ್ಲ. ಅವನು ಇಡೋಕ್ಕೆ ಹೋಗಿಲ್ಲ. ಸರಿ ಸರಿ. ಇವನು ಇಡಿಸಿದ ಶಕುನಿ. ಇಟ್ಟ ಮೇಲೆ ಅವಳನ್ನು ಎಳ್ಕೊಂಬನ್ನಿ ಅಂತ ಕರ್ಣ ದುರ್ಯೋಧನರು ಹೇಳಿದ್ರು. ಹೋದ ಅವನು, ದೂತ ಹೋದ. ಅವಳು ಬರಲಿಲ್ಲ. ಸಭೆಗೆ ಕರೀತಾರ ಅಂತ ಕೇಳಿದ್ಲು ಅವಳು. ಅದರಲ್ಲೂ ನಾನು ರಜಸ್ವಲೆ ಆಗಿದ್ದೇನೆ, ಏಕವಸ್ತ್ರಧಾರಿಣಿ ಅಂತ. ಏಕವಸ್ತ್ರಧಾರಿಣಿ ಅಂದರೆ ಆಗ ಅವರು 2 ಬಟ್ಟೆ ತೊಡ್ತಾ ಇದ್ರು, ಕೆಳಗೊಂದು ಬಟ್ಟೆ ಮೇಲೊಂದು ಬಟ್ಟೆ. ಈ ಪಂಚಶಲ್ಯದ ತರಹ, ಪೂರ್ಣ ಹಾಗಲ್ಲ, ಆ ತರಹ ಇರ್ತಾ ಇತ್ತು. 2 ಬಟ್ಟೆ ಇರ್ತಾ ಇತ್ತು. ರಜಸ್ವಲೆ ಆದಾಗ 1 ಬಟ್ಟೆಯಲ್ಲಿದ್ಲು ಅವಳು. ಈಗ ನಾನು ಬರೋಕ್ಕಾಗಲ್ಲ, ಸಭೆಗೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಅವನು ವಾಪಸ್ ಬಂದಾಗ ದುಶ್ಯಾಸನನಿಗೆ ಹೇಳಿದ ದುರ್ಯೋಧನ, ಅವನು ಹೆದರ್ತಾನೆ, ಹೋಗಿ ಕರ್ಕೊಂಬ ಅಂತ. ಅವನು ಹೋಗಿ ಮುಡಿ ಹಿಡಿದು ಎಳ್ಕೊಂಬಂದ. ಅವಳು ಎಷ್ಟು ನಿರಾಕರಿಸಿದ್ರು ಕೇಳದೆ ಎಳ್ಕೊಂಬಂದ. ಸಭೆಯಲ್ಲಿ ನಿಲ್ಲಿಸಿದ್ದಾನೆ ಅವಳನ್ನು. ಈಗ ಪರಿಸ್ಥಿತಿ ನೋಡಿ, ತುಂಬಿದ ಸಭೆಯಲ್ಲಿ ಮನೆಯ ವಧುವನ್ನು, ಮನೆಯ ಸೊಸೆಯನ್ನು ಹಾಗೆ ನಿಲ್ಲಿಸಿದ್ದಾನೆ. ಹಾಗೆ ನಿಲ್ಲಿಸಿದಾಗ ಅವಳು ಪ್ರಶ್ನೆ ಕೇಳ್ತಾಳೆ. ಈ ಪ್ರಶ್ನೆ ಏನು ಅಂತ ಅಂದರೆ, ಆ ಪ್ರಶ್ನೆ ಕೇಳೋದಕ್ಕಿಂತ ಮೊದಲೇ ಈ ವಸ್ತ್ರಾಪಹರಣದ ಇದು ನಡೆದು ಬಿಡುತ್ತೆ. ಅವಳು ಕೇಳ್ತಾ ಇರುವಾಗಲೇ ಮೈಮೇಲಿನ ಬಟ್ಟೆ ತೆಗೆದಾಕು ಅಂತ ಹೇಳಿಬಿಡ್ತಾನೆ ಕರ್ಣ. ಅವರು ಪಾಂಡವರು ಮೇಲ್ಗಡೆ ಇರೋ ಬಟ್ಟೆ ತೆಗೆದಿಡ್ತಾರೆ. ಇವಳು ಬಟ್ಟೆಯನ್ನು ಸೆಳಿ ಅಂತ ದುಶ್ಯಾಸನನಿಗೆ ಕರ್ಣ ಹೇಳ್ತಾನೆ. ಅವನು ಸೆಳೆಯೋದಕ್ಕೆ ಆರಂಭ ಮಾಡ್ತಾನೆ. ಸೆಳೆಯೋದಕ್ಕೆ ಆರಂಭ ಮಾಡಿದರೆ ಅದು ಅಕ್ಷಯಾಂಬರ ಆಗತ್ತೆ. ಸೀರೆ ರಾಶಿ ಬೀಳತ್ತೆ. ಸೀರೆ ಅಂತ ನಾವಿವತ್ತು ಬಳಸ್ತೀವಿ, ಬಟ್ಟೆ ವಸ್ತ್ರ, ಅದರ ರಾಶಿ ಬೀಳತ್ತೆ. ದುಶ್ಯಾಸನ ಮಹಾವೀರ, ಎಳೆದು ಸುಸ್ತಾಗ್ಬಿಡ್ತಾನೆ ಅವನು. ಆದರೆ ಅವಳ ಮೈಯಿಂದ ಬಟ್ಟೆ ಒಂದಿನಿತೂ ಕಡಿಮೆ ಆಗಿಲ್ಲ. ಇದನ್ನು ಕೃಷ್ಣ ಅನುಗ್ರಹಿಸಿದ ಅಂತ ಅನ್ನೋದು
ಅಕ್ಷಯಾಂಬರ ಕೊಟ್ಟ ಕೃಷ್ಣ ಅನ್ನುವ ಕಥೆಗಳು ಮಹಾಭಾರತದ ಬೇರೆ ಪಾಠಗಳಲ್ಲಿವೆ. ಆದರೆ ಅದರ ಮೂಲ ಮಹಾಭಾರತ ಅಂತ ಶೋಧಿಸಿದ ವಿದ್ವಾಂಸರು ಕ್ರಿಟಿಕಲ್ ಎಡಿಷನ್ನಲ್ಲಿ ಕೃಷ್ಣ ಅಕ್ಷಯಾಂಬರ ಕೊಟ್ಟ ಅನ್ನೋ ಭಾಗವನ್ನು ಹೇಳಲ್ಲ. ಓಕೆ. ಸೀರೆ ಅಕ್ಷಯವಾಯಿತು ಅಂತ ಮಾತ್ರ ಹೇಳ್ತಾರೆ. ಸೀರೆ ಅಕ್ಷಯ ಆಯಿತು ಅಂತ ಅಂದರೆ ಅದು ದ್ರೌಪದಿಯ ಮಹಿಮೆ ಅಂತಲೇ, ದ್ರೌಪದಿಯ ಶಕ್ತಿ ಅಂತಲೇ ಅರ್ಥ. ಮುಂದೆ ಅವಳು ಯುದ್ಧಕ್ಕಿಂತ ಮೊದಲಿನ ಮಾತುಕತೆಯ ಹೊತ್ತಿನಲ್ಲಿ ಕೃಷ್ಣನಿಗೊಂದು ಮಾತು ಹೇಳ್ತಾಳೆ, ನನ್ನನ್ನು ಕಾಪಾಡಿದೆ ಅನ್ನುವ ಮಾತನ್ನು ಕೃಷ್ಣನಿಗೆ ಹೇಳ್ತಾಳೆ ಅವಳು. ಓಕೆ, ಆ ಮಾತಿದೆ. ಆದರೆ ಇಲ್ಲಿ ಕೃಷ್ಣ ಅಕ್ಷಯಾಂಬರ ಕೊಟ್ಟ ಕಥೆಯನ್ನು ಅವರು ಮೂಲದ್ದಲ್ಲ ಅಂತ ಅವರು ನಿರ್ಣಯಿಸಿದ್ದಾರೆ, ವಿದ್ವಾಂಸಗಳು ನಿರ್ಣಯಿಸಿದ್ದಾರೆ. ಕೃಷ್ಣ ಕೊಟ್ಟರೆ ಕೃಷ್ಣನ ಅನುಗ್ರಹ ಅಂತಾಯಿತು, ಇಲ್ಲ ಅಂದರೆ ಅದು ದ್ರೌಪದಿಯ ಶಕ್ತಿ ಅಂತಾಯಿತು. ಆಗ ದ್ರೌಪದಿಯ ಮಟ್ಟ ಇನ್ನೂ ಮೇಲಕ್ಕೆ ಹೋಯಿತು. ಆಗ ಅವಳು ಕೇಳುವ ಪ್ರಶ್ನೆ, ಸೀರೆ ಸೆಳೆದಿದ್ದು ಯಾಕೆ ಅಂತ ಕೇಳೋದಿಲ್ಲ ದ್ರೌಪದಿ. ದ್ಯೂತ ಯಾಕೆ ಆಡಿದ್ರಿ ಅಂತ ಕೇಳೋದಿಲ್ಲ. ಓಕೆ. ದ್ಯೂತದಲ್ಲಿ ತನ್ನನ್ನು ಪಣಕ್ಕೆ ಯಾಕೆ ಇಟ್ರಿ ಅಂತಲೂ ಕೇಳೋದಿಲ್ಲ. ಅವಳು ಕೇಳುವ ಪ್ರಶ್ನೆ, ತಾನು ಸೋತ ಮೇಲೆ ನನ್ನನ್ನು ಪಣಕ್ಕಿಟ್ನ, ನನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ತಾನು ಪಣಕ್ಕಿಟ್ಟು ಸೋತ್ನಾ ಅಂತ ಕೇಳ್ತಾಳೆ. ಟೆಕ್ನಿಕಲ್ ಪ್ರಶ್ನೆ ಕೇಳ್ತಾಳೆ ಅವಳು. ಈಗ ಅವಳನ್ನು ಮುಟ್ಟೋದಕ್ಕೋ ಅವಳ ಬಟ್ಟೆಯನ್ನು ಎಳೆಯೋದಕ್ಕೋ ಕಾರಣ ಏನು? ನೀವು ದಾಸರಾಗಿದ್ದೀರಿ ನಮಗೆ ಅಂತ, ನಮ್ಮ ಅಧೀನ ಅಂತ ಇವರದ್ದು ಪ್ರಶ್ನೆ ಇರೋದು. ಆದರೆ ಈ ಕ್ರಿಯಾಲೋಪ ಎತ್ತೋದು ಅಂತ ಈಗೊಂದಿದೆಯಲ್ಲ, ಹೌದು, ಆ ತರಹದ ಪ್ರಶ್ನೆಯನ್ನೇ ಅವಳು ಕೇಳಿದ್ದು. ಅಲ್ಲಿ ಕಾಣೋದು ದ್ರೌಪದಿಯ ಪ್ರಬುದ್ಧತೆ ಏನು ಅಂತ. ಅಂಥ ಹೊತ್ತಿನಲ್ಲೂ ಅವಳು ಸರಿಯಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಅಂತ. ಈಗ ಮೊದಲೇ ಅವನು ಪಣಕ್ಕಿಟ್ಟಿದ್ರೆ ಬಟ್ಟೆ ಎಳೆಯೋದು ತಪ್ಪೇ, ಆದರೆ ಅವರಿಗೆ ಅಧೀನವಾಗಿದ್ದೀವಿ ಅನ್ನೋ ಒಂದು ಅಂಶ ಇತ್ತು. ಈಗ ಅವಳು ಕೇಳೋದು ನಾನು ಯಾರಿಗೂ ಅಧೀನ ಅಲ್ಲ ಅಂತ ಅವಳು ಕ್ಲೈಮ್ ಮಾಡ್ತಾ ಇರೋದು. ಅಂದರೆ ಭಾವನಾತ್ಮಕವಾದದ್ದಲ್ಲ, ಅದು ಕಾನೂನಾತ್ಮಕವಾದ ಪ್ರಶ್ನೆ, ಕಾನೂನಾತ್ಮಕವಾದ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾಳೆ ಅವಳು ಅಂತ. ಅದು ಪ್ರಬುದ್ಧ ದ್ರೌಪದಿ ಅಂತ. ಯಾವ ಪ್ರಶ್ನೆಯನ್ನು ಎತ್ತಬೇಕು ಅಂತ ಗೊತ್ತಿದೆ ಅಂತ ಅವಳು. ಅಂಥ ಹೊತ್ತಿನಲ್ಲೂ ಭಾವಕ್ಕೆ ತನ್ನನ್ನು ಎಡೆ ಕೊಟ್ಟಿಲ್ಲ. ಯಾಕೆ ಎಡೆ ಕೊಟ್ಟಿಲ್ಲ ಅಂದರೆ ಅವಳನ್ನೇನೂ ಮಾಡೋಕ್ಕಾಗಿಲ್ಲ, ಅವರಿಗೆ ಅವಮಾನಿಸೋಕ್ಕಾಗಿಲ್ಲ. ಯಾಕೆ ಅವಮಾನಿಸೋಕ್ಕಾಗಿಲ್ಲ ಅಂದರೆ ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿದೆ. ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿದೆ. ಸೀತೆ ಪ್ರಕರಣ ಬರುತ್ತೆ, ರಾವಣ ಬರ್ತಾನಲ್ಲ, ರಾವಣ ಬಂದಾಗ ಅವಳು ಅವನ ಹತ್ರ ಮಾತಾಡ್ತಾಳೆ, ಒಂದು ಹುಲ್ಕಡ್ಡಿ ಇಟ್ಕೊಂಡು ಮಾತಾಡ್ತಾಳೆ ಅವನ ಹತ್ರ. ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹ ತೇಜಸ, ನಾನು ನಿನ್ನನ್ನು ಸುಟ್ಟು ಬಿಡಬಹುದು ರಾವಣ, ಅಷ್ಟು ಶಕ್ತಿ ನನಗಿದೆ. ಆದರೆ ನಾನೇ ನಿನ್ನನ್ನು ಸುಟ್ಟರೆ ರಾಮನ ಶಕ್ತಿ ಕಡಿಮೆ ಅಂತಾಗತ್ತೆ, ಹಾಗಾಗಿ ನಾನು ನಿನ್ನನ್ನು ಸುಡ್ತಾ ಇಲ್ಲ ಅಂತ ಹೇಳ್ತಾಳೆ ಸೀತೆ. ಸೀತೆಯನ್ನು ರಕ್ಷಿಸೋದಕ್ಕೆ ರಾಮನೇ ಬರಬೇಕು ಅಂತಲ್ಲ ಅಂತ. ಓಕೆ. ಸೀತೆ ತನ್ನ ರಕ್ಷಣೆಯನ್ನು ಅವಳು ಮಾಡಿಕೊಳ್ಳಬಲ್ಲಳು, ಆದರೆ ರಕ್ಷಿಸುವವನಿಗೆ ಆ ಗೌರವ ಸಲ್ಲಬೇಕು ಅಂತ ಸುಮ್ಮನೆ ಇದ್ದೀನಿ ಅಂತ. ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ ಅಂತ. ನಿನ್ನನ್ನು ಸುಟ್ಟು ಬಿಡುವ ತೇಜಸ್ಸು ನನ್ನಲ್ಲಿದೆ ಅಂತ ಅದು ಅವಳು ತೋರಿಸ್ತಾಳೆ ಮುಂದೆ. ಅಂದರೆ ಇವನಿಗೆ ಎಲ್ಲ ಸುಡುತ್ತೆ ಲಂಕೆಯಲ್ಲಿ, ಅವಳ ಇದ್ದ ಭಾಗ ಏನೂ ಆಗೋದಿಲ್ಲ, ಮತ್ತು ಆಂಜನೇಯನಿಗೆ ಏನೂ ಆಗೋದಿಲ್ಲ. ಅದು ಯಾಕೆ ಅಂದರೆ ಸೀತೆಯ ಕಾರಣದಿಂದ. ಓಕೆ. ಶೀತೋಭವ ಹನುಮತ ಅಂತ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾಳೆ ಅವಳು, ಸುಡಬೇಡ ಅವನನ್ನು ಅಂತ. ಸುಡೋದಿಲ್ಲ ಅಗ್ನಿ, ಅವನಿಗೇನೂ ಆಗೋದಿಲ್ಲ ಸ್ವಲ್ಪವೂ, ಆದರೆ ಲಂಕೆ ಸುಟ್ಟು ಹೋಗುತ್ತೆ. ಇದೇ ಇಲ್ಲಿ ಕಾಣಿಸೋದು, ದ್ರೌಪದಿಯಲ್ಲೂ ಕಾಣಿಸೋದೇನೆಂದರೆ ತನ್ನ ರಕ್ಷಣೆಯನ್ನು ಅವಳು ಮಾಡಿಕೊಳ್ಳಬಲ್ಲಳು, ಹಾಗಾಗಿ ಅವಳಿಗೆ ಅದು ಹಾಗೆ ಕಾಡಿಲ್ಲ ಅದು. ಓಕೆ. ಅದರ ಬದಲು ನೀವು ಮಾಡ್ತಾ ಇರೋದು ತಪ್ಪು ಅಂತ ಕಾಣಿಸ್ತಿದೆ ಅವಳು. ಅದೇ ಪ್ರಶ್ನೆಯನ್ನು ಕೇಳಿದಾಳೆ. ಅಂದರೆ ಆ ಕ್ಷಣದಲ್ಲೂ ಅವಳು ಅಬಲೆ ಅನ್ನುವಂಥ ಒಂದು ವಿವರಣೆ ಎಲ್ಲೂ ಬರಲ್ಲ, ಅವಳ ಅಬಲೆ ಆಗಿಯೇ ಇಲ್ಲ. ಓಕೆ. ಸಬಲೆಯೇ ಸಬಲೆಯೇ ಅವಳು. ಆ ಪ್ರಶ್ನೆ ಭೀಷ್ಮನಿಗೆ ಕೇಳ್ತಾಳೆ. ಧೃತರಾಷ್ಟ್ರನ ಕೇಳ್ತಾಳೆ. ಯಾರು ಕೇಳಿದ್ರು ಉತ್ತರ ಇಲ್ಲ, ಭೀಷ್ಮನ್ ಕೇಳ್ತಾನೆ. ಭೀಷ್ಮ ನನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನು ಯುಧಿಷ್ಠಿರ ಹೀಗೆ ಮಾಡಿದ್ರಿಂದಾಗಿ ನಾನು ಉತ್ತರ ಕೊಡಲಾರೆ, ಅದು ಸರಿ ಇರಬಹುದು ಅಂತ ಹೇಳ್ತಾನೆ. ಯಾಕೆ ಅಂದರೆ ಇಂಥ ವಿಷಯಗಳಲ್ಲಿ ನನಗಿಂತಲೂ ಯುಧಿಷ್ಠಿರ ಸಮರ್ಥ ತಜ್ಞ ಅಂತ ಹೇಳಿ ಭೀಷ್ಮ ನಿಲ್ಲಿಸ್ತಾನೆ. ಅವನು ಉತ್ತರ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ತಪ್ಪು ಅಂತ ಹೇಳೋನು ವಿದುರ ತಪ್ಪು ಅಂತ ಹೇಳೋದು ಕ್ರಿಯಾಲೋಪದ ವಿಷಯಕ್ಕಲ್ಲ, ಒಟ್ಟು ಪ್ರಕರಣಕ್ಕೆ ತಪ್ಪು ಅಂತ ಹೇಳ್ತಾನೆ. ದ್ಯೂತವೇ ತಪ್ಪು, ಅದರಲ್ಲಿ ಹೀಗೆ ಮಾಡೋದು ತಪ್ಪು, ಹೀಗೆ ಎಳ್ಕೊಂಬರೋದು ತಪ್ಪು, ಅವಮಾನಿಸೋದು ತಪ್ಪು,
ವಸ್ತ್ರಾಪಹರಣಕ್ಕೆ ಹೊರಡೋದು ಕೂಡ ತಪ್ಪು, ಅವ್ರು ಇಡೀ ಪ್ರಕರಣವನ್ನೇ ತಪ್ಪು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ನೈತಿಕವಾಗಿ ತಪ್ಪು ಅಂತ ಹೇಳ್ತಾನೆ, ಕಾನೂನಾತ್ಮಕವಾಗಿ ಹೇಳಲ್ಲ. ಹೇಳಲ್ಲ. ಕಾನೂನಾತ್ಮಕವಾಗಿ ವಾಸ್ತವವಾಗಿ ತಪ್ಪೇ, ತಪ್ಪೆ. ಅದೇನು ಅದೊಂದು ಸರಿನೇ ಅದು. ಹೌದು. ಇದು ತಪ್ಪು ಅಂತ ಗೊತ್ತಿದ್ದೇ ಅವನು ಇವಳನ್ನು ಪಣಕ್ಕಿಟ್ಟಿದ್ದು. ಓಕೆ. ಈ ಯುಧಿಷ್ಠಿರ ಇದಾನಲ್ಲ, ತಾನು ಸೋತ ಮೇಲೆ ಏನನ್ನೂ ಪಣಕ್ಕಿಡೋಕೆ ಬರಲ್ಲ, ಅದು ಅವನಿಗೆ ಗೊತ್ತಿದೆ. ಹಾಗಾಗಿ ನೀವು ಅವಳನ್ನೇನು ಮಾಡಲಾರಿರಿ ಅಂತಲೇ ಒಂದಿರೋದು. ಕಾನೂನುಬದ್ಧವಾಗಿ ಅವಳನ್ನು ನೀವು ಮುಟ್ಟೋಕೆ ಆಗಲ್ಲ ಅಂತ ಬಲವಂತ ಬಲಾತ್ಕಾರ ಮಾಡೋಕೆ ಹೋಗೋದು ಬೇರೆ. ಹೌದು. ಆದರೆ ಕಾನೂನುಬದ್ಧವಾಗಿ ನಿಮಗೇನು ಸಿಕ್ಕಿಲ್ಲ ಅಂತಲೇ ಅವನು ಆಡಿದಾನು. ಓಕೆ. ಸಿಕ್ಕಿದೆ ಅಂತ ಅಂದ್ಕೊಂಡ್ರು ಅವರು, ಸಿಕ್ಕಿಲ್ಲ ಅದು. ಓಕೆ. ಹಾಗಾಗಿ ಅವನಿಗೂ ಗೊತ್ತಿದೆ. ಅವಳ ಪ್ರಶ್ನೆ ಬಂದಾಗಲೂ ಅವನು ಮೌನವಾಗಿದ್ದಾನೆ. ಅವಳ ಪ್ರಶ್ನೆಗೆ ಅವನು ಇಲ್ಲ ಅದು ಸರಿ ಅಂತ ಹೇಳೋಲ್ಲ ಯುಧಿಷ್ಠಿರ. ಯಾಕೆ ಮೌನವಾಗಿದ್ದಾನೆ ಅಂದರೆ ಅವನಿಗೂ ಸಮ್ಮತ ಯಾವುದು, ದ್ರೌಪದಿ ಎತ್ತಿರುವ ವಿಷಯ ಅಂತ. ಅಂದರೆ ಅಲ್ಲಿ ಕೂಡ ಕಾಣಿಸೋದು ದ್ರೌಪದಿಯ ಈ ಪ್ರಬುದ್ಧತೆ ಅಂತ. ಅದು ಮುಂದೆ ಏನಾಯಿತು, ತಿರುವು ಏನು ಪಡ್ಕೊಳ್ತು ಅಂತ ಅಂದರೆ ಧೃತರಾಷ್ಟ್ರ ಬದಲಾಗಬೇಕಾಯ್ತು. ಅಂದರೆ ಇವರ ಆಯುಧಗಳನ್ನು ಕಿತ್ಕೊಂಡಿದ್ರು, ಇವ್ರ ಹತ್ರ ಆಯುಧಗಳಿರಲಿಲ್ಲ, ರಾಜ್ಯ ಕಿತ್ಕೊಂಡಿದ್ರು, ಮತ್ತು ಇವರು ದಾಸರಾಗಿದ್ದರು. ನೋಡಿ, ಎರಡನೇ ದ್ಯೂತ ಆಗುತ್ತೆ ಮುಂದೆ. ಎರಡನೇ ದ್ಯೂತದಲ್ಲಿ ಏನು ಅಂದರೆ ಕಾಡಿಗೆ ಹೋಗಬೇಕು 12 ವರ್ಷ, 1 ವರ್ಷ ಅಜ್ಞಾತವಾಸ. ಅವರ ಆಯುಧ ಕಿತ್ಕೊಂಡಿಲ್ಲ, ಅಂದರೆ ಅವರ ಸಾಮರ್ಥ್ಯ ಕಿತ್ತುಕೊಂಡಿಲ್ಲ. ಅವರು ಯಾರಿಗೂ ದಾಸರಲ್ಲ, ಅವರು ಸ್ವತಂತ್ರರೇ. ಮೊದಲನೇ ದ್ಯೂತ ಅವರ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡಿತ್ತು. ಅವರ ಸ್ವಾತಂತ್ರ್ಯ ಅವರಿಗೆ ಮತ್ತೆ ಸಿಗುವಂತಾಗಿದ್ದು ದ್ರೌಪದಿಯಿಂದ. ಓಕೆ. ವರ ಕೇಳು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅವಳು ಏನು ಕೇಳ್ತಾಳೆ ಅಂದರೆ ಅವರ ದಾಸ. ಅವನು ಯಾಕೆ ಕೇಳ್ತಾನೆ ವರ ಕೇಳು ಅಂತ? ಅಂದರೆ ಅವನಿಗೆ ಅನಿವಾರ್ಯ ಆಗ್ಬಿಡುತ್ತೆ. ಪ್ರಕರಣ ಹೇಗೆ ತಗೊಂಡು ನಿಲ್ಸತ್ತೆ ಅಂದರೆ ಇವಳ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ ಅಂದರೆ ಉತ್ತರ ಇಲ್ಲ, ಅವಳದ್ದೇ ಸರಿ ಅಂತ ಆಗ್ಬಿಡುತ್ತೆ. ಓಕೆ. ಇಡೀ ಸಭೆ ಅವಳದ್ದು ಸರಿ ಅಂತ ಒಪ್ಕೋಬೇಕು, ಹಾಗಿರುತ್ತೆ ಅವಳ ಮಾತುಕತೆಗಳು. ಆಮೇಲೆ ಭಾವನಾತ್ಮಕ ಪರಿಣಾಮವನ್ನು ಬೀರಿರುತ್ತೆ. ವಿದುರ ಖಂಡಿಸ್ತಾನೆ, ಗಾಂಧಾರಿ ಬಂದು ಖಂಡಿಸ್ತಾಳೆ. ಈಗ ಧೃತರಾಷ್ಟ್ರನಿಗೆ ಸಿಂಹಾಸನದಲ್ಲಿ ಕುಳಿತು ಅವನು ಉತ್ತರಿಸಲೇಬೇಕು. ವಿದುರ ಮತ್ತು ಗಾಂಧಾರಿಯ ಮಾತುಗಳು ಅವನ ಮೇಲೆ ಪರಿಣಾಮ ಬೀರಿರುತ್ತೆ, ಮತ್ತು ಅವಳು ಕೇಳಿದ ಕಾನೂನಾತ್ಮಕ ಪ್ರಶ್ನೆಗೆ ಉತ್ತರಿಸಲೇಬೇಕು. ಈಗ ಅವಳನ್ನು ಮುಟ್ಟುವಂತೆಯೇ ಇಲ್ಲ, ಅವನಿಗೆ ನ್ಯಾಯ ನಿರ್ಣಯ ಕೊಡಬೇಕು ಅಂತ ಅಂದರೆ ಅವಳನ್ನು ಮುಟ್ಟಿದ್ದಕ್ಕಾಗಿ ಅವರನ್ನು ಶಿಕ್ಷಿಸಬೇಕಾಗತ್ತೆ. ಅವನು ದುಶ್ಯಾಸನನನ್ನು ಮತ್ತೆ ಹಾಗೆ ಮಾಡು ಅಂತ ಹೇಳಿದ ಕರ್ಣನನ್ನು ಅವನು ಶಿಕ್ಷಿಸಬೇಕಾಗತ್ತೆ. ಹೌದು. ಆಗ ಅವನಿಗೆ ಯಾವ ದಾರಿ ಹಿಡಿತಾನೆ ಧೃತರಾಷ್ಟ್ರ ಅಂದರೆ ವರ ಕೇಳು ಅಂತ. ಮುಖ ಉಳಿಸಿಕೊಳ್ಳುವ ಪ್ರಯತ್ನ, ಪ್ರಕರಣ ತೇಪೆ ಹೆಚ್ಚೋದು ಅಂತ ಹೇಳ್ತೀವಲ್ಲ, ಆ ಕೆಲಸಕ್ಕೆ ಹೋಗ್ತಾನ ಅವನು. ಮುಖ ಉಳಿಸ್ಕೊಳ್ಳುವಾಗ ಪ್ರಶ್ನೆ ಕೇಳು ಅಂತಂದಾಗ ಅವರ ದಾಸತ್ವದ ವಿಮುಕ್ತಿ ಮತ್ತು ಅವರ ಆಯುಧ ಅವರಿಗೆ ಸಿಗಬೇಕು ಅಂತ ಹೇಳ್ತಾಳೆ. ಮೊದಲನೇದೇನು ಅಂದ್ರೆ ದಾಸರಲ್ಲ ಅಂತ ಆಯ್ತು ಅಂತ. ತನ್ನ ಬಗ್ಗೆ ಯೋಚನೆ ಮಾಡಲ್ಲ, ನನ್ನ ಬಗ್ಗೆ ಏನೂ ಕೇಳಲ್ಲ. ಅವರನ್ನ ದಾಸರಲ್ಲ ಅಂತ ಘೋಷಣೆ ಮಾಡು, ಅವ್ರು ಯಾರ ಅಧೀನರಲ್ಲ ಅಂತ ಘೋಷಣೆ ಮಾಡು, ಅವ್ರ ಆಯುಧ ಅವ್ರಿಗೆ ಕೊಡು ಅಂತ. ರಾಜ್ಯ ಕೊಡು ಅಂತಲೇ ಕೇಳಲ್ಲ. ಓಕೆ. ಅಂದ್ರೆ ಇದು ದ್ರೌಪದಿ ಅಂತ. ಓಕೆ. ರಾಜ್ಯ ಅವರು ಪಡ್ಕೋತಾರೆ ಅಂತ ಗೊತ್ತು ಅಂತ. ಈ ರಾಜ್ಯ ಅಲ್ದಿದ್ರೆ ಇನ್ನೊಂದು ಅವ್ರಿಗೆ ರಾಜ್ಯ ಕಟ್ಟೋದಕ್ಕೆ ಗೊತ್ತು ಅಂತ. ವ್ಯಕ್ತಿಗೆ ಬೇಕಾದದ್ದು ಸ್ವಾತಂತ್ರ್ಯ ಮತ್ತು ಅವನ ಸಾಮರ್ಥ್ಯ ಅಂದ್ರೆ ಆಯುಧ, ಅಷ್ಟೇ ಮಾಡಿದ್ಲು ಅವಳು ಅಂತ. ಈ ಪ್ರಬುದ್ಧತೆ ಇದೆಯಲ್ಲ, ಏನು ವರ ಕೇಳಲಿ ಅಂತ ಯಾರನ್ನೂ ಕೇಳಲಿಲ್ಲ ಅಂಥ ಕ್ಷಣದಲ್ಲಿ. ಅಂದರೆ ಎಂಥ ಹೊತ್ತದು ಅಂದರೆ ಯಾರೂ ವಿಚಲಿತರಾಗಬೇಕು, ಪ್ಯಾನಿಕ್ ಆಗಬೇಕಲ್ವ ಅವಳು. ಹಾಗೇ ಇಲ್ಲ ಅವಳು. ನೋವಾಗಿಲ್ಲ, ದುಃಖ ಆಗಿಲ್ಲ, ಅವಮಾನಕ್ಕೆ ಅಂತಲ್ಲ, ಅದೆಲ್ಲ ಆಗಿದೆ. ಅಂದರೆ ಏನೂ ಆಗದ ಹೊರಟುತನ ಅಲ್ಲ, ಸಭೆಗೆ ಎಳ್ಕೊಂಬಂದಾಗಲೇ ಆಗಿದೆ ಅವಳಿಗೆ ಆ ನೋವು ದುಃಖ ಎಲ್ಲ. ದುಃಖಿಸ್ತಾನೆ ಮಾತಾಡಿದಾಳೆ ಅವಳು. ಆದರೆ ಮಾತಿನಲ್ಲಿ ಅವಳದ್ದು ಅದು ಪ್ರಖರವಾಗಿಯೂ ಇದೆ, ಪ್ರಬುದ್ಧವಾಗಿಯೂ ಇದೆ ಅಂತ. ಕೇಳೋದ್ರಲ್ಲೂ ಅದೇನೆ ಅಂತ ಅವಳು ಕೇಳಿದ್ದದು ಎರಡನ್ನ ಅಂತ. ದಾಸರಾಗದೇ ಇರೋದು ಒಂದನೇದು, ಆಯುಧ ಕೊಡಬೇಕು ಅನ್ನೋದು ಎರಡನೇದು. ಎರಡಾದ ಮೇಲೆ ಅವನು ಮೂರನೇ ವರ ಕೇಳು ಅಂತ ಹೇಳ್ತಾನೆ. ಅವನಿಗೇನಿದೆ, ಇವಳು ರಾಜ್ಯ ವಾಪಸ್ ಕೇಳಲಿ ಅಂತಿದೆ ಇಂದ್ರಪ್ರಸ್ಥವನ್ನು ಧೃತರಾಷ್ಟ್ರನಿಗೆ. ಕೊಟ್ಟು ಬಗೆಹರಿಸ್ಕೊಳ್ಳೋಣ ಅಂತ. ಓಕೆ. ಕೊಟ್ಟು ಬಗೆಹರಿಸ್ಕೊಂಡ್ಬಿಟ್ರೆ ಮುಖ ಉಳಿಯತ್ತೆ ಅಂತ. ದೊಡ್ಡ ಅಪರಾಧ ಆಗೋಗಿದೆಯಲ್ಲ, ಜಗತ್ತು ಚೀತು ಅನ್ನತ್ತಲ್ಲ, ಅದರಿಂದ ಬಚಾವಾಗಬೇಕಿದೆ ಅವನಿಗೆ ಧೃತರಾಷ್ಟ್ರನಿಗೆ ಪಕ್ಕ ಯೋಚನೆ ಮಾಡಿದಾನ ಅವನು. ಹೇಗೆ ಯೋಚನೆ ಮಾಡಬೇಕು ಹಾಗೆ ಯೋಚನೆ ಮಾಡಿದಾನೆ. ಅವಳು ಕೇಳ್ತಾಳೆ ಅಂತಲೇ ಅವನು ಅನ್ಕೊಂಡಿದ್ದು. ವರ ಕೇಳು ಅನ್ಕೊಳ್ಳಿ, ಏನು ಕೇಳಬೇಕು, ನಮ್ಮ ರಾಜ್ಯ ನಮ್ಗೆ ವಾಪಸ್ ಕೊಡು. ಒಂದನೇ ವರದಲ್ಲೂ ಇಲ್ಲ, ಎರಡನೇ ವರದಲ್ಲೂ ಇಲ್ಲ, ಮೂರನೇ ವರ ಕೇಳು ಅಂತಾನೆ ಅವನು. ಅಂದ್ರೆ ಅವನಿಗೆ ಅವಳಲ್ಲಿಗೆ ಬರಲಿ ಅಂತಿದೆ. ಅವಳು ಕೇಳ್ತಾಳೆ, ಮೂರನೇ ವರ ಕೇಳುವಂತಿಲ್ಲ ನಾನು ಅಂತ ಹೇಳ್ತಾಳೆ. ನಾನು ಕ್ಷತ್ರಿಯಳು, ನನಗೆ ಕೇಳೋದಕ್ಕೆ ಅವಕಾಶ ಇರೋದು ಎರಡೇ, ಬೇಡಿ ಬದುಕುವವರಲ್ಲ ನಾವು. ಎರಡು ಕೇಳ್ಬೋದು, ಮೂರನೇದು ಕೇಳುವಂತಿಲ್ಲ ಅಂತ ಹೇಳ್ತಾಳೆ ಅವಳು. ಕೇಳೋದಿಲ್ಲ ಅವಳು.
ಅಂದರೆ ನಿನ್ನ ಭಿಕ್ಷೆ ಬೇಡ ಅಂತ. ಎಂಥ ದಿಟ್ಟತನ ನೋಡಿ. ಹೌದು ಹೌದು. ಅಧೀನರಲ್ಲ ಅಂತ ಮಾಡ್ಕೊಂಡಿದ್ದಾಳೆ, ಆಯುಧ ಪಡ್ಕೊಂಡಿದ್ದಾಳೆ, ರಾಜ್ಯ ಭಿಕ್ಷೆ ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ನಾಳೆ ಬದುಕಿಡಿ ಏನು ಅಂದರೆ ಅವರೆಲ್ಲ ಸೋತಿದ್ರು, ಧೃತರಾಷ್ಟ್ರ ಕೊಟ್ಟ, ಅಯ್ಯೋ ಪಾಪ ಅಂತ ಆಗಬಾರ್ದಲ್ಲ ಬದುಕು. ಹೌದು ಹೌದು. ಇಂಥವಳು ದ್ರೌಪದಿ ಅಂತ. ಅವನೇ ಕೊಡ್ತಾನೆ ಕೊನೆಗೆ, ನಿಮ್ಮ ರಾಜ್ಯ ನಿಮಗೆ ಕೊಟ್ಟಿದ್ದೀನಿ ಅಂತ. ಅಂದರೆ ಅವನಿಗೆ ಬೇರೆ ದಾರಿ ಇರೋಲ್ಲ. ಓಕೆ. ಅವನು ಎಂಥ ಬುದ್ಧಿವಂತ ಅಂದರೆ ದ್ರೌಪದಿ ಕೇಳಿದ್ದಕ್ಕೆ ಕೊಟ್ಟೆ ಅಂತ ಮಾಡೋದಕ್ಕೆ ಹೊರಟಿದ್ದ ಅವನು. ಓಕೆ. ಅದಾಗಲಿಲ್ಲ, ಅವನಾಗೆ ಕೊಡುವಂತೆ ಆಯಿತು. ಓಕೆ. ಅಂದರೆ ದ್ರೌಪದಿ ಬೇಡಿದ್ದಕ್ಕೆ ಕೊಟ್ಟೆ ಅನ್ನೋದು ಬೇರೆ, ತಪ್ಪು ಅಂತ ಅನಿಸಿ ಬಿಟ್ಟು ಕೊಟ್ಟೆ ಅಂತ ಅನ್ನೋದು ಬೇರೆ. ಈಗ ಧೃತರಾಷ್ಟ್ರನ ಎಲ್ಲಿಗೆ ತಂದು ನಿಲ್ಲಿಸಿಲ್ಲ ದ್ರೌಪದಿ? ನಾವು ಮಾಡಿದ್ದ ಅವನಾಗೆ ಕೊಟ್ಟಾಗ ಅರ್ಥ ಏನು ಬಂತು? ಹೌದು, ಅವನಾಗೆ ಕೊಟ್ಟಾಗ ನಾವು ಮಾಡಿದ ತಪ್ಪು ಅಂತ ಅವ್ನು ಒಪ್ಕೊಂಡಂಗೆ ಆಗೋಯ್ತು. ಹೌದು ಹೌದು. ದ್ಯೂತ ಆಡಿದ್ದು ತಪ್ಪು, ದ್ಯೂತದ ನಿರ್ಣಯ ಅವನೇ ಮಾಡಿದ್ದಲ್ಲ, ಅವ್ರು ಕೇಳ್ಕೊಂಡ್ರು. ದ್ಯೂತದ ವಿಷಯದಲ್ಲಿ ನಡೆದಿದ್ದು ಇಷ್ಟೂ ತಪ್ಪು ಅಂತ ಸ್ವಯಂ ಧೃತರಾಷ್ಟ್ರ ಅವನದೇ ಆಸ್ಥಾನದಲ್ಲಿ ಕುಳಿತು ನಿರ್ಣಯಿಸುವಂತೆ ತಂದು ನಿಲ್ಲಿಸಿದ್ದು ದ್ರೌಪದಿ. ಇದು ಎಂಥ ಪ್ರಬುದ್ಧತೆ, ಎಂಥ ಮೇಧಾವಿತನ ಅಂತ ನೋಡಿ ಅಂತ. ಹಾಗಂತ ಅದು ತಂತ್ರವಾಗಿ ಉಪಯೋಗಿಸಿಲ್ಲ ಅವಳು ರಾಜಾರೋಷವಾಗಿ ಹೋಗ್ತಾ ಇದ್ದಾಳೆ, ಒಪ್ಕೋಬೇಕು ನೀನು, ಅದನ್ನು ನೇರ ಹೇಳ್ತಾ ಇಲ್ಲ, ಆ ಧಾರ್ಷ್ಟ್ಯ ತೋರಿಸಿಲ್ಲ ಅವಳು. ಯಾಕೆಂದರೆ ದ್ಯೂತವನ್ನು ನೀವು ಕಾನೂನಾತ್ಮಕವಾಗಿ ತಪ್ಪು ಅಂತ ಆಗ್ತಾ ಇರಲಿಲ್ಲ ಆಗ, ಹಳಂಗೆ ಹೇಳಲಿಲ್ಲ ಅವಳು. ಆದರೆ ನೈತಿಕವಾಗಿ ತಪ್ಪಾಗಿದೆ ಅನ್ನೋದನ್ನು ಸಿಂಹಾಸನದಲ್ಲಿ ಕುಳಿತವ ಒಪ್ಪಿಕೊಳ್ಳುವಂತೆ ಮಾಡಿಬಿಟ್ಲು ಅವಳು. ಆ ಹೊತ್ತಿನಲ್ಲಿ ಹೀಗೆ ಹೋಗೋದಿದೆಯಲ್ಲ, ಅದು ಎಂಥ ಪ್ರಬುದ್ಧತೆ ಇದ್ದರೆ ಮಾತ್ರ ಆಗತ್ತೆ ಅಂತ. ಎಂಥ ಪ್ರಬುದ್ಧತೆ ಇರಬೇಕು ಅವಳಿಗೆ ಅಂತ. ಹಾಗೆ ರಾಜ್ಯ ಕೊಟ್ಟ ಅವನು. ಮತ್ತೆ ಎರಡನೇ ಸಲ ಇವ್ರಾಗ ಮತ್ತೆ ದ್ಯೂತ ಅಂತ ಕರೆಸಿದ್ರು. ಆಗ ಇವರು ಭಾಳ ಎಚ್ಚರಿಕೆಯಲ್ಲಿ ಇದೆಲ್ಲ ಆಗತ್ತೆ ಅಂತ, ಬೇರೆ ಏನೂ ಇಲ್ಲ, ಇಳಿಸ್ಕೊಂಡ್ರು. ಲೈಫ್ ಲಾಂಗ್ ವನಕ್ಕೆ ಹೋಗಬೇಕು ಅಂತಲೂ ಕೇಳ್ಬೋದಾಗಿತ್ತಲ್ಲ, ಹಾಗೆಲ್ಲ ಕೇಳಿದ್ರೆ ಹಿಂಗಿದೇನೆ ಎಡವಟ್ ಆಗತ್ತೆ ಅಂತ ಗೊತ್ತು. ಅದಕ್ಕೇನಂದ್ರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅಜ್ಞಾತವಾಸದಲ್ಲಿ ಕಂಡಿಡಿದು ಬಿಟ್ಟರೆ ಮತ್ತೆ ವನವಾಸ ಮಾಡಬೇಕು ಅಂತ ಎರಡೂ ಕಡೆಗೂ ನಾವು ಸಮಾನ ಅವಕಾಶಗಳನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಮಾಡಿಕೊಂಡು ಅವರು ಇಡಬೇಕಾಯ್ತು. ಇದಾಗುವಂತೆ ಮಾಡಿದವಳು ಯಾರು ಅಂದರೆ ದ್ರೌಪದಿ. ಅಂದರೆ ಮುಂದೆ ಅವರು ಒಂದು ಸ್ವತಂತ್ರವಾಗಿ ಉಳಿದುಕೊಳ್ಳೋದಕ್ಕೆ ಪಾಂಡವರು ಕಾರಣಳಾಗಿದ್ಯಾರು ಅಂದರೆ ದ್ರೌಪದಿ. ಮುಂದೆ ಒಂದು ಯುದ್ಧ ನಡೆದು ದುಷ್ಟ ಸಂಹಾರ ಆಯ್ತಲ್ಲ, ಅದಕ್ಕೆ ಕಾರಣಳಾಗಿದ್ಯಾರು ಅಂದರೆ ದ್ರೌಪದಿ ಆಯ್ತು ಈಗ ಅಂತ. ದ್ರೌಪದಿ ಇದನ್ನು ಹೀಗೆ ತಗೊಂಡು ಹೋಗದೇ ಇದ್ದಿದ್ರೆ ಇದಕ್ಕೆ ಕಥೆಯೇ ಬೇರೆ ಥರ ಬರ್ತಾ ಇತ್ತು. ಇದೆಲ್ಲ ಆದ ನಂತರದಲ್ಲಿ ನನಗೊಂದು ಕುತೂಹಲ ಅಂದರೆ, ವನವಾಸದಲ್ಲಿ ಮತ್ತು ಅಜ್ಞಾತವಾಸದಲ್ಲಿ ದ್ರೌಪದಿಯ ಒಂದು ಪಾತ್ರ ಏನಿತ್ತು ಅಂತ ಆ ಸಂದರ್ಭದಲ್ಲಿ. ವನವಾಸದಲ್ಲಿ ದ್ರೌಪದಿ ಇಂದ್ರಪ್ರಸ್ಥದಲ್ಲಿ ಹೇಗೆ ಗೃಹಿಣಿಯಾಗಿದ್ಲು ಹಾಗೆ ಗೃಹಿಣಿಯಾಗಿದ್ಲು ಅವಳು. ಓಕೆ ಓಕೆ. ಬಹಳ ಒಳ್ಳೆ ಗೃಹಿಣಿಯಾಗಿಯೇ ಅವಳು ನಡೆಸ್ಕೊಳ್ತಾ ಇದ್ಲು. ಅವರು 5 ಜನ, ಇವಳೊಬ್ಳು ಮಾತ್ರ ಇರಲಿಲ್ಲ ವನವಾಸದಲ್ಲಿ. ರಾಮನ ವನವಾಸದಲ್ಲಿ ರಾಮ ಲಕ್ಷ್ಮಣ ಸೀತೆ ಮಾತ್ರ ಇದ್ರು. ಪಾಂಡವರ ವನವಾಸ ಹಾಗಲ್ಲ, ಪಾಂಡವರ ಜೊತೆಗೆ 1000 ಜನ ಇದ್ರು. ಪ್ರಜೆಗಳೆಲ್ಲ ಹೊರಟು ಬಿಡ್ತಾರೆ. ಕೆಲವರನ್ನು ಸಮಾಧಾನ ಮಾಡ್ತಾನೆ ಯುಧಿಷ್ಠಿರ, ಕೆಲವರು ಕೇಳೋದೇ ಇಲ್ಲ, ಜೊತೆಗೆ ಬರ್ತಾರೆ. ಅವರೆಲ್ಲರೂ ಇದ್ರು. ಅವರೆಲ್ಲರನ್ನೂ ನೋಡಿಕೊಳ್ಳುವ ಹೊಣೆ ಅವಳಿಗಿತ್ತು. ಆಳುಕಾಳುಗಳೆಲ್ಲ ಇದ್ರು ಪಾಂಡವರ ಜೊತೆಗೆ ಆವಾಗ. ಅವರ ಸಾರಥಿ, ಅವರ ಅಲ್ಲಿ ಅಂತಃಪುರ ನೋಡ್ಕೊಳ್ಳುವ ವ್ಯವಸ್ಥೆಗಳೆಲ್ಲ ಇರ್ತಾರಲ್ಲ, ಮ್ಯಾನೇಜರ್ಗಳೆಲ್ಲ, ಥರದ ವ್ಯಕ್ತಿಗಳು, ಅವರೆಲ್ಲರೂ ಇದ್ರು ಅವ್ರ ಜೊತೆಗೆ. ಅದಷ್ಟನ್ನು ಅವಳು ನೋಡ್ಕೊಳ್ತಾ ಇದ್ಲು. ಎಲ್ಲಿ ಕಾಣಿಸುತ್ತೆ ಅದು ಅಂದರೆ, ಒಂದು ಪ್ರಸಂಗ ಜಯದ್ರಥನದ್ದು ನಡೆಯುತ್ತೆ. ಪಾಂಡವರಿರಲ್ಲ, ಹೊರಗಡೆ ಹೋಗಿರ್ತಾರೆ. ಆಗ ಜಯದ್ರಥ ಬರ್ತಾನೆ. ಜಯದ್ರಥ ಬಂದಾಗ ಅವಳು ಅವನನ್ನು ಸ್ವಾಗತ ಮಾಡಿ ಮಾತನಾಡಿಸಿ, ಬಂಧು ಅಲ್ವಾ, ಗಂಡಂದಿರ ತಂಗಿಯ ಗಂಡ ಅವನು, ಮನೆ ಅಳಿಯ ಅಲ್ವಾ, ಅದೇ ಪ್ರೀತಿಯಿಂದ ಕರೆದು ಮಾತನಾಡಿಸಿ ಎಲ್ಲ ಮಾಡಿದ್ರೆ ಅವನು ಅಪಹರಣ ಮಾಡ್ತಾನೆ. ಅಪಹರಣದ ಭಾಗ ಆಮೇಲೆ ಬರೋಣ. ಆದರೆ ಅವನು ಬಂದಾಗ ಅವನನ್ನು ಕರೆದು ಆತಿಥ್ಯ ಮಾಡೋದು ಮನೆಯಲ್ಲಿ ಅಂತ ಇದೆಯಲ್ಲ ಅಂತ ದ್ರೌಪದಿ ಏನು ಮಾಡ್ತಾ ಇದ್ಲು ಅನ್ನೋದಕ್ಕೆ ಉತ್ತರ ಸಿಗತ್ತೆ ಅಂತ. ಅಂದರೆ ಅಲ್ಲೂ ಮನೆ ನಡೆಸ್ತಾ ಇದ್ಲು ಅವಳು ಅಂತ. ಇಂದ್ರಪ್ರಸ್ಥದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಾಗಲೂ, ಬದುಕನ್ನು ಕಟ್ಟಿಕೊಂಡೋದು ಸಮೃದ್ಧವಾದ ರಾಷ್ಟ್ರವಾದಾಗಲೂ ಎಲ್ಲ ಕಳೆದುಕೊಂಡು ಕಾಡು ಪಾಲಾದಾಗಲೂ ದ್ರೌಪದಿ ಹೇಗಿರಬೇಕೋ ಹಾಗೇ ಇದ್ದಾಳೆ ಅವಳು. ಅವಳು ಮನೆ ನಡೆಸ್ತಾನೆ ಇದ್ದಾಳೆ. 7 ಬೀಳುಗಳಲ್ಲೆಲ್ಲ, 7 ಬೀಳುಗಳು ಅನ್ನೋ ಶಬ್ದದಲ್ಲಿ ನಮಗೆ ಬೀಳು ಮಾತ್ರ ತಲೆಯಲ್ಲಿ ಬರುತ್ತೆ. 7 ಅಂದರೆ ಎದ್ದಾಗಲೂ ಅಂತ. ಎಲ್ಲವೂ ತುಂಬಿದ್ದಾಗಲೂ ಅವಳು ಕರ್ತವ್ಯ ಬಿಟ್ಟಿಲ್ಲ. ಎಲ್ಲ ಕಳೆದುಕೊಂಡಾಗಲೂ ಅವಳು ಕರ್ತವ್ಯ ಬಿಟ್ಟಿಲ್ಲ. ಹಾಗಾಗಿ ನಿಜವಾಗಿ ಹೇಳಬೇಕು ಅಂದರೆ ಗೃಹಿಣಿ ಅಂದರೆ ಮತ್ತೆ ನಾವು
ಈಗ ನಮ್ಮ ಮನಸ್ಸಲ್ಲಿ ಒಂದು ಕೂತಿದೆಯಲ್ಲ ಹಲವರ ಮನಸ್ಸಲ್ಲಿ, ಗೃಹಿಣಿ ಅಂದರೆ ಮನೇಲಿ ಕೂತ್ಕೊಂಡು ಹೇಳಿದ್ ಮಾಡ್ಕೊಂಡಿರೋಳು, ಆ ಗೃಹಿಣಿ ಅಲ್ಲ, ನಿಜವಾದ ಗೃಹಿಣಿ ಇದ್ದಾಳಲ್ಲ. ಗೃಹಂತ ಗೃಹಿಣಿ ನಮ್ಮ ಕಾಂತಾರಮತಿರಿಚ್ಯತೆ ತದ್ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಯತೆ ಅಂತ ಒಂದು ಮಾತು. ಮನೆಯಲ್ಲಿ ಗೃಹಿಣಿ ಇಲ್ಲ ಅಂತಂದರೆ, ಗೃಹಂತು ಗೃಹಿಣಿ ಹೀನಂ, ಮನೆಯಲ್ಲಿ ಗೃಹಿಣಿ ಇಲ್ಲ ಅಂದರೆ ಅದು ಕಾಂತಾರ ಮುಚ್ಯತೆ ಅಂತ, ಅದು ಕಾಡು ಅಂತ ಕರೆಸ್ಕೊಳ್ಳುತ್ತೆ. ಓಕೆ. ಮನೆಯಲ್ಲಿ ಗೃಹಿಣಿ ಇಲ್ಲದೆ ಇದ್ರೆ ಅದಕ್ಕೆ ಮನೆ ಅಂತ ಕರೆಯೋಲ್ಲ, ಅದನ್ನ ಕಾಡು ಅಂತ ಕರೀತಾರೆ. ತದ್ಗೃಹಂ ಗೃಹಮಿತ್ಯಾಹು, ಯಾವ ಮನೆಗೆ ಮನೆ ಅಂತ ಕರೀತಾರೆ ಅಂತ ಅಂದ್ರೆ ಗೃಹಿಣಿ ಇದ್ರೆ ಮಾತ್ರ ಅದು ಮನೆ. ಹಾಗಾಗಿ ಗೃಹಿಣಿ ಗೃಹ ಮುಚ್ಯತೆ, ಮನೆ ಅನ್ನೋ ಶಬ್ದಕ್ಕೆ ಅರ್ಥವೇ ಗೃಹಿಣಿ ಅಂತ ಹೇಳುತ್ತೆ ಈ ಮಾತು. ಓಕೆ ಓಕೆ. ಮನೆ ಕಟ್ಕೊಂಡಿದ್ದೀನಿ, ಮನೆ ಇದೆ ಅಂತ ಅಂದ್ರೆ ಗೃಹಿಣಿ ಇದ್ದಾಳೆ ಅಂತ ಅರ್ಥ. ಅವಳಿಲ್ಲ ಅಂದ್ರೆ ನೀ ಮನೇಲಿಲ್ಲ, ಕಾಡಲ್ಲೇ ಇದೆಯಾ ನೀನು ಅಂತ. ಅಂದ್ರೆ ಇಷ್ಟು ಗೃಹಿಣಿ ಅನ್ನೋದು ಅನ್ಯೋನ್ಯ ಅವಿನಾಭಾವ ಅನ್ನೋದನ್ನ ಹೇಳುತ್ತೆ ಈ ಮಾತು. ಮನೆಯನ್ನ ನಡೆಸುವವಳು, ಮನೆಯನ್ನ ಆಳುವವಳು ಎಲ್ಲವೂ ಅವಳೇ ಅಂತ. ಎಷ್ಟು ಅವಳೇ ಅಂದ್ರೆ ಮನೆಯನ್ನ ಪೂರ್ಣವಾಗಿ ಆವರಿಸಿಕೊಂಡವಳು ಅಂತ. ಇದನ್ನು ಹೇಳಿದಾಗ ನೀವು ಮತ್ತೆ ಯಾವುದೋ ಮೌಲ್ಯ ಅಂತ ತಂದು ಅವಳನ್ನು ಮನೆ ಮೂಲಲ್ಲಿ ಕೂರಿಸ್ತೀರಿ ಅಂತ ಬಂದಿದೆಯಲ್ಲ, ಹಾಗೆ ನಡೆದುಕೊಂಡಿರೋದು ಸುಳ್ಳೇನಲ್ಲ ಒಂದಿಷ್ಟು ಕಾಲ ಮನುಷ್ಯ, ಆದರೆ ವಾಸ್ತವ ಅದಲ್ಲ. ಹಾಗೆ ಅವಳು ಎಲ್ಲ ಹೊತ್ತಿನಲ್ಲೂ ಅವರನ್ನು ನಡೆಸಿದಾಳೆ. ನಿಜವಾಗಿಯೂ ಪಾಂಡವರನ್ನು ನಡೆಸಿಕೊಂಡವಳು ಅವಳೇ ಅಂತ. ಅವಳು ಇಲ್ಲದೇ ಇದ್ದರೆ ಅವರು ಅಷ್ಟು ಸಮಚಿತ್ತರಾಗಿ ಹೋಗ್ತಾ ಇದ್ರ ಅನ್ನೋದು ಅನುಮಾನ ಆಗೋ ಥರ ಇದೆ. ಹಾಗಾಗಿ ವನವಾಸದಲ್ಲೂ ಅವಳು ಅದನ್ನೇ ಮಾಡಿದ್ಲು. ಹಾಗಂತ ಅವಳಿಗೆ ವನವಾಸದಲ್ಲೂ ಸಮಸ್ಯೆಗಳು ಬಂತು. ಮತ್ತೆ ಜಯದ್ರಥನ ಸಮಸ್ಯೆ ಬಂತು, ಇನ್ನೊಬ್ಬ ರಾಕ್ಷಸ ಎಲ್ಲರನ್ನೂ ಹೊತ್ಕೊಂಡು ಹೊರಟು ಬಿಟ್ಟಿದ್ದ, ಅವೆಲ್ಲ ಎದುರಿಸಿದ್ಲು ಅವಳು. ವನವಾಸದಲ್ಲಿ ಅವಳು ಒಂದು ಸಂದರ್ಭದಲ್ಲಂತೂ ಯುಧಿಷ್ಠಿರನ ಜೊತೆಗೆ ಬಹಳ ವಾದ ಮಾಡ್ತಾಳೆ ಅವಳು. ಭೀಮ ದ್ರೌಪದಿ ಇಬ್ಬರು ದ್ಯೂತದಿಂದ ಹೊರ ಬಂದ ಮೇಲೆ, ವನವಾಸ ಆರಂಭ ಆಗಿ ಸ್ವಲ್ಪ ದಿನ ಆದಮೇಲೆ, ನಾವು ಹೀಗಿರೋದಲ್ಲ, ವಾಪಸ್ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಬಹಳ ಚರ್ಚೆ ಆಗತ್ತೆ. ಕೊನೆಗೆ ಯುಧಿಷ್ಠಿರನ ಮಾತನ್ನು ಒಪ್ತಾರೆ ಅವರು. ಅವನು ತರ್ಕಬದ್ಧವಾಗಿ ಮಾತಾಡ್ತಾನೆ, ಯಾಕೆ ಇದು ಸರಿ, ನಾವು ಇರಬೇಕಾದದ್ದೇ ಯಾಕೆ ಸರಿ ಅನ್ನೋದನ್ನು ಹೇಳ್ತಾನೆ, ಅವನು ಒಪ್ಕೋತಾರೆ. ಆದರೆ ಅವಳು ವಾದ ಮಂಡಿಸುವಾಗ ಅವಳು ಒಂದು ಚೂರು ಅದರಲ್ಲಿ ಅಂದರೆ ಇದಿಲ್ಲ, ಅವಳಿಗೆ ಅಷ್ಟು ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ ಅವಳಿಗೆ. ಪಕ್ಕ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಮರ್ಶೆ ಇದೆ. ಆ ದ್ರೌಪದಿಯನ್ನು ಕಾಣ್ತೀವಿ ನಾವು ಅದರಲ್ಲಿ. ಇದು ದ್ರೌಪದಿ ವನವಾಸದ ಹೊತ್ತಿನಲ್ಲಿ. ಅಜ್ಞಾತವಾಸ ಅಂತ ಬಂದಾಗ ಕೀಚಕ ಬಹಳ ಅವಳನ್ನು ಕಾಡೋದಕ್ಕೆ ಆರಂಭ ಮಾಡಿದ ಹೊತ್ತು, ಅಲ್ಲೂ ಕೂಡ ಬರೀ ಇದಲ್ಲ, ಅವಳನ್ನು ಸಾರ್ವಜನಿಕ ಒದಿತಾನೆ, ಸಭೆಯಲ್ಲವನು ಎಳ್ಕೊಂಡು ಹೋಗ್ತಾನೆ, ಎಲ್ಲವೂ ಆಗತ್ತೆ ಅವಳ ಮೇಲೆ. ಅಂದರೆ ಅವಳ ಮೇಲೆ ಏನೆಲ್ಲ ಆಗಬಾರದೋ ಅದೆಲ್ಲವೂ ಆಗತ್ತೆ, ಆದರೆ ಸಹಿಸ್ಕೋತಾಳೆ ಅವಳು. ಸಹಿಸ್ಕೊಳ್ಳುವಾಗಲೂ ಅಜ್ಞಾತವಾಸದಲ್ಲೆಲ್ಲ ಸುಮ್ಮನೆ ಸಹಿಸ್ಕೊಳ್ಳೋದಲ್ಲ, ಚೆನ್ನಾಗೇ ಬೈತಾಳೆ ಅವಳು. ಅರ್ಜುನನಿಗೊಂದು ಬೈತಾಳೆ ಅವಳು, ಬೃಹನ್ನಳೆ ಆಗಿರ್ತಾನಲ್ಲ, ಹೆಂಗೆ ಬೈತಾಳೆ ಅಂದ್ರೆ ಸರಿಯಾಗೆ ಬೈತಾಳೆ ಅವಳು. ಅಂದ್ರೆ ಕಾರಣಕ್ಕೆ ಅದೇ ಕೀಚಕನ ವಿಷಯದಲ್ಲಿ ಅವನು ಬರೋಲ್ಲ, ಆಗೋಲ್ಲ ಅಂತ ಹೇಳ್ತಾನೆ. ಅವನು ಸಹಾಯಕ ಬಾ ಅಂತ ಕರೆದಾಗ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಅಜ್ಞಾತವಾಸ ಮುರಿದೋಗತ್ತೆ. ನಿನ್ನ ಪತಿಗಳು ಅಂದ್ರೆ ಅವಳು ಗಂಧರ್ವರು ತನ್ನ ಪತಿ ಅಂತ ಹೇಳಿರ್ತೀನಿ, ನಿನ್ನ ಪತಿಗಳು ಕಾಪಾಡ್ತಾರೆ ಸಮಯಕ್ಕೆ, ನೀ ಚಿಂತೆ ಮಾಡಬೇಡ ಅಂತ ಅವನು ಹೇಳ್ತಾನೆ. ಅಂದ್ರೆ ಅರ್ಜುನನ ಆಶಯವು ಏನು ಅಂದ್ರೆ, ಏನೂ ಆಗದಿದ್ದಾಗ ನಾವು ನೋಡ್ಕೊಳ್ತೀವಿ, ಕಿರುಕುಳ ಆಗ್ತಾ ಇರ್ಬೋದು, ಬೇರೆ ಏನೋ ಆಗದಿದ್ದಾಗ ನೋಡ್ಕೋತೀವಿ ಅನ್ನೋ ಥರ ಹೇಳ್ತಾನೆ. ಅವಳಿಗೆ ಸಮಾಧಾನ ಆಗೋದಿಲ್ಲ, ಚೆನ್ನಾಗಿ ಬೈತಾಳೆ. ಅಂದ್ರೆ ಆ ದಿಟ್ಟತನ ಅನ್ನೋದೆಲ್ಲ ಚೆನ್ನಾಗೇ ಇದೆ ಅವಳಿಗೆ ಅಂತ. ಅಂದ್ರೆ ಅನುಸರಿಸಿಕೊಂಡು ಹೋಗುವವಳು ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರೋವಳು ಅಂತಲ್ಲ ಅಂತ. ಅದಕ್ಕೆ ಹೇಳಿದ್ದು ಮನೆ ನಡೆಸುವವಳು ಅವಳು, ಮನೆಯ ಆಳಾಗಿ ಬದುಕಿದವಳಲ್ಲ ಅಂತ, ಅವಳ ಅರಸಳಾಗಿಯೇ ಬದುಕಿದವಳು ಅಂತ. ಅಂದ್ರೆ ಅದು ಕಾಣಿಸುತ್ತೆ. ಯುಧಿಷ್ಠಿರನ ಜೊತೆಗೆ ಅವಳು ಮಾಡಿದ ವಾದ, ಅರ್ಜುನನಿಗೆ ಅವಳು ಬೈದಿದ್ದನ್ನು ನೋಡಿದಾಗ ಅವಳ ಪಾತ್ರ ಏನಿತ್ತು ಅಂತ ಗೊತ್ತಾಗತ್ತೆ. ಮತ್ತು ಅದು ಎರಡೂ ಹೊತ್ತಿನಲ್ಲೂ ಅವ್ರು ಇವಳನ್ನು ವಾಪಸ್ ಬೈದು ಬಿಡೋದಿಲ್ಲ, ಬೈಸ್ಕೊಳ್ತಾರೆ, ಬೈಸ್ಕೊಂಡು ಆಯ್ತು ಓಕೆ ಅಂತ ಹೇಳ್ತಾರೆ. ಹಾಗೇನೆ ಹೇಳ್ತಾರೆ ಅವರು. ಸೊ ವನವಾಸ ಅಜ್ಞಾತವಾಸ ಎಲ್ಲ ಮುಗಿದ ನಂತರದಲ್ಲಿ ನನ್ನ ಕುತೂಹಲ ಏನಂದರೆ, ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದ್ರೌಪದಿಯ ಪಾತ್ರ ಏನಿತ್ತು ಅಂತ. ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗುವವರು ಅಂದರೆ ಪುರುಷರು. ಸೊ ಆ ಸಂದರ್ಭ, ಯಾಕೆಂದರೆ ದ್ರೌಪದಿಯ ಕಾರಣದಿಂದಾಗಿಯೇ ಯುದ್ಧ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದ್ರೌಪದಿಯ ಮನಸ್ಥಿತಿ ಅಥವಾ ಆಕೆಯ ಪಾತ್ರ ಹೇಗಿತ್ತು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಅಂತ? ಅಲ್ಲಿ ಎರಡು ಸಲ ತಗೋಬೇಕು. ಯುದ್ಧ ಪೂರ್ವ ಮತ್ತು ಯುದ್ಧ ನಡೀತಾ ಇರುವಾಗ, ಯುದ್ಧೋತ್ತರ 3 ತಗೋಬೇಕು, ಎರಡೂ ಅಲ್ಲ. ಈ 3ರಲ್ಲಿ ದ್ರೌಪದಿ ಕಾಣಿಸ್ತಾಳೆ. ಒಂದು, ಅವರು ವಿರಾಟ ದೇಶದಲ್ಲಿ ಇದ್ದರು, ಅಜ್ಞಾತವಾಸ ಮುಗಿದಿತ್ತು,
ಉತ್ತರೆ ಮತ್ತು ಅಭಿಮನ್ಯುವರ ವಿವಾಹವೂ ಆಗಿತ್ತು. ಅದಾದ ಮೇಲೆ ಮುಂದೇನು ಅಂತ ಒಂದು ಅವ್ರ ಚಿಂತನೆಗೆ ಶುರು ಮಾಡ್ತಾರಲ್ಲ, ಆಗ ಈ ಸಂಧಾನದ್ದೆಲ್ಲ ನಡೆಯುತ್ತಲ್ಲ. ಇವರು ಮೊದಲು ದೃಪದನ ಪುರೋಹಿತನನ್ನು ಕಳಿಸ್ತಾರೆ ರಾಯಭಾರಿಯಾಗಿ. ಅಲ್ಲಿಂದ ಸಂಜಯ ಬರ್ತಾನೆ. ಸಂಜಯ ಬಂದು ಹೋದ್ಮೇಲೆ ಇಲ್ಲಿಂದ ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋಗಬೇಕು. ಸಂಜಯ ಬಂದಿದ್ದಾನೆ. ಸಂಜಯ ಬಂದು ಏನು ಹೇಳಿದ್ದಾನೆ ಅಂದರೆ, ಯುದ್ಧ ಬೇಡ, ಧೃತರಾಷ್ಟ್ರನ ಸಂದೇಶ ತಂದಿದ್ದೀನಿ, ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ. ಯುದ್ಧ ಕೆಟ್ಟದ್ದು ಅಂತ. ಆದರೆ ಅವನು ಎಲ್ಲೂ ರಾಜ್ಯ ಕೊಡ್ತೀವಿ ಅನ್ನೋ ಮಾತಾಡ್ತಾ ಇಲ್ಲ. ಯುಧಿಷ್ಠಿರನೇ ಸಿಟ್ಟಾಗ್ಬಿಡ್ತಾನೆ, ಇದು ಯಾವ ಥರದ ಮಾತುಕತೆ ಇದು ಅಂತ. ರಾಜ್ಯದ ಸುದ್ದಿ ಇಲ್ಲ, ಯುದ್ಧ ಮಾಡಬೇಡಿ ಅಂತಾನೆ ಓಕೆ ಅಂತ. ಅದಾದಮೇಲೆ ಕೃಷ್ಣ ಹೋಗಬೇಕು ಸಂಧಾನಕ್ಕೆ ಅಂತ ಬರುತ್ತೆ. ಅಲ್ಲಿಯವರೆಗೆ ಸಂಧಾನ ಅಲ್ಲ ಅದು, ಅಲ್ಲಿಯವರೆಗೆ ಸಂದೇಶ ಕಳಿಸೋದು. ಸಂಧಾನಕ್ಕೆ ಅಂತ ಯಾಕೆ ಅಂದರೆ, ಅಲ್ಲಿ ಇದು ಅಂದರೆ ಇಡೀ ರಾಜ್ಯ ಬೇಡ, ಇಷ್ಟು ಕೊಡಲಿ ಸಾಕು ಅನ್ನುವ ಇದಕ್ಕೆ ಬರೋದವರು. ಯುದ್ಧ ಬೇಡ ಅನ್ನುವ ನಿರ್ಣಯಕ್ಕೆ ಇವರು ಬಂದಿದ್ದಾರೆ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ 4 ಜನ ಯುದ್ಧ ಬೇಡ ಅಂತ ಹೇಳ್ತಾರೆ. 5 ಗ್ರಾಮ ಕೊಡಲಿ, 5 ಸಣ್ಣ ಊರು ಕೊಡಲಿ ಸಾಕು ಅಂತ. ಕೃಷ್ಣ ಹೊರಟಿದ್ದಾನೆ, ಅಭಿಪ್ರಾಯ ಕೇಳ್ತಾ ಇದ್ದಾನೆ ಸಭೆಯಲ್ಲಿ. ದ್ರೌಪದಿ ಅಭಿಪ್ರಾಯ ಕೇಳ್ತಾನವನು. ಯುಧಿಷ್ಠಿರನ ಅಭಿಪ್ರಾಯ ಕೇಳ್ದ, ಭೀಮನದ್ ಕೇಳ್ದ, ಅರ್ಜುನ ಕೇಳ್ದ, ನಕುಲ ಕೇಳ್ದ, ಸಹದೇವನದ್ ಕೇಳ್ದ. ಅದಾದಮೇಲೆ ಅವನು ತುಂಬಿದ ಸಭೆಯಲ್ಲಿ ದ್ರೌಪದಿ ಅಭಿಪ್ರಾಯ ಕೇಳ್ತಾನೆ ಕೃಷ್ಣ. ಇದು ಬಹಳ ಮಹತ್ವದ್ದು. ಹೌದು. ಈಗ ಕೃಷ್ಣ ಯಾಕೆ ದ್ರೌಪದಿ ಅಭಿಪ್ರಾಯ ಕೇಳಬೇಕಲ್ಲಿ ಕೇಳ್ತಾನೆ ಅಂತ, ಒಂದು ದ್ರೌಪದಿಗಿದ್ದ ಸ್ಥಾನವನ್ನು ಹೇಳುತ್ತೆ ಅದು. ಹೌದು. ಯುದ್ಧ ಬೇಕಾ, ರಾಜ್ಯ ಬೇಕಾ, ಬೇಡವಾ ಅನ್ನುವ ತೀರ್ಮಾನಕ್ಕೆ ದ್ರೌಪದಿ ಅವಳಿಗೆ ಇದೆ ಅವಕಾಶ ಅಂತ. ಇದು ಸ್ತ್ರೀಗಿರುವ ಸ್ಥಾನ ಏನು, ಅವತ್ತೇನಿತ್ತು ಅನ್ನೋದನ್ನು ಹೇಳುತ್ತೆ. ನೀವೇ ನಿರ್ಣಯ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದನ್ನು ಹೇಳುತ್ತೆ. ಅದರ ಜೊತೆಗೆ ದ್ರೌಪದಿಗಿದ್ದ ಸ್ಥಾನ ಎಂಥದ್ದು ಅಂತ. ದ್ರೌಪದಿ ರಾಜ್ಯ ಬೇಕು ಅನ್ನೋ ಮಾತಾಡೋಲ್ಲ. ತಮ್ಮ ರಾಜ್ಯ ಇಂದ್ರಪ್ರಸ್ಥ ತಮಗೆ ಬೇಕು, 5 ಗ್ರಾಮಗಳಾದರೂ ಒಪ್ಪಿಗೆ, ಯಾವ ವಿಷಯವನ್ನು ಮಾತಾಡಲ್ಲ. ಅವಳಾಡೋದು ನನ್ನ ಅವಮಾನಕ್ಕೆ ಪ್ರತಿಯಾಗಿ ಏನು ಅಂತ ಕೇಳ್ತಾಳವಳು. ಈ ದ್ರೌಪದಿ ಬೆಂಕಿ. ಅವೆಲ್ಲ ಬಿಡಿ, ಇದು ಮಾತಾಡಿ ಅಂತ ವಿಷಯ ಅದು ಯಾವುದೂ ಅಲ್ಲ ಅಂತ. ಯಾಕೆಂದ್ರೆ ಅದಕ್ಕಿಂತ ಮೊದಲು ಸಹದೇವ ಇದೇ ಮಾತಾಡಿರ್ತಾನೆ. ರಾಜ್ಯದ ವಿಷಯ ಇಲ್ಲ, ಆದರೆ ದ್ರೌಪದಿಗಾದ ಅವಮಾನಕ್ಕೆ ನಾನು ಪ್ರತೀಕಾರ ತಗೋತೀನಿ. ನೀವು ಯಾರೂ ಬರದೇ ಇದ್ದರೆ ನಾನು, ಅಭಿಮನ್ಯು ಮತ್ತು ಏನು ದ್ರೌಪದೇಯರು ಅಂತ ಇದ್ದಾರೆ ಉಪಪಾಂಡವರು, ನಾವಿಷ್ಟು ಜನ ಹೋಗಿ ಯುದ್ಧ ಮಾಡಿಯೇ ಮಾಡ್ತೀವಿ. ಯಾಕೆಂದರೆ ದ್ರೌಪದಿಗಾದ ಅವಮಾನಕ್ಕೆ ಪ್ರತೀಕಾರ ತಗೋಬೇಕಾಗಿದೆ ಅಂತ ಸಹದೇವ ಹೇಳ್ತಾನೆ. ಇಡೀ ಸಭೆ ಎದ್ದು ಬಿಡುತ್ತೆ ಅವನ ಪರವಾಗಿ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮಾತ್ರ ಯುದ್ಧ ಬೇಡ ಅಂತ ಹೇಳೋರಾಗ್ಬಿಡ್ತಾರೆ. ಸಾತ್ವಿಕಿಯಾದಿಯಾಗಿ ಎಲ್ಲರೂ ಎದ್ದು ಸಹದೇವನ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾರೆ. ಯಾವ ವಿಷಯಕ್ಕೆ ಎಲ್ಲರೂ ಬಂದು ನಿಂತಿದ್ದು ಹಾಗಿದ್ರೆ, ದ್ರೌಪದಿಗಾದ ಅವಮಾನಕ್ಕೆ ಪ್ರತೀಕಾರ ತಗೊಳ್ಳೋದಕ್ಕೆ ಅಷ್ಟೂ ಜನ ಸನ್ನದ್ಧರಾಗಿದ್ದಾರೆ ಅಂತ. ದ್ರೌಪದಿ ಕೃಷ್ಣನಿಗೆ ಅದನ್ನೇ ಕೇಳ್ತಾಳೆ. ಈಗ ಸಂಧಾನ ಆದರೆ ನನಗಾದ ಅವಮಾನಕ್ಕೆ ಪ್ರತೀಕಾರ ಏನು ಅಂತ ಇಲ್ಲಿದೆ ಪ್ರಶ್ನೆ. ಇಡೀ ಮಹಾಭಾರತದ ಪ್ರಶ್ನೆ ಅಂತಲೇ ಇದನ್ನು ತಗೊಳ್ಬಹುದು ಅಂತ. ಅಂದರೆ ಇವ್ಯಾವುದೂ ಮುಖ್ಯ ಅಲ್ಲ, ಮುಖ್ಯ ಆಗೋದು ಹೆಣ್ಣಿಗಾದ ಅವಮಾನದ ವಿರುದ್ಧ ಅಂತ. ಹೆಣ್ಣಿಗಾದ ಅಂಥ ಅವಮಾನ ಅಂತ. ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳನ್ನು ನಗ್ನಳಾಗಿಸೋದಕ್ಕೆ ಹೊರಟ್ರೆ ಜಗತ್ತು ಅದಕ್ಕೆ ಪ್ರತೀಕಾರ ಸಾಧಿಸಬೇಕು ಅಂತ. ಜಗತ್ತು ಅಂತ ಅಂದರೆ ಎಲ್ಲರದ್ದು ಅದೇ ಅಂತ, ಎಲ್ಲರ ಮನಸ್ಸಲ್ಲಿ ಇರೋದು ಅದೇ ಅಂತ. ಕೃಷ್ಣ ಹೇಳ್ತಾನೆ ಪ್ರತೀಕಾರ ಆಗೇ ಆಗತ್ತೆ, ನಾನು ನೋಡ್ಕೊಳ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಅವನು. ನಿನಗೇನು ಬೇಕೋ ಅದೇ ಆಗತ್ತೆ ಅನ್ನೋ ಭರವಸೆ ಕೃಷ್ಣ ಕೊಡ್ತಾನೆ. ಹಾಗೆ ಅವಳು ಹೇಳ್ತಾಳೆ, ಹಿಂದೂ ನೀನೇ ನನ್ನನ್ನು ಕಾಪಾಡಿದ್ದು ಅಂತ. ಹಾಗಾಗಿ ಅಕ್ಷಯಾಂಬರದ ಹೊತ್ತಲ್ಲಿ ಕೃಷ್ಣ ಅನುಗ್ರಹಿಸಿದ ಕತೆಗೆ ಎಲ್ಲೋ ಅಂಶ ಇದೆಯೇನೋ ಅಂತ ಅನಿಸುತ್ತೆ. ಅದನ್ನೇ ನಾವು ಬಾಯ್ಬಿಟ್ಟಲ್ಲಿ ಹೇಳೋಲ್ಲ. ಇಲ್ಲಿ ದ್ರೌಪದಿಯ ಮನೋಭಾವ ಗೊತ್ತಾಗುತ್ತೆ. ಒಂದು, ಅವಳು ಪ್ರತೀಕಾರದ ಗಟ್ಟಿ ಇದರಲ್ಲಿ ಇದ್ದಾಳೆ. ಅವಳು ಅವಮಾನವನ್ನು ಅವಳು ಸಹಿಸಿಕೊಂಡಿಲ್ಲ ಅಂತ. ಈಗ ಅನಿವಾರ್ಯ ಅಂತ ಒಪ್ಪಿಕೊಳ್ಳೋದು ಬೇರೆ, ಸಹಿಸಿಕೊಳ್ಳೋದು ಬೇರೆ ಅಲ್ಲ. ಹಾಗಾಗಿ ಅವಳು ಸಹಿಸಿಲ್ಲ ಅದನ್ನು. 12 ವರ್ಷ 13 ವರ್ಷ ನಡ್ಕೊಳ್ಬೇಕು, ಅದು ನಡ್ಕೊಂಡಿದೆ. ಆದರೆ ಅದಾದ ಮೇಲೆ ಅವರು ರಾಜ್ಯ ಕೊಟ್ಟು ಬಿಟ್ಟರೆ ಅಲ್ಲಿ ಮುಗಿಲಿಲ್ಲ. ಪ್ರತೀಕಾರ ಅನ್ನೋದು ದ್ರೌಪದಿಯ ಮನಸ್ಸಿನಲ್ಲಿ ಇದ್ದೇ ಇದೆ. ಇಂದ್ರಪ್ರಸ್ಥವನ್ನು ಇವರಿಗೆ ಕೊಟ್ಟಿದ್ದರೂ, ಹೌದು, ಇಂದ್ರಪ್ರಸ್ಥವನ್ನು ಅವ್ರು ಬಿಟ್ಕೊಟ್ಬಿಟ್ರು ನಿಬಂಧನೆಯ ಪ್ರಕಾರ ಅಂದ್ರೂ ದ್ರೌಪದಿಗೇನು ಅದು
ಸಮಾಧಾನ ಆಗ್ತಾ ಇರಲಿಲ್ಲ. ಅಂದರೆ ಆಗಿದ್ದಾಗೋಯ್ತು ಬಿಡಪ್ಪ, ಮತ್ತೆ ನಮ್ಮ ರಾಜ್ಯನೂ ಸಿಕ್ತು, ಅತ್ಲಾಗ ಮರ್ತು ಬಿಡೋಣ, ನೆಮ್ಮದಿಯಾಗಿರೋಣ ಅನ್ನೋ ಥರ ಇಲ್ಲ. ಹಂಗ ಅನ್ಸಲ್ಲ. ಓಕೆ. ತನಗಾದ ಅವಮಾನಕ್ಕೆ ಏನಾಗಬೇಕು ಅದು ಆಗಬೇಕು ಅನ್ನೋ ನಿಲುವಲ್ಲಿ ಅವಳಿದ್ದಾಳೆ. ಅಂದರೆ ಅದನ್ನು ಒಪ್ಪಿಕೊಳ್ಳುವ ವಿಷಯ ಇಲ್ಲ ಅಂತ. ಅದು ಒಂದು ತರಹದಲ್ಲಿ ಹೇಳಬೇಕು ಅಂದರೆ ಅದು ಹೆಣ್ತನದ ಪ್ರತಿನಿಧಿ, ಅದು ಹೆಣ್ತನವನ್ನು ಪ್ರತಿನಿಧಿಸುತ್ತೆ. ಸ್ತ್ರೀ ಬೇರೆ ಏನನ್ನ ಬೇಕಿದ್ರೂ ಅವಳು ಒಪ್ಪಿಕೊಳ್ಳಬಲ್ಲಳು. ಆದರೆ ಅವಳ ಶೀಲ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಗಂಡು ತಪ್ಪಾಗಿ ನಡೆದುಕೊಂಡ್ರೆ ಅವಳು ಸುಮ್ಮನಿರೋಲ್ಲ ಅಂತ, ಸಹಿಸೋಲ್ಲ ಅದನ್ನು ಅಂತ. ಪ್ರತೀಕಾರ ಅಂದರೆ ಅವಳು ಅದನ್ನು ಒಪ್ಪಿಕೊಳ್ಳೋಲ್ಲ ಅಂತ, ಓಕೆ, ಯಾವ ಕಾರಣಕ್ಕೂ ಅಂತ. ಅದು ಕಾಣಿಸುತ್ತೆ ಅವಳಲ್ಲಿ. ಕೃಷ್ಣ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ, ಅದೇ ಆಗತ್ತೆ. ಓಕೆ. ಯುದ್ಧದ ಹೊತ್ತಿನಲ್ಲಿ ಅಂತಂದಾಗ, ಯುದ್ಧದ ಸಂದರ್ಭದಲ್ಲಿ ಅವಳು ಕಾಣಿಸ್ಕೊಳ್ಳೋದು ಒಂದು ಸಲ, ಅಭಿಮನ್ಯು ಸತ್ತಾಗ. ಅಭಿಮನ್ಯು ಸತ್ತಾಗ ಏನಾಗತ್ತೆ, ಇದು ಸುಭದ್ರೆಗೆ ನೀನೇ ಸಮಾಧಾನ ಹೇಳು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ತಾನು ಹೆಂಗೆ ಸಮಾಧಾನ ಹೇಳಲಿ ಅಂತ ಕೃಷ್ಣ ಹೋಗ್ತಾನೆ. ಆಗ ಅಲ್ಲಿ ಸುಭದ್ರೆಗೆ ಮಾತ್ರ ಅಲ್ಲ, ದ್ರೌಪದಿಗೂ ಸಮಾಧಾನ ಹೇಳಬೇಕಾಗಿ ಬರುತ್ತೆ ಅವನಿಗೆ. ಸುಭದ್ರೆ ಎಷ್ಟು ನೊಂದಿರ್ತಾಳೋ ಅಷ್ಟೇ ದ್ರೌಪದಿ ನೊಂದಿರ್ತಾಳೆ. ಅಭಿಮನ್ಯು ಸತ್ತಿದ್ದಕ್ಕೆ, ಅವಳ ಮಕ್ಕಳು ಸತ್ತಿಲ್ಲ, 5 ಜನ ಅವಾಗ ಜೀವಂತವಾಗಿದ್ದಾರೆ. ಓಕೆ. ಅಲ್ಲಿ ದ್ರೌಪದಿ, ಇನ್ನೊಬ್ಬ ದ್ರೌಪದಿ ಕಾಣಿಸ್ತಾಳೆ. ಅಂದರೆ ಸವತಿಯ ಮಗ ಅಲ್ವಾ ಸತ್ತಿದ್ದು. ಎಷ್ಟು ನೋವಿರ್ಬೋದು ಅಂದರೆ ಸುಭದ್ರೆಗಿಂತಲೂ ಒಂದು ತೂಕ ಹೆಚ್ಚು ದ್ರೌಪದಿಗಿದೆ ನೋವು ಅಂತ. ಅಂದರೆ ಅವಳು ಹೇಗೆ ನೋಡ್ತಾ ಇದ್ಲು ಎಲ್ಲರನ್ನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲರನ್ನೂ ಹೇಗೆ ನೋಡ್ಕೊಳ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಇದಾದ ಮೇಲೆ ಯುದ್ಧೋತ್ತರದಲ್ಲಿ ದ್ರೌಪದಿ ಕಾಣಿಸೋದು ಅದಿಯಲ್ಲಿ ಅಂದರೆ, ಇವನು ಅರ್ಧರಾತ್ರಿಗೆ ಹೋಗಿ ಅವಳ ಮಕ್ಕಳನ್ನು ಕೊಂದಿದ್ದಾನಲ್ಲ, ಅಶ್ವತ್ಥಾಮ. 18 ದಿನದ ಯುದ್ಧ ಮುಗಿದ ಮೇಲೆ ರಾತ್ರಿ ಮಲಗಿದ್ದವರನ್ನು ಹೋಗಿ ಎಬ್ಬಿಸಿ ಅವನು ಕೊಲ್ತಾನಲ್ಲ ಅಶ್ವತ್ಥಾಮ. ಆಗ ಅವಳು ಕೆಂಡಾಮಂಡಲ ಆಗಿಬಿಡ್ತಾಳೆ. ಅವ್ರು ಅವಾಗ ಅಲ್ಲಿ ಇರೋದಿಲ್ಲ, ಹೊರಗಡೆ ಇರ್ತಾರೆ ಅವರು. ಅವಳು ತನಗೆ ಪ್ರತೀಕಾರ ಬೇಕು ಅಂತ ಕೇಳ್ತಾಳೆ. ಭೀಮ ಎದ್ದು ಹೊರಟು ಬಿಡ್ತಾನೆ. ಆಗ ಎಲ್ಲರಿಗಿಂತ ಮೊದಲು ಭೀಮ ಇದ್ದದ್ದೇ ಆಗಲ್ಲ. ಹೌದು. ನಾನು ಸಂಹರಿಸಿಯೇ ಸಿದ್ಧ ಅಶ್ವತ್ಥಾಮನನ್ನ ಅಂತ ಅವನು ರಥ ಏರು ಹೊರಟು ಬಿಡ್ತಾನೆ. ಸಿಟ್ಟಲ್ಲಿ ಕೃಷ್ಣ ಹೇಳ್ತಾನೆ, ಅಪಾಯ ಇದೆ ಅಶ್ವತ್ಥಾಮನ ಇದರಲ್ಲಿ, ಇವನು ಸಿಟ್ಟು ಮಾಡ್ಕೊಂಡು ಹೊರಟಿದ್ದಾನೆ, ಅವನಿಗೂ ವಿವೇಚನೆ ಇಲ್ಲ, ಹಾಗಾಗಿ ನಾವು ಹೊರಡಬೇಕು ಅಂತ ಅವರು ಹಿಂದ್ಗಡೆಯಿಂದ ಹೊರಡ್ತಾರೆ. ದ್ರೌಪದಿಯು ಬರ್ತಾಳೆ ಅವ್ರ ಜೊತೆಗೆ. ಅಲ್ಲಿ ಬಂದಾಗ ಅವನು ಆ ಬ್ರಹ್ಮಶಿರಸ್ಸನ್ನು ಬಿಡ್ತಾನೆ, ಇವನು ಬ್ರಹ್ಮಶಿರಸ್ಸು ಬಿಡ್ತಾನೆ. ಒಂದಾಗತ್ತಲ್ಲ ಅಲ್ಲಿ ಅಶ್ವತ್ಥಾಮ ಅರ್ಜುನ ಅವನಿಗೆ ಶಾಪ ಕೊಡ್ತಾರೆ ಇವರು. ಅವನನ್ನು ಬಲಿ ತಗೋಬೇಕು ಅಂತ ಕೇಳಿದ ದ್ರೌಪದಿ ಕ್ಷಮಿಸ್ತಾಳೆ ಕೊನೆಗೆ. ಅವಳು ಅವನನ್ನು ಗುರುಪುತ್ರ ಅನ್ನುವ ಕಾರಣಕ್ಕೆ ಕ್ಷಮಿಸ್ತಾಳೆ. ಮಕ್ಕಳನ್ನು ಕೊಂದವರನ್ನು ಕ್ಷಮಿಸ್ತಾಳೆ. ಮಕ್ಕಳನ್ನು ಕೊಂದ ನೋವು ಅವಳಿಗೆ ಬಹಳ ಇತ್ತು ಮುಂದು, ಮಕ್ಕಳು ಸತ್ತರ ನೋವು. ಆದರೆ ಅವಳು ಆಯಿತು ಗುರುಪುತ್ರ ಅಂತ ಮಾತಾಡ್ತಾಳೆ ಅವಳು. ಅಷ್ಟು ನೋವಲ್ಲಿದ್ದವಳು, ಅಷ್ಟು ಸಿಟ್ಟಲ್ಲಿ ಕುದೀತಾ ಇದ್ದವಳು ಕೂಡ ಇಲ್ಲಿ ಕಾಣಿಸೋದು ದ್ರೌಪದಿಯ ಪ್ರಬುದ್ಧತೆ ಅಂತ. ದುಶ್ಯಾಸನನ್ನು ಕ್ಷಮಿಸ್ಲಿಲ್ಲ, ದುರ್ಯೋಧನನ್ನು ಕ್ಷಮಿಸ್ಲಿಲ್ಲ, ಕರ್ಣನನ್ನು ಕ್ಷಮಿಸ್ಲಿಲ್ಲ, ಅಶ್ವತ್ಥಾಮನನ್ನು ಕ್ಷಮಿಸಿದ್ಲು. ಅಂದರೆ ಅದು ಕಾಣಿಸತ್ತೆ ಅಲ್ಲಿ ಅಂತ. ಅಂದರೆ ಮಕ್ಕಳು ಮುಖ್ಯ ಅಲ್ವಾ ಅಂತ ಅಂದರೆ, ಮಕ್ಕಳು ಮುಖ್ಯ ಅಲ್ಲ ಅಂತೇನಲ್ಲ, ನೋವಲ್ಲ ಇದ್ಲು ಅವಳು. ಆದರೆ ಅವಳು ಸಿಟ್ಟಾಗಿದ್ದ ವಿಷಯ ಬೇರೆದಕ್ಕೆ ಅಂತ. ಶೀಲದ ಸುದ್ದಿಗೆ ಬಂದಾಗ ಕ್ಷಮಿಸೋದಿಲ್ಲ ಅಂತ, ಅದು ಹೆಂಡತನ ಅಂತ. ಹೀಗೆ ಅವಳಲ್ಲಿ ಕಾಣಿಸ್ಕೊಳ್ಳೋದು. ಅದರಲ್ಲಿ ಮುಂದೆ ಕೂಡ ಅವಳ ಈ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಆ ಪರೀಕ್ಷಿತ ಇವನ ಬಾಣವನ್ನು ಅವಳ ಉತ್ತರೆಯ ಗರ್ಭಕ್ಕೆ ಬಿಡ್ತಾನೆ ಅಶ್ವತ್ಥಾಮ. ನಾನು ಬದುಕಿಸ್ಕೊಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆ ಮಗು ಹುಟ್ಟಿದಾಗ ಜೀವ ಇರೋಲ್ಲ ಅದಕ್ಕೆ. ಆಗ ಉತ್ತರೆಯ ಮಗು ಸುಭದ್ರೆ ತನ್ನ ಮೊಮ್ಮಗು ಅಂತ ಅಳಬೇಕಲ್ಲ, ಅವಳಿಗಿಂತ ಜಾಸ್ತಿ ಎತ್ತಿದ್ದು ದ್ರೌಪದಿ ಮತ್ತು ಕುಂತಿ, ನೋವು ಪಟ್ಟವರು. ಅಲ್ಲೆಲ್ಲ ದ್ರೌಪದಿ ಬೇರೆ ದ್ರೌಪದಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾಳೆ. ಸೊ ಕುರುಕ್ಷೇತ್ರದ ನಂತರದಲ್ಲಿ ಒಂದಷ್ಟು ವರ್ಷಗಳ ಕಾಲ ಯುಧಿಷ್ಠಿರ ರಾಜ್ಯ ಆಳದ, ಅದಾದ ನಂತರದಲ್ಲಿ ಪಾಂಡವರ ಅಂತ್ಯ ಆಗುತ್ತೆ ಅನ್ನುವಂಥದ್ದನ್ನು ಹಿಂದೆನೂ ನೀವು ಮಾತಾಡಿದ್ದೀರಿ. ಸೊ ಪಾಂಡವರು ಸ್ವರ್ಗಕ್ಕೆ ಹೋಗುವ ಹಾದಿ, ಆ ಸಂದರ್ಭದ ಒಂದಷ್ಟು ಘಟನೆಗಳು, ಅವರು ಸ್ವರ್ಗಕ್ಕೆ ಹೋಗಿದ್ದು, ಆ ಸಂದರ್ಭದಲ್ಲಿ ದ್ರೌಪದಿಯ ಸ್ಥಾನ ಏನಾಗಿದ್ದು, ದ್ರೌಪದಿಯ ಅಂತ್ಯ ಹೇಗಾಯಿತು? ಅವರು 36 ವರ್ಷ ಕಳೆದ ಮೇಲಾದಾಗಾಯಿತು. 36 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಆಗ ಕೃಷ್ಣ ನಿರ್ಯಾಣ ಆಯಿತು ಅಂತ ಆದಮೇಲೆ ಇವರು ಹೊರಡಬೇಕು ಅಂತ ನಿಶ್ಚಯಿಸಿದಾಗ ದ್ರೌಪದಿ ಅವರ ಜೊತೆಗೆ ಬರ್ತಾಳೆ. ಅಂದರೆ ಎಲ್ಲ ರಾಣಿಯರು ಬಂದಿಲ್ಲ ಅವ್ರ ಜೊತೆಗೆ. ಈಗ ಅವರವರ ರಾಣಿಯರಿದ್ರಲ್ಲ, ಅವ್ರು ಯಾರೂ ಬಂದಿಲ್ಲ.
ದ್ರೌಪದಿ ಅವರ ಜೊತೆಗೆ ಬರ್ತಾಳೆ. ಅದು ಸ್ವರ್ಗ ಗಮನ, ಮಹಾಪ್ರಸ್ಥಾನ ಅಂತ ಕರೀತಾರೆ. ಹೋಗ್ತಾ ಇರೋದು ಅದು, ನಡ್ಕೊಂಡು ಹೋಗ್ತಾ ಇರೋದು, ನಡ್ಕೊಂಡು ಹೋಗಬೇಕು. ಓಕೆ. ಎಲ್ಲಿಯವರೆಗೆ ಅಂದರೆ ಸ್ವರ್ಗದವರೆಗೂ ನಡ್ಕೊಂಡು ಹೋಗ್ತಾ ಇರೋದು ಅಂತ ಅದು ಮಹಾಪ್ರಸ್ಥಾನ ಅಂತ ಅನ್ನೋದು. ಹಸ್ತಿನಪುರದಿಂದ ಹೊರಡ್ತಾರೆ, ಭಾರತವನ್ನು ಒಂದು ಪ್ರದಕ್ಷಿಣೆ ಬಂದರು ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಬಂದರು ಅಂದರೆ ಹಸ್ತಿನಪುರದಿಂದ ಅವರು ಪೂರ್ವದ ಕಡೆಗೆ ಹೋಗಿ ಅಲ್ಲಿಂದ ದಕ್ಷಿಣಕ್ಕೆ ಬಂದು ದಕ್ಷಿಣದಿಂದ ಮತ್ತೆ ಹೀಗೆ ಉತ್ತರಕ್ಕೆ ಹೋಗೋದು. ಅಂದರೆ ಹಸ್ತಿನಪುರದಿಂದ ಅವರು ಒರಿಸ್ಸಾ ಕಡೆಗೂ ಬಂಗಾಲದ ಕಡೆಗೂ ಹೋಗಿ ಅಲ್ಲಿಂದ ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಇವತ್ತಿನ ರಾಜ್ಯಗಳು ಹೇಳೋದು ಅಂದರೆ ಗುಜರಾತು, ಅಲ್ಲಿಂದ ಅವರು ಮೇಲಕ್ಕೆ ಹಿಮಾಲಯದವರೆಗೆ ನಡ್ಕೊಂಡು ಹೋಗಿದ್ದವರು. ಬರೀ ನೇರ ಅಲ್ಲಿಗೆ ಹೋಗ್ಬಿಟ್ಟಿಲ್ಲ ಹಿಮಾಲಯಕ್ಕೆ. ಹೀಗೆ ನಡ್ಕೊಂಡು ಹೋಗುವಾಗ ದ್ರೌಪದಿಯು ಅವ್ರ ಜೊತೆಗೆ ಹೋದವಳೆ. ಆಗ ಅವಳು ವೃದ್ಧ ದ್ರೌಪದಿ. ವಾಸ್ತವವಾಗಿ ನಮಗೆ ವೃದ್ಧ ದ್ರೌಪದಿಯ ಚಿತ್ರ ಅಲ್ಲ, ಇಲ್ಲ, ಹೌದು. ಅಂದರೆ 80 ವರ್ಷ ಎಲ್ಲ ಇದ್ದಿರಬಹುದು ಅಂತ ಅನ್ಸತ್ತೆ. 80ರಿಂದ 100ರ ನಡುವೆ ಇದ್ದಿರಬಹುದು. ಅವ್ರಿಗೆ ಇನ್ನೂ ಜಾಸ್ತಿ ಆಗಿತ್ತಲ್ಲ, ಯುದ್ಧದ ಹೊತ್ತಿನಲ್ಲೇ ಇವರಿಗೆ 75 ವರ್ಷ ಆಗಿತ್ತು ಅರ್ಜುನನಿಗೆ ಅಂತ. ಅದಾಗ 36 ವರ್ಷ ಆಗಿದೆ. ಈಗ ದ್ರೌಪದಿ ಹುಟ್ಟುವಾಗ ಅವರು ವಿದ್ಯಾಭ್ಯಾಸ ಮುಗಿಸಿ ಬಂದು ಇವನನ್ನು ಸೋಲಿಸಿದ ಮೇಲಲ್ವ ಅವಳು ಹುಟ್ಟಿದ್ದು. ಅದರರ್ಥ ಅಲ್ಲಿ ಒಂದು ವಯಸ್ಸಿನ ವ್ಯತ್ಯಾಸ ಇದೆ, ಹೆಚ್ಚಿನ ವಯಸ್ಸಿನ ವ್ಯತ್ಯಾಸವೇ ಇದೆ. ಅವ್ರಿಗೆ ಅವಾಗ 16, 17, 18 ವರ್ಷ ಅದಕ್ಕಿಂತ ಜಾಸ್ತಿನೇ ಆಗಿರಬೇಕು. 20 ವರ್ಷದ ಹತ್ತಿರದಲ್ಲಿದ್ದರು. ಅದರ ಅರ್ಥ ಏನು ಅಂದರೆ ಇವಳಿಗೆ ಒಂದು 80-85 ವರ್ಷ ಆಗಿರಬೇಕು ವೃದ್ಧ ದ್ರೌಪದಿ ನಡ್ಕೊಂಡು ಹೊರಟವಳಾಗ ಅಂತ. ಹೀಗೆ ಇಷ್ಟು ದೂರ ನಡೆದು ಅಲ್ಲಿ ಸ್ವರ್ಗಾರೋಹಿಣಿ ಅಂತ ಈಗ ಅಲ್ಲಿ ಹಿಮಾಲಯದಲ್ಲಿ ತೋರಿಸ್ತಾರಲ್ಲ, ಅಲ್ಲಿ ಬೀಳೋದು ಅಂದರೆ ಸಜೀವವಾಗಿ ಸ್ವರ್ಗಕ್ಕೆ ಹೋಗೋದು ಅನ್ನೋದು ಅಸಾಧ್ಯ. ಸ್ವರ್ಗಕ್ಕೆ ಹೋಗೋದಕ್ಕಾಗತ್ತೆ, ಪುಣ್ಯ ಸಂಪಾದನೆ ಮಾಡಿದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೋದು. ಸದೇಹವಾಗಿ ಹೋಗೋದು ಕಷ್ಟ. ಈ ದೇಹವನ್ನು ಹೊತ್ಕೊಂಡು ಹೋಗೋದು ಕಷ್ಟ. ಈ ದೇಹ ಇಟ್ಕೊಂಡೇ ಹೋಗಬೇಕು ಅಂದರೆ ಅಷ್ಟು ಪರಿಶುದ್ಧಿ ಬೇಕು ಬದುಕಿನಲ್ಲಿ ಅಂತ. ಅದಕ್ಕೆ ಒಂದು ಕೊರತೆ ಅವಳಲ್ಲಿತ್ತು ಅನ್ನೋ ಕಾರಣಕ್ಕಾಗಿ ಬಿದ್ಲು ಅಂತ ಅಷ್ಟೇನೆ. ಬಿದ್ದ ಮೇಲೆ ಅವಳು ಹೋಗಿದ್ದು ಸ್ವರ್ಗಕ್ಕೇನೆ ಮತ್ತೆ ಸತ್ತ ಮೇಲೆ. ಯಾಕೆ ಅಂತ ಭೀಮ ಪ್ರಶ್ನೆ ಕೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ ಅವಳಿಗೆ 5 ಜನರ ಬಗ್ಗೆ ಸಮಾನವಾದ ಪ್ರೀತಿ ಇರಲಿಲ್ಲ, ಅರ್ಜುನನ ಬಗ್ಗೆ ಹೆಚ್ಚಿತ್ತು ಅಂತ. ಈ ಅರ್ಜುನನ ಬಗ್ಗೆ ಪ್ರೀತಿ ಹೆಚ್ಚಿತ್ತು ಅಂದರೆ ಸರಿ, 5 ಜನ ಪತಿ ಅಂತ ಆದ ಗಂಡ ಅಂತ ಒಪ್ಪಿಕೊಂಡ ಮೇಲೆ 5 ಜನರನ್ನು ಒಂದೇ ಸಲ ನೋಡಬೇಕಾಗಿತ್ತು ಅನ್ನೋದು ಸರಿನೇ, ಕರೆಕ್ಟ್. ಆದರೆ ನೋಡೋಕ್ಕಾಗತ್ತಾ ಅಂತ ಕೇಳಿದರೆ ಕಷ್ಟ ಅಂತ ಇರುತ್ತೆ ಅಲ್ವಾ. ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳಾದ್ರೂ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಅನ್ನೋದಿರುತ್ತೆ. ತಂದೆ ತಾಯಿ ಇಬ್ಬರು ಆದ್ರೂ ಯಾರಿಗೋ ತಾಯಿ ಮೇಲೆ ಪ್ರೀತಿ, ಯಾರಿಗೋ ತಂದೆ ಮೇಲೆ ಪ್ರೀತಿ ಅಂತ ಇರುತ್ತೆ. ಸಮಾನವಾಗಿ ಪ್ರೀತಿಸೋದು ಅನ್ನೋದು ಸುಲಭ ಅಲ್ಲ. ಸಮಾನವಾಗಿ ನಡ್ಕೊಳ್ಬೋದು, ನಡವಳಿಕೆ ಒಂದೇ ಥರ ಇರುತ್ತೆ. ಮನಸ್ಸಿನ ಪ್ರೀತಿ, ಮನಸ್ಸಿನ ಒಳಗಿನ ಭಾವ ಅಲ್ವಾ, ಅದು ಹಿಂಗೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅದು. ಹಾಗಾಗಿ ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು ಅವಳಿಗೆ ಅಂತ ಅವನು ಹೇಳ್ತಾನೆ. ದ್ರೌಪದಿಯ ಬದುಕಿನಲ್ಲಿ ಹೆಚ್ಚು ಅವಳಿಗೆ ಒದಗಿ ಬಂದವನು ಭೀಮ. ಹೌದು, ಅವಳು ಮಹಾರಾಣಿಯಾಗಿದ್ದು ಯುಧಿಷ್ಠಿರನ ಜೊತೆಗೆ ಸಿಂಹಾಸನದ ಮೇಲೆ ಕುಳಿತಿದ್ದು. ಪ್ರೀತಿ ಅವರೆಲ್ಲರಿಂದಲೂ ಸಿಕ್ಕಿದೆ, 5 ಜನರಿಂದಲೂ. ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಅನ್ನೋದು ಪ್ರಾಯಶಃ ನಾವು ಮೊದಲು ಚರ್ಚೆ ಮಾಡಿದ್ವಲ್ಲ, ಅವಳಿಗೆ ವಿವಾಹಕ್ಕಿಂತ ಮೊದಲೇ ಅರ್ಜುನನ ಬಗ್ಗೆ ಒಂದು ಭಾವ ರೂಪುಗೊಂಡಿತ್ತು. ಅವನು ಸಂಗಾತಿ ಆಗಲಿ ಅಂತ. ಗೆದ್ದವನು ಅವನೇ ಸ್ವಯಂವರದಲ್ಲಿ. ಮತ್ತು ಅರ್ಜುನನ ವ್ಯಕ್ತಿತ್ವ ಬಹಳ ಆಕರ್ಷಕವಾದದ್ದು ಕೂಡ. ಅವನೊಂಥರ ನಾವು ಅವನ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಪರಮ ಶಾಂತ, ಬಹಳ ತಂಪಾಗಿರುವವನು, ನೆಮ್ಮದಿಯಾಗಿರುವವನು. ನಾವು ಅಂದ್ಕೊಂಡಂಥ ಯುದ್ಧಾಕಾಂಕ್ಷಿ, ಯುದ್ಧಪ್ರಿಯ, ಯುದ್ಧ ಪಿಪಾಸುವೇ ಅಲ್ಲ ಅವನು. ಹಾಗಾಗಿ ಅವನ ವ್ಯಕ್ತಿತ್ವ ಆಕರ್ಷಿಸುವಂಥದ್ದೇ. ಕೃಷ್ಣನೇ ಅವನನ್ನು ಅಷ್ಟು ಮೆಚ್ಚಿಕೊಳ್ತಾನಲ್ಲ. ಅರ್ಜುನನ್ ಬಿಟ್ಟು ನನಗೇನೂ ಇಲ್ಲ ಬದುಕಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಅಂಥದ್ದಾಗಿರೋದು ಕೂಡ ಕಾರಣ ಇರ್ಬೋದು ಅವಳಿಗೆ. ಹಾಗಾಗಿ ಅವಳಿಗೆ ಅದೊಂದು ಅಂಶದಲ್ಲಿ ಅವಳು ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋದಕ್ಕಾಗಲಿಲ್ಲ ಅಂತ ಒಂದು ಸಣ್ಣ ತಪ್ಪು ಅಂತಲೇ ಹೇಳಬೇಕಾದ್ರೆ, ಸಶರೀರವಾಗಿ ಹೋಗೋದಕ್ಕೆ ಸಣ್ಣ ತಪ್ಪು ಸಾಧ್ಯವಾಗಿ ಆಗಲಿಲ್ಲ ಅಂತ. ಸೊ ಹಾಗಾಗಿಯೇ ಈಕೆಯ ಒಟ್ಟಾರೆ ವ್ಯಕ್ತಿತ್ವವನ್ನು ನೋಡಿದಾಗ ನೀವು ಆರಂಭದಲ್ಲಿ ಹೇಳಿದಾಗೆ ದ್ರೌಪದಿಯ ಒಂದು ದೇವಸ್ಥಾನ, ಆಕೆಗೆ ಪೂಜೆ ಈಗಲೂ ಕರಗದಲ್ಲಿ ನಡೆಯುತ್ತೆ ಅಂತ. ಅದೇ ಭಾವವನ್ನು ಇಟ್ಟುಕೊಂಡು ಈಗಲೂ ಸಹ ದ್ರೌಪದಿಗೆ ಪೂಜೆ ಅಂತ ಸಲ್ಲಿಸುತ್ತೆ ಅಂತ ಅನಿಸುತ್ತೆ ಅಲ್ವಾ. ಸೊ ಒಟ್ಟಾರೆ ಈ ವ್ಯಕ್ತಿತ್ವ, ದ್ರೌಪದಿಯ ವ್ಯಕ್ತಿತ್ವ ಅನ್ನುವಂಥದ್ದು ಭಾಳ ಸುದೀರ್ಘವಾಗಿ ಹೇಳಿದ್ರಿ. ದ್ರೌಪದಿ ಎನ್ನುವಂಥದ್ದು ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಸಲ್ಲುವಂತಹ ಒಬ್ಬ
ಒಂದು ವ್ಯಕ್ತಿತ್ವ ಮತ್ತು ಆ ನಡವಳಿಕೆಗಳು ಕೂಡ ಆದರ್ಶ ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಅಂತ ನನಗನ್ಸುತ್ತೆ. ಹೌದು. ಅಂಥ ವ್ಯಕ್ತಿತ್ವವನ್ನು ನೀವು ಪರಿಣಾಮಕಾರಿಯಾಗಿ ಹೇಳಿದ್ದೀರಿ. ಈ ನಿಮ್ಮ ವಿವರಣೆಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ.